Welcome to all. Welcome to the session 10 and session 11 of Strategic Management and Organizational Behavior. Myself, Pradeep. And program is BCom, Subject is Strategic Management and Organizational Behavior, ಕಾರ್ಯತಂತ್ರದ ನಿರ್ವಹಣೆ ಮತ್ತು ಸಂಸ್ಥೆಯ ನಡವಳಿಕೆ, ಸೆಮಿಸ್ಟರ್ ಫಸ್ಟ್, ಯೂನಿವರ್ಸಿಟಿ ಮ್ಯಾಂಗ್ಳೂರ್, and session 10 and 11. ಹಿಂದಿನ ಸೆಷನ್ ಅಲ್ಲಿ ನಾವು ಮಿಷನ್ ಸ್ಟೇಟ್ಮೆಂಟ್ ಮತ್ತು ಅದರ ಗುಣಲಕ್ಷಣಗಳ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿತ್ತು. We have discussed about mission statement and its characteristics. And now in this session, we are going to discuss about the types of strategies. And we know that what is strategy and what are its characteristics. Now, how and what are the different strategies are implemented in the business and what is their nature. We are going to try to understand what are the different types of strategies. Okay. See, on the basis of different levels, ಬೇರೆ ಬೇರೆ ಹಂತಗಳಲ್ಲಿ ಸ್ಟ್ರಾಟಜಿಯನ್ನು ಕ್ಲಾಸಿಫೈ ಮಾಡಿದ್ದಾರೆ. ಬಿಕಾಸ್ ಯು ನೋ ದಟ್ ದ ಲೆವೆಲ್ಸ್ ಇನ್ ವಿಚ್ ದ ಸ್ಟ್ರಾಟಜೀಸ್ ಗೆಟ್ ಫಾರ್ಮುಲೇಟೆಡ್ ಆರ್ ಸ್ಟ್ರಾಟಜಿ ಗೆಟ್ ಒರಿಜಿನೇಟೆಡ್ ಆನ್ ದಟ್ ಬೇಸಿಸ್ ಇಟ್ ಈಸ್ ಸ್ಟ್ರಾಟಜೀಸ್ ಆರ್ ಕ್ಲಾಸಿಫೈಡ್. ಬೇರೆ ಬೇರೆ ಹಂತಗಳಲ್ಲಿ ಅದು ಎಲ್ಲಿ ಹುಟ್ಟಿಕೊಳ್ಳುತ್ತದೆ ಅನ್ನೋದ್ರ ಮೇಲೆ ಸ್ಟ್ರಾಟಜೀಸ್ ಅನ್ನು ಕ್ಲಾಸಿಫೈ ಮಾಡಿದ್ದಾರೆ. ಫಸ್ಟ್ ಒನ್ ಇಸ್ ಕಾರ್ಪೊರೇಟ್ ಲೆವೆಲ್ ಸ್ಟ್ರಾಟಜಿ. ಕಾರ್ಪೊರೇಟ್ ಲೆವೆಲ್ ಅಂತ ಹೇಳಿದ್ರೆ ಇಟ್ಸ್ ಅ ಟಾಪ್ ಲೆವೆಲ್ ಅಥವಾ ಕೇಂದ್ರ ಲೆವೆಲ್, ಸೆಂಟ್ರಲ್ ಲೆವೆಲ್. ಅದು ಫಾರ್ ಎಕ್ಸಾಂಪಲ್ ಟಾಟಾ ಗ್ರೂಪ್ ಅನ್ನು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಆ ಟಾಟಾ ಅನ್ನುವಂಥ ಒಂದು ಹೋಲ್ ಎಲ್ಲ ತನ್ನ ಆರ್ಗನೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಸ್ಟ್ ಅನ್ನು ಕಡಿಮೆ ಮಾಡಬೇಕು ಅಥವಾ ಕ್ವಾಲಿಟಿಯನ್ನು ಎನ್ಹಾನ್ಸ್ ಮಾಡಬೇಕು, ಅದಕ್ಕೆ ಏನಾದರೂ ಸ್ಟ್ರಾಟಜಿಯನ್ನು ತಗೊಂಡ್ರೆ ಅದನ್ನು ನಾವು ಕಾರ್ಪೊರೇಟ್ ಲೆವೆಲ್ ಸ್ಟ್ರಾಟಜಿ ಅಂತ ಹೇಳ್ತೇವೆ. ಇಟ್ ಈಸ್ ಫಾರ್ ಓವರ್ ಕಂಪನಿ, ಇಟ್ ಈಸ್ ನಾಟ್ ಫಾರ್ ಒನ್ ಬಿಸ್ನೆಸ್ ಯೂನಿಟ್ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ರೀಜನಲ್ ಆಫೀಸ್ ಅಥವಾ ರೀಜನಲ್ ಡಿಪಾರ್ಟ್ಮೆಂಟ್, ರೀಜನಲ್ ಸೇಲ್ಸ್ ಟೆರಿಟರಿ, ಅದಕ್ಕಲ್ಲ. ಇಟ್ ಇಸ್ ಇನ್ ಜನರಲ್ ಆಗಿ ಒಂದು ಆರ್ಗನೈಸೇಷನಲ್ ಕಲ್ಚರ್ ರೀತಿಯಲ್ಲಿ ಒಂದು ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. ಬಿಸ್ನೆಸ್ ಯೂನಿಟ್ ಲೆವೆಲ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಫಾರ್ ಬಿಸ್ನೆಸ್ ಡಿವಿಷನ್, ಸ್ಟ್ರಾಟಜಿಕ್ ಬಿಸ್ನೆಸ್ ಯೂನಿಟ್. ಫಾರ್ ಎಕ್ಸಾಂಪಲ್ ಟಾಟಾ ಗ್ರೂಪ್ ಅಲ್ಲಿ ವಿ ಹ್ಯಾವ್ ಟಾಟಾ ಕೆಮಿಕಲ್ಸ್ ಇದೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇದೆ. ನೀವು ಅದೇ ಸಾಫ್ಟ್ವೇರ್ ಸೆಕ್ಟರ್ ಬಂದ್ರೆ TCS ಇದೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್. ಕೆಮಿಕಲ್ ಅಂಡ್ ಫರ್ಟಿಲೈಸರ್, ಕೆಮಿಕಲ್ಸ್ ಫೀಲ್ಡ್ ಅಲ್ಲಿ ಟಾಟಾ ಕೆಮಿಕಲ್ಸ್ ಇದೆ. ಅದೇ ಕನ್ಸ್ಯೂಮರ್ ಗೂಡ್ಸ್ ಅಲ್ಲಿ ಟಾಟಾ ಕನ್ಸ್ಯೂಮರ್ಸ್ ಗೂಡ್ಸ್ ಇದೆ, ಅಥವಾ ಟಾಟಾ FMCG ಇದೆ. ಅದೇ ಇನ್ ಕೇಸ್ ಆಫ್ ಆಟೋಮೊಬೈಲ್ ಬಂದ್ರೆ ಯು ಹ್ಯಾವ್ ದ ಟಾಟಾ ಮೋಟಾರ್ಸ್, ರೈಟ್? ಸೊ ಇದೆಲ್ಲ ಈ ಮಟ್ಟದಲ್ಲಿ ಇವುಗಳ ಈ ರೀತಿ. ಈಗ ಫಾರ್ ಎಕ್ಸಾಂಪಲ್ IT ಸೆಕ್ಟರ್, ಸಾಫ್ಟ್ವೇರ್ಗೆ ಸಂಬಂಧಪಟ್ಟ TCS ಒಂದಷ್ಟು ಸ್ಟ್ರಾಟಜಿಯನ್ನು ತಗೊಳ್ಳುವಂಥದ್ದು. ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗೆ ಟಾಟಾ ಮೋಟಾರ್ಸ್ ಒಂದಷ್ಟು ಸ್ಟ್ರಾಟಜೀಸ್ ಅನ್ನು ಮಾಡುವಂಥದ್ದು. ಇದೆಲ್ಲವೂ ಕೂಡ ಆಯಾಯ ಬಿಸ್ನೆಸ್ ಡಿವಿಷನ್ಗೆ ಸಂಬಂಧಪಟ್ಟದ್ದು. ಅದನ್ನ ನಾವು ಟಾಟಾ ಮೋಟಾರ್ಸ್ ಒಂದು ಡಿವಿಷನ್ ಆಟೋಮೊಬೈಲ್ ಸೆಕ್ಟರ್, TCS ಇಸ್ ರಿಲೇಟೆಡ್ ಟು ದ ಸಾಫ್ಟ್ವೇರ್. ಹಾಗೆ ಬೇರೆ ಬೇರೆ ಕಂಪನೀಸ್ ಇದೆ ಅಂಡರ್ ದ ಟಾಟಾ ಗ್ರೂಪ್ ಅಂಬ್ರೆಲಾ. ಆ ಅಂಬ್ರೆಲಾದ ಕೆಳಗೆ ಬೇರೆ ಬೇರೆ ಕಂಪನೀಸ್ಗಳಿದೆ. ಸೊ ಆಯಾಯ ಡಿವಿಷನ್ಗೆ ಅಥವಾ ಆಯಾಯ ಬಿಸ್ನೆಸ್ ಫೀಲ್ಡ್ಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಸ್ಟ್ರಾಟಜೀಸ್ಗಳನ್ನು ಏನು ಮಾಡ್ತಾರೆ. The different strategies which are taken in the different business divisions are considered as the business level or business unit level strategies. Okay, we are going to discuss about in detail in the future. And then functional level strategies, we know that there are some functional areas in the business, like we say finance department and purchase department, marketing department, product department, human resource department, research and development department. ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಒಂದು ಫ್ಯಾಕ್ಟ್ರಿ ಅಂದಾಗ ಅಥವಾ ಒಂದು ಆರ್ಗನೈಸೇಷನ್ ಅಂದಾಗ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಈಚ್ ಡಿಪಾರ್ಟ್ಮೆಂಟ್ಗಳಿಗೆ ಅವುಗಳ ಪರ್ಫಾರ್ಮೆನ್ಸ್ ಅಥವಾ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸ್ಟ್ರಾಟಜೀಸ್ಗಳನ್ನು ಮಾಡ್ತಾರೆ ಸಕ್ಸಸ್ ಆಗಲಿ ಬಿಸ್ನೆಸ್ ಅಲ್ಲಿ. ಸೊ ಅಂತ ಸ್ಟ್ರಾಟಜೀಸ್ ಅನ್ನು ನಾವು ಫಂಕ್ಷನಲ್ ಲೆವೆಲ್ ಸ್ಟ್ರಾಟಜೀಸ್ ಅಂತ ಕರೀತೇವೆ. ನಾವು ನೆಕ್ಸ್ಟ್ ಈಸ್ ಅಬೌಟ್ ಲೆವೆಲ್ಸ್ ಆಫ್ ಸ್ಟ್ರಾಟಜಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಕಾರ್ಪೊರೇಟ್ ಲೆವೆಲ್, ಇನ್ ವಾಟ್ ಬಿಸ್ನೆಸ್ ಡು ವಿ ಕಾಂಪೀಟ್. ಈಗ ಯಾವ್ದಾದ್ರು ಹೊಸ ಬಿಸ್ನೆಸ್ ಅಲ್ಲಿ ಎಂಟರ್ ಆಗ್ಬೇಕು ಅಂತ ಹೇಳಿ ಏನಾದ್ರು ದೊಡ್ಡ ಡಿಸಿಷನ್ ಅನ್ನು ತಗೊಳ್ಬೇಕಾಗತ್ತೆ. ಈಗ ಹೊಸ ಯಾವ್ದೋ ಲೈನ್ ಆಫ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಟಾಟಾ ಕಂಪ್ನಿ ಆಲ್ರೆಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದೆ. ಇಟ್ ಹ್ಯಾಸ್ ಬಿಸ್ನೆಸ್ ಇನ್ ಮೆನಿ ಫೀಲ್ಡ್. ಬಟ್ ಇಫ್ ಇಟ್ ವಾಂಟೆಡ್ ಟು ಸ್ಟಾರ್ಟ್ ಎ ನ್ಯೂ ವೆಂಚರ್, ಅಥವಾ ನೀವು ಯಾವ್ದೋ ಫೀಲ್ಡ್ ಅಲ್ಲಿ, ಹೊಸ ಫೀಲ್ಡ್ ಅಲ್ಲಿ ಅದು ಸ್ಟಾರ್ಟ್ ಮಾಡ್ತೇನೆ. ಸೇ ಫಾರ್ ಎಕ್ಸಾಂಪಲ್ ಯಾವುದೊಂದು ಎಲೆಕ್ಟ್ರಾನಿಕ್ ಐಟಮ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ನಾವು, ಅಥವಾ ಸೇ ಫಾರ್ ಎಕ್ಸಾಂಪಲ್ ಇಟ್ ಕ್ಯಾನ್ ಎಂಟರ್ ಇನ್ ಟು ದ ಲೈಕ್ ಫೋಟೋ ಫೀಲ್ಡ್ ಅಥವಾ ಫೋಟೋ ಫಿಲ್ಮ್. ಆಕ್ಚುಲಿ ಈ ನಿಕಾನ್, ಕ್ಯಾನನ್ ಎಲ್ಲ ಇದೆ, ಕ್ಯಾಮರಾಸ್ ಫೀಲ್ಡ್ಗೆ ಒಂದು ವೇಳೆ ಅದು ಎಂಟರ್ ಆಗ್ತದಂತೇಳಿ ಏನಾದ್ರು ಪ್ಲಾನ್ ಮಾಡಿದ್ರೆ, ದೆನ್ ಅಂತಹ ಡಿಸಿಷನ್ ಅನ್ನ ತಗೊಳ್ಳುವಂಥದ್ದು ಕಾರ್ಪೊರೇಟ್ ಲೆವೆಲ್ ಎಲ್ಲ ಆಗುತ್ತೆ.
ದೊಡ್ಡ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತುಂಬಾ ಹೈ ಲೆವೆಲ್ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಯಾರು ಇರ್ತಾರೆ ಅಥವಾ ಕೀ ಎಂಪ್ಲಾಯೀಸ್ ಯಾರು ಇರ್ತಾರೆ, ದೇ ಆರ್ ಗೋಯಿಂಗ್ ಟು ಟೇಕ್ ಸಚ್ ಡಿಸಿಷನ್. ಅದನ್ನು ನಾವು ಕಾರ್ಪೊರೇಟ್ ಲೆವೆಲ್ ಡಿಸಿಷನ್ ಅಥವಾ ಸ್ಟ್ರಾಟಜಿ ಅಂತ ಹೇಳ್ತೇವೆ. ಅಂಡ್ ಯು ಕ್ಯಾನ್ ಸಿ ದ ಸೆಕೆಂಡ್ ಇಸ್ ಬಿಸ್ನೆಸ್ ಲೆವೆಲ್. ಹೌ ಡು ವಿ ಕಾಂಪೀಟ್ ಅಂದ್ರೆ ಈಗ ಬೇರೆ ಬೇರೆ ಲೈಕ್ ಸೆನ್ಸರ್ ಯೂನಿಟ್ ಅನ್ನುವಂಥ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಒಂದು ಬಿಸ್ನೆಸ್, ನ್ಯಾನೋಟೆಕ್ ಯೂನಿಟ್, ನ್ಯಾನೋ ಟೆಕ್ನಾಲಜಿಗೆ ಸಂಬಂಧಪಟ್ಟಾಗಿ ಒಂದು ಯೂನಿಟ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಯೂನಿಟ್ ಅನ್ನೋದು. ಇದು ನೋಡಿ ಬೇರೆ ಬೇರೆ ಕ್ಷೇತ್ರಗಳು, ಇದು ಬಿಸ್ನೆಸ್ ಅಲ್ಲಿ ಬೇರೆ ಬೇರೆ ಕ್ಷೇತ್ರಗಳು. ಸೊ ಬೇರೆ ಬೇರೆ ಡಿವಿಷನ್ಸ್, ಬಿಸ್ನೆಸ್ ಡಿವಿಷನ್ಸ್, ಅದನ್ನ ನಾವು SB ಸ್ಟ್ರಾಟಜಿಕ್ ಬಿಸ್ನೆಸ್ ಯೂನಿಟ್ಸ್ ಅಂತ ಹೇಳ್ತೇವೆ, SBU ಅಂತ ಹೇಳ್ತೇವೆ. ಸೊ ಆ ಬೇರೆ ಬೇರೆ ಡಿವಿಷನ್ಸ್ ಗಳಿಗೆ ಸಂಬಂಧಪಟ್ಟಾಗ ಏನಾದ್ರು ಸ್ಟ್ರಾಟಜಿ ಮಾಡಿದ್ರೆ ಅದನ್ನ ನಾವು ಬಿಸ್ನೆಸ್ ಲೆವೆಲ್ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ. ಕಾಲ್ ಇಟ್ ಆಸ್ ಬಿಸ್ನೆಸ್ ಲೆವೆಲ್ ಸ್ಟ್ರಾಟಜೀಸ್. Then functional level strategies, as I told, how do we coordinate as a finance? Finance is an important area. ಅಲ್ಲಿ ಫೈನಾನ್ಸ್ಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಕೆಲಸಗಳು ಇರ್ತವೆ. ಹೇಗೆ ಫೈನಾನ್ಸ್ ರೈಸ್ ಮಾಡಬೇಕು, ಮತ್ತೆ ಹೇಗೆ ಫೈನಾನ್ಸ್ ಅನ್ನು ಯುಟಿಲೈಸ್ ಮಾಡಬೇಕು, ಡೆಟ್ ಮಾಡಬೇಕಾ, ಇಕ್ವಿಟಿ ಹೋಗಬೇಕಾ, there are a lot of things related to that. And human resource and research and development, of course, another important area, production and marketing. We have the elaborate discussion in the future slides. Move on. Corporate level strategy. ಆಕ್ಚುಲಿ ಕಾರ್ಪೊರೇಟ್ ಲೆವೆಲ್ ಸ್ಟ್ರಾಟಜಿ ಅಂದ್ರೆ ಏನು ಅಂತ ಇನ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ನಿಮ್ಗೆ ಗೊತ್ತಿನ SBI ಹೆಡ್ ಆಫೀಸ್ ಬ್ಯಾಂಗ್ಳೂರ್, ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ಬ್ಯಾಂಗ್ಳೂರ್. ಈಗ ಹೆಡ್ ಆಫೀಸ್ ಅಂತ ಇರುತ್ತೆ. ಹೆಡ್ ಆಫೀಸ್ ಅಲ್ಲಿ ಟಾಪ್ ಲೆವೆಲ್ ಡಿಸಿಷನ್ಸ್ ಆಗುತ್ತೆ ಅಂತ ನಮ್ಗೊಂದಷ್ಟು ಐಡಿಯಾ ಇದೆ ಅಲ್ವಾ. ಸೊ ಹೆಡ್ ಆಫೀಸ್ ಏನಾದ್ರು ಡಿಸಿಷನ್ ತಗೊಂಡ್ರೆ ಅದು ನಾರ್ಮಲಿ ಟಾಪ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಟಾಪ್ ಲೆವೆಲ್ ಅಥಾರಿಟೀಸ್, ದೇ ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ ಅಲ್ವಾ. ಸೊ ಅಲ್ಲಿ ಅಂತಹ ಡಿಸಿಷನ್ಸ್ ಗಳನ್ನ ನಾವು ಕಾರ್ಪೊರೇಟ್ ಲೆವೆಲ್ ಸ್ಟ್ರಾಟಜೀಸ್ ಅಂತ ಕರೀಬಹುದು. ಏನಾದ್ರು ಅವರು ಸ್ಟ್ರಾಟಜಿ ಮಾಡಿದ್ರೆ ಅಥವಾ ಪ್ಲಾನ್ ಮಾಡಿದ್ರೆ ಅದನ್ನು corporate level strategies ಅಂತ ಕರೀಬಹುದು. We can call it as corporate level strategies. So what exactly the corporate level strategies are? These strategies basically about decisions related to allocating of resources among different business of a firm. I told you about the Tata Group. Tata Group has many companies, and Tata when it going to allocate the resources to the among the different companies, ಯಾವ ಕಂಪನಿಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು, ಯಾವ ಕಂಪನಿಯನ್ನು ಎಕ್ಸ್ಪಾಂಡ್ ಮಾಡಬೇಕು, ಈ ಎಲ್ಲ ಡಿಸಿಷನ್ಸ್ಗಳು ರಿಲೇಟಿಂಗ್ ಟು ದ ಅಲೋಕೇಟಿಂಗ್ ಆಫ್ ರಿಸೋರ್ಸಸ್ ಅದಕ್ಕೆ ಸಂಬಂಧಪಟ್ಟದಾಗಿದೆ. ಇಟ್ ಈಸ್ ಎ ಕಾರ್ಪೊರೇಟ್ ಲೆವೆಲ್ ಸ್ಟ್ರಾಟಜಿ ಆಗುತ್ತೆ. ಎನಿ ಸ್ಟ್ರಾಟಜಿ ರಿಲೇಟೆಡ್ ಟು ಟ್ರಾನ್ಸ್ಫರಿಂಗ್ ಆಫ್ ರಿಸೋರ್ಸಸ್ ಫ್ರಮ್ ಒನ್ ಸೆಟ್ ಆಫ್ ಬಿಸ್ನೆಸ್ ಟು ಅದರ್. ಯಾವುದೊಂದು ಪರ್ಟಿಕ್ಯುಲರ್ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಅಲ್ಲಿ ಎಕ್ಸೆಸ್ ಇದೆ, ಲೈಕ್ ಸೇ ಫಾರ್ ಎಕ್ಸಾಂಪಲ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇಸ್ ಪರ್ಫಾರ್ಮಿಂಗ್ ಗುಡ್, ಅಥವಾ ಟಾಟಾ ಮೋಟಾರ್ ಹ್ಯಾಸ್ ಸಮ್ ಪ್ರಾಬ್ಲಮ್, or Tata Chemicals has some problem, then they can shift the resources from Tata consultancy service to the Tata Motors or Tata Chemicals. ಈ ರೀತಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇಂದ ಅಧಿಕ ಅಥವಾ ಎಕ್ಸೆಸ್ ಸಂಪನ್ಮೂಲ ಏನಿರುತ್ತೆ ಅದನ್ನು ಶಿಫ್ಟ್ ಮಾಡುವಂಥದ್ದು, ಅದು ಆ ಡಿಸಿಷನ್ಸ್ ಗಳೆಲ್ಲ ಕಾರ್ಪೊರೇಟ್ ಲೆವೆಲ್ ಸ್ಟ್ರಾಟಜಿಯಲ್ಲಿ ಆಗುತ್ತೆ. ಮ್ಯಾನೇಜಿಂಗ್ ಅಂಡ್ ನರ್ಚರಿಂಗ್ ಆಫ್ ಎ ಪೋರ್ಟ್ಫೋಲಿಯೋ ಬಿಸ್ನೆಸ್. ಎಲ್ಲ ಬಿಸ್ನೆಸ್ ಅನ್ನ ಐ ಯೂಸ್ಡ್ ದ ವರ್ಡ್ ಟಾಟಾ ಅಂಬ್ರೆಲ್ಲಾ ಇನ್ ದ ಸೆನ್ಸ್, ಆ ಕೊಡೆ ಕೆಳಗೆ ಟಾಟಾ ಗ್ರೂಪ್ ಅನ್ನುವಂತ ಕೊಡೆ ಕೆಳಗೆ ತುಂಬಾ ಕಂಪನೀಸ್ಗಳು ಬರ್ತವೆ. ಅದು ಎಲ್ಲ ಒಂದು ಟಾಟಾ ಗ್ರೂಪ್ ಇಸ್ ಎ ಪೇರೆಂಟ್ ಕಂಪನಿ, ಅದು ಮಾತೃ ಸಂಸ್ಥೆ ಅಂತ ನಾವು ಕರೀತೇವೆ. ಸೊ ಅದ್ರ ಅಂಡರ್ ಬರುವಂತ ಎಲ್ಲಾ ಬಿಸ್ನೆಸ್ ಗಳನ್ನ ಮ್ಯಾನೇಜ್ ಮಾಡುವಂತದ್ದು ಮತ್ತೆ ಫ್ಯೂಚರ್ ಡೆವಲಪ್ಮೆಂಟ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ಟಾಟಾ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಲಾಂಗ್ ಎಗೋ. ಸೊ ವಿ ನೋ ಇಟ್ ಹ್ಯಾಸ್ ಎ ಲಾಂಗ್ ಬಿಸ್ನೆಸ್ ಹಿಸ್ಟ್ರಿ. ಹಾಗಾಗಿ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಅವ್ರು ಎಂಟರ್ ಆಗಿದ್ದಾರೆ. ಸೊ ಅವ್ರು ಆ ಎಲ್ಲಾ ಫೀಲ್ಡ್ ಅನ್ನ ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂಡ್ ಹೊಸ ಕ್ರಿಯೇಟಿವ್ ಆದಂತ ಬಿಸ್ನೆಸ್ ಫೀಲ್ಡ್ಗೆ ಇಳಿಬೇಕಾಗುತ್ತೆ, ಕಂಟಿನ್ಯೂಸ್ ಅಲ್ಲಿ ಸಕ್ಸಸ್ಫುಲ್ ಬಿಸ್ನೆಸ್ ಅಲ್ಲಿ ಇರಬೇಕಾದ್ರೆ. ಸೊ ಸಚ್ ಡಿಸಿಷನ್ಸ್ ಅಥವಾ ಸಚ್ ಏರಿಯಾಸ್ ಅಲ್ಲಿ ಏನಾದ್ರೂ ಅವರು ಸ್ಟ್ರಾಟಜಿ ಮಾಡಿದ್ರೆ ಅದನ್ನು ನಾವು ಕಾರ್ಪೊರೇಟ್ ಲೆವೆಲ್ ಸ್ಟ್ರಾಟಜಿ ಅಂತ ಕರೀತೇವೆ. ನೆಕ್ಸ್ಟ್ ಈಸ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್. ಅದು ಹೇಗಿರುತ್ತೆ ಜಸ್ಟ್ ಇನ್ ಬ್ರೀಫ್ ಅಲ್ಲಿ ನೋಡ್ತಾ formulated by top management. It is formulated by top management. We already discussed about that. Strategies are complex in nature and affect the entire organization. ಅದು ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ, ಅಂದ್ರೆ ಅದು ಕೋಟಿಗಟ್ಟಲೆ ವ್ಯವಹಾರ. ಅಂಡ್ ಇಟ್ ಈಸ್ ನಾಟ್ ಆಫ್ ಎ ಲ್ಯಾಕ್ಸ್ ಅಥವಾ ಥೌಸಂಡ್ಸ್ ಅಲ್ಲಿ ಇರುವಂತದ್ದಲ್ಲ, ಅದೊಂದು 1000 crores ಅಲ್ಲಿ ಇರುವಂತ ಆಕ್ಷನ್ಸ್ ಆಕ್ಟಿವಿಟೀಸ್ ಆಗಿರುತ್ತೆ ಅಥವಾ ಡಿಸಿಷನ್ಸ್ ಆಗಿರುತ್ತೆ. ಅಂಡ್ ಇಟ್ ಅಫೆಕ್ಟ್ಸ್ ದ ಎಂಟೈರ್ ಆರ್ಗನೈಸೇಷನ್. ಆ ಡಿಸಿಷನ್ಸ್ಗಳು ಕೇವಲ ಯಾವುದೋ ಒಂದು ಸೆಕ್ಟರ್, ಯಾವುದೋ ಒಂದು ರೀಜನಲ್ ಆಫೀಸ್ಗೆ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಡಿವಿಷನ್ಸ್ಗೆ ಅಫೆಕ್ಟ್ ಆಗುವಂತದ್ದಲ್ಲ, ಇಟ್ ಅಫೆಕ್ಟ್ಸ್ ದ ಎಂಟೈರ್ ಆರ್ಗನೈಸೇಷನ್. ಲಾಂಗ್ ರನ್ ಇನ್ ನೇಚರ್. ಆ ಡಿಸಿಷನ್ಸ್ಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ಇಮಿಡಿಯೇಟ್ ಇವತ್ತು ನಾಳೆ ಅಥವಾ ಈ ಸಣ್ಣ ಸಣ್ಣ ಡಿಸಿಷನ್ಸ್ ಗಳನ್ನ ಶಾರ್ಟ್ ಪೀರಿಯಡ್ ಡಿಸಿಷನ್ಸ್ ಗಳನ್ನ ತಗೊಳ್ಳುವಂತದ್ದಲ್ಲ. ದಟ್ ಸ್ಟ್ರಾಟಜೀಸ್ ಇನ್ ಲಾಂಗ್ ರನ್. 10 ವರ್ಷದ ನಂತರ ಇವತ್ತು ಪ್ಲಾನ್ ಮಾಡಿದ್ರೆ 10 ವರ್ಷದ ನಂತರ ಹೇಗೆ ಬರಬೇಕು. ವೆನ್ ರಿಲಯನ್ಸ್ ಇಂಟ್ರೊಡ್ಯೂಸ್ಡ್ ದ ಜಿಯೋ, ದೇ ಡಿಂಟ್ ಹ್ಯಾಡ್ ದ ಶಾರ್ಟ್ ಟರ್ಮ್ ಪ್ಲಾನ್ಸ್, ಅಥವಾ ಅವ್ರಿಗೆ ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ಬರ್ಬೇಕಂತ ಹೇಳಿ. ಇನಿಷಿಯಲಿ ದೇ ಹ್ಯಾವ್ ಇನ್ಕರ್ಡ್ ಲಾಸಸ್. ಇಫ್ ಯು ಸಿ ದ ಬ್ಯಾಲೆನ್ಸ್ ಶೀಟ್ ಆಫ್ ಜಿಯೋ, ರಿಲಯನ್ಸ್ ಅಂಡ್ ಜಿಯೋದಿಂದ ಎಷ್ಟು ಲಾಸ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ನೌ ದೇ ಆರ್ ಸ್ಟಾರ್ಟೆಡ್ ಅರ್ನಿಂಗ್ ದ ಪ್ರಾಫಿಟ್. ಸೊ ದಟ್ ಸ್ಟ್ರಾಟಜಿ ವಿಚ್ ಹ್ಯಾಸ್ ದ ಲಾಂಗ್ ನೇಚರ್, ಅದನ್ನು ನಾವು ಲಾಂಗ್ ನೇಚರ್ ಅಥವಾ ಲಾಂಗ್ ಪರ್ಸ್ಪೆಕ್ಟಿವ್,
ವಿ ಕಾಲ್ ಇಟ್ ಆಸ್ ಎ ಕಾರ್ಪೊರೇಟ್ ಸ್ಟ್ರಾಟಜಿ. ಮಲ್ಟಿ ಡೈಮೆನ್ಷನಲ್ ಆ್ಯಂಡ್ ಇಂಟಿಗ್ರೇಟೆಡ್. ಅದೇನಾಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾರೆ ಅವರು. ಮತ್ತೆ ಇದರಿಂದ ಯಾವ ರೀತಿಯ ಸಮಸ್ಯೆಗಳು ಬರ್ಬೋದು ಅಥವಾ ಮುಂದೆ ಏನಾದರೂ ಚೇಂಜಸ್ ಮಾಡಬೇಕಾಗ್ಬೋದಾ, ಮತ್ತೆ ಎಲ್ಲಾ ವಿಚಾರಗಳನ್ನು ಇಂಟಿಗ್ರೇಟ್ ಮಾಡ್ತಾರೆ. ದೇ ಕನ್ಸಿಡರ್ ಆಲ್ ಎಲಿಮೆಂಟ್ ಇಫ್ ದೇ ಗೋಯಿಂಗ್ ಟು ಎಂಟರ್ ಇನ್ ಟು ಎನಿ line of business, how it is going to affect to the profit, revenue, and how it is going to affect other business. So ಬೇರೆ ಬೇರೆ ಆಸ್ಪೆಕ್ಟ್ಗಳನ್ನು ಕನ್ಸಿಡರ್ ಮಾಡಿ ಓವರ್ ಆಲ್ ಅಥವಾ ಥರೋ ಸ್ಟಡಿ ಮಾಡಿ ಅಂತಹ ಸ್ಟ್ರಾಟಜೀಸ್ಗಳನ್ನು ಮಾಡ್ತಾರೆ. ಕನ್ಸರ್ನ್ ವಿತ್ ಪರ್ಸೀವಿಂಗ್ ಅಪಾರ್ಚುನಿಟೀಸ್ ಅಂಡ್ ಥ್ರೆಟ್ಸ್ ಅಂಡ್ ಕೋಪ್ ವಿತ್ ದೆಮ್. ಸೊ ಇದು ಯಾವ ರೀತಿ ಅಂತ ಹೇಳಿದ್ರೆ, ಏನೋ ಒಂದು ಅಪಾರ್ಚುನಿಟಿ ಇರುತ್ತೆ ಈ ಸೆಕ್ಟರ್ ಅಲ್ಲಿ ಹೋದ್ರೆ, ಲೈಕ್ ವಿ ಕ್ಯಾನ್ ಗೆಟ್ ಮೋರ್ ರೆವಿನ್ಯೂ ಅಂತ ಹೇಳಿ. You can take the example right now is artificial intelligence and machine learning areas and technological areas ಸ್ವಲ್ಪ ಬೆಳೀತಾ ಇದೆ. So a company can think of starting some business related to the artificial intelligence or machine learning. So ಇದನ್ನ ಅಪಾರ್ಚುನಿಟಿಯನ್ನು ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು. ಅದೇ ಥ್ರೆಟ್ಸ್ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಕೆಲವು ಏರಿಯಾಸ್ ಅಲ್ಲಿ ಔಟ್ಡೇಟ್ ಆಗ್ತಾ ಇದೆ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಲವು ಕಂಪ್ನಿ ಇರ್ಬೋದು, ಅಥವಾ ಸೇ ಫಾರ್ ಎಕ್ಸಾಂಪಲ್ ಈವನ್ ಇನ್ ಕೇಸ್ ಆಫ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಲ್ಲಿ ಕೆಲವು ಸ್ವಲ್ಪ ಥ್ರೆಟ್, ಬಿಕಾಸ್ ಓವರ್ ದ ಪೀರಿಯಡ್ ಚೇಂಜಸ್ ಆಗುತ್ತೆ. ಚೇಂಜಸ್ ಆಗ್ತಾ ಹೋದಾಗೆ ಟೆಕ್ನಾಲಜಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಒಂದು ರಿಸ್ಕ್ ಇದೆ. ಆ ರಿಸ್ಕ್ ಏನಂತ ಹೇಳಿದ್ರೆ ರಿಸ್ಕ್ ಆಫ್ ಆಬ್ಸೊಲಿಸೆನ್ಸ್, ರಿಸ್ಕ್ ಆಫ್ ಗೆಟಿಂಗ್ ಔಟ್ಡೇಟ್ ಆಗುವಂಥದ್ದು. ಸೊ ಅಂತ ಟೈಮಲ್ಲಿ ಹೇಗೆ ಶಿಫ್ಟ್ ಮಾಡ್ಬೋದು, ಹೇಗೆ ವಿ ಕ್ಯಾನ್ ಕಮ್ ಔಟ್ ಅಂಡ್ ವಿ ಕ್ಯಾನ್ ಡೂ ಸಮ್ ಸ್ಟ್ರಾಟಜಿ ರಿಲೇಟೆಡ್, ಅದೆಲ್ಲವೂ ಕೂಡ ಕಾರ್ಪೊರೇಟ್ ಸ್ಟ್ರಾಟಜಿ ಆಗುತ್ತೆ. ಅಂಡ್ ದೆನ್ ಕನ್ಸರ್ನ್ ವಿತ್ ಎಫಿಷಿಯಂಟ್ ಅಲೋಕೇಶನ್ ಅಂಡ್ ಯುಟಿಲೈಸೇಷನ್ ಆಫ್ ಸ್ಕೇರ್ಸ್ ರಿಸೋರ್ಸಸ್. ಯು ನೋ ದಟ್ ಎಕನಾಮಿಕ್ಸ್, ನಾನು ಆಲ್ರೆಡಿ ಅರ್ಲಿಯರ್ ಸೆಷನ್ಸ್ ಅಲ್ಲಿ ಹೇಳಿದೆ ನಿಮಗೆ, ಇವತ್ತು ಎಕನಾಮಿಕ್ಸ್ ಇದೆ. ಯಾಕೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ದ ಕ್ವಶನ್ ಇಸ್ ಅಬೌಟ್ ಹೌ ಯು ಅಲೋಕೇಟ್ ದ ರಿಸೋರ್ಸಸ್. ರಿಸೋರ್ಸಸ್ ಆರ್ ಇನ್ ಸ್ಕೇರ್ಸ್. Wants are unlimited, but resources are limited. That is why we study economics in detail, or that is why we worry more about the economics aspects, right? So anything which is related to the most effective and optimum utilization of the resources, and any strategy related to such allocations and utilizations is considered as the corporate level strategy. This is about the brief characteristics. Next, types of corporate strategies. Once again, I recall, first we have discussed about there are, on the basis of levels, strategies are classified into this corporate strategies, business level strategies, and functional level strategies. And now first we focus on the corporate level strategies, and we have seen the characteristics, what is corporate level strategy and characteristics of corporate level strategy. Now we focus on the types of corporate strategies. It is a very important and interesting. It's also called the classification. ಇದನ್ನ ಫರ್ದರ್ ಬೇರೆಯವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದನ್ನ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್ ಅಂತ ಮಾಡಿದ್ದಾರೆ. ದಟ್ ಈಸ್ ಕಾರ್ಪೊರೇಟ್, ಬಿಸಿನೆಸ್ ಮತ್ತು ಫಂಕ್ಷನಲ್ ಲೆವೆಲ್. ಇದನ್ನ ಅದೇ ಟೈಪ್ಸ್ ಆಫ್ ಕಾರ್ಪೊರೇಟ್ ಸ್ಟ್ರಾಟಜೀಸ್ ಅನ್ನ ಸಮ್ ಆಫ್ ದಿ ಆಥರ್ಸ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದರ ಟೈಪ್ಸ್ ಬಂದಾಗ ಕ್ಲಾಸಿಫಿಕೇಶನ್ ಆಫ್ ಸ್ಟ್ರಾಟಜೀಸ್ ಬೇಸ್ಡ್ ಆನ್ ಬಿಸ್ನೆಸ್ ಸೈಕಲ್ ಅಥವಾ ಕಾಂಪಿಟೇಷನ್ ಅಂತ ಮಾಡಿದ್ದಾರೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ವಿ ಜಸ್ಟ್ ಕಾಲ್ ಇಟ್ ಆಸ್ ಟೈಪ್ಸ್ ಆಫ್ ಕಾರ್ಪೊರೇಟ್ ಸ್ಟ್ರಾಟಜೀಸ್. ಓಕೆ, ವಿಲಿಯಂ ಎಫ್ ಗ್ಲೂಯೆಕ್ ಅಂಡ್ ಲಾರೆನ್ಸ್ ಆರ್ ಜಾರ್ಜ್ ಅವರು ಈ ಕ್ಲಾಸಿಫಿಕೇಶನ್ ಮಾಡ್ತಾರೆ. ದೇ ಕಾಲ್ ಇಟ್ ಜನರಿಕ್ ಕಾರ್ಪೊರೇಟ್ ಸ್ಟ್ರಾಟಜೀಸ್. ಫಸ್ಟ್ ಒನ್ ಇಸ್ ಸ್ಟೆಬಿಲಿಟಿ ಸ್ಟ್ರಾಟಜಿ, ಸೆಕೆಂಡ್ ಒನ್ ಇಸ್ ಎಕ್ಸ್ಪಾನ್ಷನ್ ಗ್ರೋತ್, ಆರ್ ಸಮ್ ಟೈಮ್ ಇಟ್ ಈಸ್ ಕಾಲ್ಡ್ ಇಂಟೆನ್ಸಿಫಿಕೇಶನ್ ಸ್ಟ್ರಾಟಜಿ, ರಿಟ್ರೆಂಚ್ಮೆಂಟ್ ಸ್ಟ್ರಾಟಜಿ ಅಂಡ್ ಕಾಂಬಿನೇಷನ್ ಸ್ಟ್ರಾಟಜಿ. ನಾ ಸ್ಟೆಬಿಲಿಟಿ ಸ್ಟ್ರಾಟಜಿ ಫಸ್ಟ್, ಈಗ ಕಾರ್ಪೊರೇಟ್ ಲೆವೆಲ್ ಸ್ಟ್ರಾಟಜಿಯ ಫಸ್ಟ್ ಟೈಪ್ ಅನ್ನು ಫೋಕಸ್ ಮಾಡೋಣ, ಸ್ಟೆಬಿಲಿಟಿ ಸ್ಟ್ರಾಟಜಿ. ಸ್ಟೆಬಿಲಿಟಿ ಸ್ಟ್ರಾಟಜಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಂಪನಿ ಈಗ ಬಿಸ್ನೆಸ್ ರನ್ ಆಗ್ತಾ ಇದೆ, ಬಿಸ್ನೆಸ್ ಮಾಡ್ತಾ ಇದೆ, ಅವ್ರು ಹಾಗೆ ಮಾಡ್ತಾ ಇರ್ತಾರೆ. ಅಂಡ್ ದೇ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಎನಿ ಎಕ್ಸ್ಪಾನ್ಷನ್ ಅಥವಾ ಬಿಸ್ನೆಸ್ ಅನ್ನು ಇನ್ಕ್ರೀಸ್ ಮಾಡುವಂಥದ್ದು, ಇನ್ ದ ಸೆನ್ಸ್ ಹೊಸ ಬಿಸ್ನೆಸ್ಗೆ ಎಂಟರ್ ಆಗುವಂಥದ್ದು. ದೇ ಆರ್ ನಾಟ್ ಗೋಯಿಂಗ್ ಟು ಡೂ ಸಚ್ ಆಕ್ಷನ್ಸ್, ಮೇಕ್ ನೋ ಚೇಂಜ್ ಟು ದ ಕಂಪ್ನೀಸ್ ಕರೆಂಟ್ ಆಕ್ಟಿವಿಟೀಸ್. ಹಾಗಂತ ಹೇಳಿ ಚೇಂಜೇ ಮಾಡೋದಿಲ್ಲ ಅಂತ ಹೇಳ, ದೊಡ್ಡ ಮಟ್ಟದ ಯಾವುದೇ ನಿರ್ಧಾರಗಳನ್ನ, ಯಾವುದೇ ಹೊಸ ಬಿಸ್ನೆಸ್ಗೆ ಅವರು ಕೈ ಹಾಕೋದಿಲ್ಲ. ಸೊ ದಿಸ್ ಇಸ್ ಈ ಸ್ಟ್ರಾಟಜಿ. ಯಾಕಂತ ಹೇಳಿದ್ರೆ, ಯು ಆರ್ ಮೈಂಟೈನಿಂಗ್ ವಾಟ್ ಯು ಹ್ಯಾವ್. ಈಗ ಏನಿದೆ ಇಷ್ಟನ್ನ ನಾವು ಮ್ಯಾನೇಜ್ ಮಾಡಬೇಕು, ಹೊಸ ಬಿಲ್ಡಿಂಗ್ ಎಂಟರ್ ಆದ್ರೆ ಅದನ್ನ ಪುನಃ ಮ್ಯಾನೇಜ್ ಮಾಡಿ ಕಷ್ಟ ಆಗುತ್ತೆ. ಲೆಟ್ ಅಸ್ ಮ್ಯಾನೇಜ್ ಆರ್ ಮೈಂಟೈನ್ ದ ಪ್ರೆಸೆಂಟ್ ಕಂಡೀಷನ್ ಆರ್ ಪ್ರೆಸೆಂಟ್ ಬಿಸ್ನೆಸ್. ದಟ್ ಈಸ್ ಅದು ಕೂಡ ಒಂದು ಸ್ಟ್ರಾಟಜಿ, ರೈಟ್? ಡೂಯಿಂಗ್ ನಥಿಂಗ್, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಟ್. ಏನು ಮಾಡದಿರುವುದು ಕೂಡ ಕೆಲವು ಸಲ ಒಂದು ಡಿಸಿಷನ್ ಆಗುತ್ತೆ ಅಂತ. ಮೇಂಟೈನಿಂಗ್ ದ ಕರೆಂಟ್ ಸ್ಟ್ರಾಟಜಿ ದಟ್ ಬ್ರಾಟ್ ಇಟ್ ಸಕ್ಸಸ್ ವಿತ್ ಲಿಟಲ್ ಆರ್ ನೋ ಚೇಂಜ್. ಸ್ಟ್ರಾಟಜೀಸ್ ಟು ರಿಮೇನ್ ಸಕ್ಸಸ್ಫುಲ್. ಸ್ಟ್ರಾಟಜೀಸ್ ಅಂದ್ರೆ ಈಗ ನಮಗೆ we are getting this much of, they say for example 100 crores of revenue, let us maintain this.
ಇದನ್ನ ಮೇಂಟೈನ್ ಮಾಡು, ಇದಕ್ಕಿಂತ ದೊಡ್ಡ ಆಸೆ ಇಲ್ಲ. ಮನುಷ್ಯ ಅನ್ಕೊಳ್ತಾನೆ ನಾನು ಈಗ ಖುಷಿಯಾಗಿದ್ದೇನೆ, ಇಷ್ಟೇ ಸಾಕು, ನಿಮ್ಗೆ ಇದಕ್ಕಿಂತ ದೊಡ್ಡ ಆಸೆ ಇಲ್ಲ ಅಥವಾ ಇದಕ್ಕಿಂತ ಈಗಿಲ್ಲ, ಇದು ಏನಿದೆ ಈಗ ನನ್ಗಿರುವಂತ ಸಂಪತ್ತು ಏನಿದೆ ಅದನ್ನ ನಾನು ಉಳಿಸ್ಕೊಂಡು ಹೋದ್ರೆ ಸಾಕು ಅನ್ನುವಂತ ಆಲೋಚನೆ, ಅನ್ನುವಂತ ಅಟಿಟ್ಯೂಡ್ ಇದೆ ಅಲ್ಲ, ಆ ರೀತಿ ಅಟಿಟ್ಯೂಡ್ ಬಿಸ್ನೆಸ್ ಗೆ ಬಂದಾಗ ಲೆಟ್ ಅಸ್ ಮೇಂಟೈನ್ ದ ಪ್ರೆಸೆಂಟ್ ಬಿಸ್ನೆಸ್. ಏನು ಈಗಿನ ಬಿಸ್ನೆಸ್ ಗೆ ತೊಂದರೆ ಆಗದಾಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅಷ್ಟೇ ಪ್ರಾಫಿಟ್, ಅಥವಾ ಒಂದು ಸ್ವಲ್ಪ ಸ್ಲೋಲಿ ಗ್ರೋತ್ ಆಗುವಂತ ರೀತಿ ಅಥವಾ ಪ್ರಾಫಿಟ್ ಅಲ್ಲಿ ಇನ್ಕ್ರೀಸ್ ಆಗುವಂತ ರೀತಿ ಸ್ಟ್ರಾಟಜಿ ಮಾಡುವಂಥದ್ದು. ವಿಶೇಷವಾದಂತ ಯಾವುದೇ ರೆವಲ್ಯೂಷನರಿ ಸ್ಟ್ರಾಟಜೀಸ್ ಅನ್ನ ದೇ ಆರ್ ನಾಟ್ ಗೋಯಿಂಗ್ ಟು ಇಂಪ್ಲಿಮೆಂಟ್ at this ಅಂತ ಸ್ಟ್ರಾಟಜೀಸ್ ಅನ್ನು ನಾವು ಸ್ಟೆಬಿಲಿಟಿ ಸ್ಟ್ರಾಟಜಿ ಅಂತ ಹೇಳ್ತೇವೆ. ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ ಎ ಫರ್ಮ್ stays with its current business and product markets, maintain the existing level of efforts and is satisfied with incremental growth ಅಂತ ಹೇಳಿದ್ರೆ ಒಂದು ಸಣ್ಣ ಸ್ವಲ್ಪ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಜಾಸ್ತಿ, ದೊಡ್ಡ ಮಟ್ಟದ ಒಂದೇ ಸಲ ಬಿಸ್ನೆಸ್ ಅನ್ನ ಕ್ರಾಂತಿಕಾರಿಯಾಗಿ ಬದಲಾವಣೆ ಮಾಡುವಂಥದ್ದು ಅಥವಾ ಇಂಟ್ರೊಡ್ಯೂಸ್ ಮಾಡುವಂಥದ್ದಲ್ಲ. ರೈಟ್. ಸುಟೇಬಿಲಿಟಿ, ಯಾವಾಗ ಈ ಸ್ಟ್ರಾಟಜಿ ಸುಟೇಬಲ್ ಆಗುತ್ತೆ? ಕಂಪನಿ ಇಸ್ ಡೂಯಿಂಗ್ ರೀಸನೇಬಲ್ ವೆಲ್, ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇನ್ ಬಿಸ್ನೆಸ್, ಬಟ್ ನೋ ಸ್ಕೋಪ್ ಫಾರ್ ಸಿಗ್ನಿಫಿಕೆಂಟ್ ಗ್ರೋತ್. ನಿಮ್ಗೆ ಗೊತ್ತಿದೆ ಇದರಲ್ಲಿ ಜಾಸ್ತಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯು ಕಾಂಟ್ ಡೂ ಮಚ್ ಇನ್ ದಿಸ್ ಸೆಕ್ಟರ್. ಸೇ ಫಾರ್ ಎಕ್ಸಾಂಪಲ್ ಯಾವ ಲೈಕ್ ಫುಡ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಆಲ್ರೆಡಿ ದೇರ್ ಆರ್ ಲಾಟ್ ಆಫ್ ಕಾಂಪಿಟೇಷನ್, ತುಂಬಾ ಕಾಂಪಿಟೇಟರ್ಸ್ ಇದ್ದಾರೆ. ಸೊ ನಿಮ್ಗೆ ಒಂದಷ್ಟು ಮಾರ್ಕೆಟ್ ಇದೆ, ಏನೋ ನೀವು ಹೊಸದು ರೆವಲ್ಯೂಷನರಿ ಅದರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಜನ ತಿನ್ನೋಷ್ಟೇ ತಿನ್ನೋದು, ಅದು ನೀವು ಹೊಸದಾಗಿ ಅವ್ರಿಗೆ ರುಚಿ ತಾಗಿಸಿ ಏನಾದ್ರು ಬೇರೆ ಅಡಿಷನಲ್ ತಿನ್ಸ್ಬೋದು ಬಿಟ್ರೆ ಅದು ಎಷ್ಟು ತಿನ್ಸ್ಬೋದು. ಸೊ ದಟ್ ಈಸ್ ವೈ ದರ್ ಆರ್ ಲಾಟ್ ಆಫ್ ಅದರ್ ಪ್ಲೇಯರ್ಸ್ ಇನ್ ದ ಫುಡ್ ಅಂಡ್ ಇಂಡಸ್ಟ್ರಿ. ಸೊ ವಾಟ್ ಯು ವಾಂಟ್ ಟು ಸಿ, ನನ್ನ ಪಾಲೇನಿದೆ ಅಥವಾ ನಮ್ಮ ಬಿಸ್ನೆಸ್ ಏನಿದೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋಣ. ಅಂಡ್ ನಿಮ್ಗೆ ಗೊತ್ತಿದೆ ಅದರಲ್ಲಿ ದೊಡ್ಡ ಸಿಗ್ನಿಫಿಕೆಂಟ್ ಗ್ರೋತ್ ಆಗೋದಿಲ್ಲ ಅಂತ ಹೇಳಿ. ದಟ್ ಈಸ್ ವೈ ಯು ಆರ್ ಸೇಯಿಂಗ್ ದಟ್ ಲೆಟ್ ಅಸ್ ಮೇಂಟೈನ್ ದ ಸ್ಟೇಟಸ್ ಕೋ ಅಂತ ಹೇಳ್ತಾ ಅಲ್ವಾ, ಈಗ ಏನಿದೆ ಅದನ್ನ ಮೇಂಟೈನ್ ಮಾಡೋಣ ಅಂತ. ಆ ಸಿಚುವೇಶನ್ ಇದ್ದಾಗ ಎಕಾನಮಿಯಲ್ಲಿ ಅಥವಾ ನಿಮ್ಮ ಕಂಪನಿ ಆ ಸಿಚುವೇಶನ್ ಅಲ್ಲಿ ಇದ್ದಾಗ ಸ್ಟೆಬಿಲಿಟಿ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡಬಹುದು. ದ ಇಂಡಸ್ಟ್ರಿ ಇಸ್ ಇನ್ ಮೆಚೂರ್ ಸ್ಟೇಜ್ ವಿತ್ ಫ್ಯೂ ಆರ್ ನೋ ಗ್ರೋತ್ ಪ್ರಾಸ್ಪೆಕ್ಟಸ್. ಇಂಡಸ್ಟ್ರಿ ಗೊತ್ತಿದೆ ನಿಮ್ಗೆ, ಇನ್ನು ಜಾಸ್ತಿ ಬೆಳೆಯುವ ಚಾನ್ಸಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ಇವಾರ್ ಇನ್ ಯಾವ್ದು ಎಲೆಕ್ಟ್ರಾನಿಕ್ ಫೀಲ್ಡ್ ಅಲ್ಲಿ ಇದೆ, ಇವಾಗ ಮ್ಯಾನುಫ್ಯಾಕ್ಚರಿಂಗ್, ನೀವು ರೇಡಿಯೋ ಟೇಪ್ ರೆಕಾರ್ಡರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರಿ, ಆ ಟೈಮಲ್ಲಿ ನಿಮ್ಗೆ ಅದ್ರಲ್ಲಿ ಫರ್ದರ್ ಇಲ್ಲ, ಬೇಕಾದ್ರೆ ಬೇರೆ ವರ್ಷ ನೀವು ಐದರ್ ಯು ಹ್ಯಾವ್ ಟು ಚೇಂಜ್ ಇನ್ ಟು ದ ಟೆಕ್ನಾಲಜಿ, ನ್ಯೂ ಟೆಕ್ನಾಲಜಿ, ಯು ಹ್ಯಾವ್ ಟು ಶಿಫ್ಟ್ ನ್ಯೂ ಟೆಕ್ನಾಲಜಿ. ಅಥವಾ ಆ ಟೈಮಲ್ಲಿ ನೀವು ಒಂದ್ ವೇಳೆ ಈಗ ಔಟ್ಡೇಟ್ ಆಗಿದೆ, ಆ ಟೈಮಲ್ಲಿ ನಾನು ಹೇಳ್ತಾ ಇರುವಂತ ಒಂದು ಕಂಪ್ನಿ ಇದ್ರೆ ಅವರು ಇದ್ದದನ್ನ ಹೇಗೆ ಉಂಟು ಎಷ್ಟು ದಿನ ಹೋಗ್ತದೆ ಅಷ್ಟು ದಿನ ಹೋಗ್ಲಿ, ಬಿಸ್ನೆಸ್ ನಡೀಲಿ ಅನ್ನುವಂತ ರೀತಿ, ಅಂದ್ರೆ ಮೆಚೂರ್ ಸ್ಟೇಜ್ ಇದ್ದಾಗ ನಂತರ ಅದು ಹೊಸ ಯಾವ್ದು ಟೆಕ್ನಾಲಜಿ ಬರ್ತದೆ, ಆ ಪ್ರಾಡಕ್ಟ್ ಔಟ್ಡೇಟ್ ಆಗುತ್ತೆ. ಇಲ್ಲಿ ಟೈಪ್ಸ್ ಆಫ್ ಸ್ಟೆಬಿಲಿಟಿ ಸ್ಟ್ರಾಟಜಿ ಅಂತ ನೋಡಿದಾಗ ವಿ ಹ್ಯಾವ್ ಫಸ್ಟ್ ನೋ ಚೇಂಜ್ ಸ್ಟ್ರಾಟಜಿ ಅಂತ ಹೇಳಿ, ಅಂದ್ರೆ ಫರ್ದರ್ ಟೇಕಿಂಗ್ ನೋ ಡಿಸಿಷನ್ ಸಮ್ ಟೈಮ್ ಇಸ್ ಎ ಡಿಸಿಷನ್. ಎಕ್ಸಾಕ್ಟ್ಲಿ ಏನು ಚೇಂಜ್ ಮಾಡೋದಿಲ್ಲ, ಹೇಗಿದೆ ಹಾಗೆ. ಅದೇ ಪ್ರಾಫಿಟ್ ಸ್ಟ್ರಾಟಜಿ, ಈ ಪ್ರಾಫಿಟ್ ಈಸ್ ಫಾಲಿಂಗ್, ಇಲ್ಲಿ ಕೂಡ ನೀವು ಶುಡ್ ನೋಟ್ ಸ್ಟೆಬಿಲಿಟಿ ಸ್ಟ್ರಾಟಜಿ ಅಂದ್ರೆ ಏನೂ ಮಾಡದೇ ಇರುವಂತದ್ದಲ್ಲ, ಬಟ್ ಮೇಜರ್ ಆಗಿ ಏನು ಮಾಡೋದಿಲ್ಲ ಅಂತ. ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಪ್ರಾಫಿಟ್ ಸ್ಟ್ರಾಟಜೀಸ್, ಈ ಪ್ರಾಫಿಟ್ ಈಸ್ ಫಾಲಿಂಗ್ ಏನ್ ಮಾಡ್ತಾರೆ, ರೆಡ್ಯೂಸ್, ಸಣ್ಣಗೆ ಒಂದು ಸ್ವಲ್ಪ ಪ್ರಾಫಿಟ್, ಯಾವುದೋ ಒಂದು ಸೆಕ್ಟರ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಬರ್ತಾ ಇಲ್ಲ, ಆ ಪ್ರಾಡಕ್ಟ್ ಜಾಸ್ತಿ ಮೂವ್ ಆಗ್ತಾ ಇಲ್ಲ, ಜಾಸ್ತಿ ಜನ ತಗೊಳ್ತಾ ಇಲ್ಲ ಅಂತ ಆದಾಗ ರಿಡ್ಯೂಸ್ ಇನ್ವೆಸ್ಟ್ಮೆಂಟ್, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಮಾಡ್ತಾ ಬರುವಂಥದ್ದು, ಕಾಸ್ಟ್ ಕಡಿಮೆ ಮಾಡುವಂಥದ್ದು, ರೈಸ್ ಪ್ರೈಸಸ್, ಇನ್ಕ್ರೀಸ್ ಪ್ರೊಡಕ್ಟಿವಿಟಿ. ಫಾರ್ ಎಕ್ಸಾಂಪಲ್ ಈಗ ವಾಟರ್ ಟ್ಯಾಂಕ್ ಇದೆ ನೋಡಿ, ತುಂಬಾ ಈಗ ಕಾವೇರಿ ವಾಟರ್ ಟ್ಯಾಂಕ್ಸ್ ಇದೆ, ಸಿಂಟೆಕ್ಸ್ ಅಂತ ಇದೆ, ನೀವೆಲ್ಲ ನೋಡ್ತೀವಿ. ಅದನ್ನ ಹೆಸರು ಕೂಡ ನಾವು ಸಿಂಟೆಕ್ಸ್ ಅಂತ ಕರಿತೇವೆ, ವಾಟರ್ ಟ್ಯಾಂಕ್ ಅಂತ ಹೇಳೋದಿಲ್ಲ, ಅಂದ್ರೆ ಆ ಕಂಪನಿ ಅಷ್ಟು ಪಾಪ್ಯುಲರ್ ಆಗಿರೋದು. ಬಟ್ ಈಗ ಅದು ನಿಮ್ಗೆ ಗೊತ್ತಿದೆ ಒಂದಷ್ಟು ಮೆಚುರಿಟಿ ಸ್ಟೇಜಿಗೆ ಬಂದಿದೆ. ಅಂದ್ರೆ ಹೇಳಿದ್ರೆ ನಿಮ್ಗೆ ಗೊತ್ತು ಎಷ್ಟು ವಾಟರ್ ಟ್ಯಾಂಕ್ ಅನ್ನು ಆಲ್ ಓವರ್ ವರ್ಲ್ಡ್ ಮಾಡ್ಬೋದು, ಒಂದು ಸಲ ತಗೊಂಡ್ರೆ ಅದೆಷ್ಟು ವರ್ಷ ಬರುತ್ತೆ. ಹಾಗಾಗಿ ಅವ್ರಿಗೆ ದೊಡ್ಡ ಮಾರ್ಕೆಟ್ ಇರೋದಿಲ್ಲ. ಸೊ ಯಾವಾಗ ಪ್ರಾಫಿಟ್ ಕಡಿಮೆ ಆಗುತ್ತೆ ಅವರು ನೋಡ್ತಾರಲ್ಲ ಈ ಫೀಲ್ಡ್ ಅಲ್ಲಿ ಜಾಸ್ತಿ ಗ್ರೋತ್ ಇಲ್ಲ, ಲೆಟಸ್ ಎಷ್ಟಿದೆ ಅಷ್ಟಕ್ಕೆ ಮೇಂಟೈನ್ ಮಾಡ್ತಾ ನಡೀತಾ ಹೋಗ್ಲಿ ಅಂತ ಹೇಳಿ. ಸೊ ಅವ್ರು ರೆಡ್ಯೂಸ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಲಿಕ್ಕೆ ಹೋಗೋದಿಲ್ಲ, ಕಾಸ್ಟ್ ಕಡಿಮೆ ಮಾಡ್ಲಿಕ್ಕೆ ನೋಡ್ತಾರೆ, ರೈಸ್ ಪ್ರೈಸಸ್ ಅನ್ನು ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಪ್ರಾಫಿಟ್ ಜಾಸ್ತಿ ಆಗಬೇಕು. ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ತಾರೆ, ಅಂದ್ರೆ ಎಫಿಷಿಯನ್ಸಿ ಆಫ್ ದಿ ವರ್ಕರ್ಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಹೇಳ್ತಾರೆ, ನ್ಯೂ ಟೆಕ್ನಾಲಜಿ ಯೂಸ್ ಮಾಡಬಹುದು ಪ್ರೊಡಕ್ಷನ್ಗೆ. ದಿಸ್ ಆರ್ ಆಲ್ ಆಕ್ಷನ್ಸ್ ವಿಲ್ ಬಿ ಟೇಕನ್. ಪಾಸ್, ಪ್ರೊಸೀಡ್ ವಿತ್ ಕಾಷನ್ ಸ್ಟ್ರಾಟಜಿ. ಈ ಯಾವಾಗಂದ್ರೆ ಎಕಾನಮಿ ನೋಡ್ತೀರಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ, ಜನರ ಹತ್ರ ಹಣ ಇಲ್ಲ, ಅಥವಾ ಎಕಾನಮಿಯಲ್ಲಿ ಯಾವುದೇ ರೀತಿಯಾದಂತ ಪರ್ಚೇಸಿಂಗ್ ಪವರ್ ಕ್ರಿಯೇಟ್ ಆಗ್ತಾ ಇಲ್ಲ. ಯಾವ್ದು ನೀವು ಯಾವ ಫೀಲ್ಡ್ ನಲ್ಲಿ ಬಿಸ್ನೆಸ್ ಆಗ್ತಾ ಇದೆ ಆ ಫೀಲ್ಡ್ ಅಲ್ಲಿ ಜಾಸ್ತಿ ಗ್ರೋತ್ ನಿಮ್ಗೆ ಕಾಣ್ತಾ ಇಲ್ಲ, ಏನೋ ಒಂದು ಹೊಸ ಚೇಂಜಸ್ ಆಗುತ್ತೆ, ಪೀಪಲ್ ಆರ್ ಶಿಫ್ಟಿಂಗ್ ಟವರ್ಡ್ಸ್ ದ ನ್ಯೂ ಟೈಪ್ ಆಫ್ ಲೈಫ್ ಸ್ಟೈಲ್. ದೆನ್ ಯು ಥಿಂಕ್ ದಟ್ ಲೆಟ್ ಅಸ್ ಹ್ಯಾವ್ ವೇಟ್. ನಾವು ಏನಾದ್ರು ಮೇಜರ್ ಸ್ಟ್ರಾಟಜಿ ಮಾಡೋ ಮುಂಚೆ ಅಥವಾ ಮೇಜರ್ ಮೂವ್ ಮಾಡೋ ಮುಂಚೆ ಒಂದು ಸ್ವಲ್ಪ ಟೆಂಪರರಿ ಆಗಿ ಒಂದು ಸ್ವಲ್ಪ ಈ ಟೆಸ್ಟ್ ಡ್ರೈವ್ ಮಾಡೋಣ ಅಂತೇಳಿ, ಆ ರೀತಿ ಕಾಷನ್ ಸ್ಟ್ರಾಟಜಿ ಅಂತ ನಾವು ಅದನ್ನ ಹೇಳ್ತೇವೆ. ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ
ದೊಡ್ಡ ಬದಲಾವಣೆ ಏನಿಲ್ಲ, ಬಟ್ ಇದ್ದದ್ರಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಏನು ನಾವು ಹೇಳ್ತೇವಲ್ಲ, 6ಕ್ಕೆ ಏರುವುದಿಲ್ಲ 3ಕ್ಕೆ ಇಳಿಯುವುದಿಲ್ಲ ಅಂತ ಹೇಳಿ. ಸೊ ದಟ್ ಟೈಪ್ ಆಫ್ ಸ್ಟ್ರಾಟಜಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ, 6ಕ್ಕೆ ಏರ್ಲಿಕ್ಕೆ ಸ್ಟ್ರಾಟಜಿ ಮಾಡ್ಲಿಕ್ಕೆ ಆಗಬೇಕಂದ್ರೆ ಅವಕಾಶ ಇಲ್ಲ, 3ಕ್ಕೆ ಇಳಿಯದ ಹಾಗೆ ಏನು ಮಾಡ್ಬೋದು ಮೇಂಟೈನ್ ಮಾಡುವಂಥದ್ದು. ಸಚ್ ಟೈಪ್ ಆಫ್ ಸ್ಟ್ರಾಟಜೀಸ್ ಆರ್ ಕಾಲ್ಡ್ ಸ್ಟೆಬಿಲಿಟಿ ಸ್ಟ್ರಾಟಜೀಸ್. Next, second corporate level strategy or second type, growth or expansion or intensification strategy. ಇದು ಯಾಕಂತ ಹೇಳಿದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್, ಮತ್ತು ಇದು ಯಾವಾಗ ಆಗುತ್ತೆ? ಗ್ರೋತ್ ಇಟ್ ಸೆಲ್ಫ್, ದ ವರ್ಡ್ ಗ್ರೋತ್ ಎಕ್ಸ್ಪಾನ್ಷನ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದ ಕಂಪನಿ ಗೋಯಿಂಗ್ ಟು ಎಕ್ಸ್ಪಾಂಡ್ ದ ಆಕ್ಟಿವಿಟೀಸ್. In the previous section, that is previous time, in the stability strategy, I told you that company is not going to do much. ನಾನು ಹೇಳಿದ್ದೀನಿ ನಿಮಗೆ, ಕಂಪನಿ ಏನು ದೊಡ್ಡದಾಗಿ ಏನು ಮಾಡೋದಿಲ್ಲ, ಇದ್ದದನ್ನು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಬಟ್ ಅಟ್ ದಿಸ್ ಸ್ಟೇಜ್, ಅಟ್ ದಿಸ್ ಪರ್ಟಿಕ್ಯುಲರ್ ಸ್ಟ್ರಾಟಜಿ, ಕಂಪನಿ ಗೋಯಿಂಗ್ ಟು ಎಕ್ಸ್ಪಾಂಡ್ ಇಟ್ಸ್ ಆಕ್ಟಿವಿಟೀಸ್. ಅದು ನನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ಲಿಕ್ಕೆ ಹೋಗುತ್ತೆ. ಇಟ್ ಈಸ್ ಗೋಯಿಂಗ್ ಟು ಎಕ್ಸ್ಪಾಂಡ್ ದ ಇಟ್ಸ್ ಬಿಸ್ನೆಸ್ ಸ್ಪೇಸ್. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗ್ರೋತ್ ಸ್ಟ್ರಾಟಜಿ ಅಂದ್ರೆ ಏನು, ಅಥವಾ ಎಕ್ಸ್ಪಾನ್ಷನ್ ಸ್ಟ್ರಾಟಜಿ ಅಂದ್ರೆ ಏನು ಅಂತ ಹೇಳಿದ್ರೆ, ಗ್ರೋತ್ ಸ್ಟ್ರಾಟಜಿ ಇಸ್ ಇಂಪ್ಲಿಮೆಂಟೆಡ್ by redefining the business through enlarging the scope of business and substantially increasing investment in the business. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೊಸ ಬಿಸ್ನೆಸ್ಗೆ ಎಂಟರ್ ಆಗ್ತಾ ಹೋಗ್ತಾರೆ. ನಿಮ್ಗೆ ಗೊತ್ತಿದೆ, ಟಾಟಾ ಇನಿಷಿಯಲಿ ಸ್ಟಾರ್ಟೆಡ್ ವಿತ್ ಸ್ಟೀಲ್ ಅಂಡ್ ಅದರ್ ಸಮ್ ಜೂಟ್ ಇಂಡಸ್ಟ್ರೀಸ್, ಬಟ್ ಇವತ್ತು ಅವರು ಟೆಕ್ನಾಲಜಿ ಇಂಡಸ್ಟ್ರೀಸ್ ಇದ್ದಾರೆ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಇದ್ದಾರೆ. ಟಾಟಾ ಕನ್ಸ್ಯೂಮರ್ ಗೂಡ್ಸ್ ಅಂತ ಕಂಪನಿ ಇದೆ, ದೇ ಹ್ಯಾವ್ ಇನ್ ದ FMCG ಇದ್ದಾರೆ, ಆಟೋಮೊಬೈಲ್ ಇದೆ, ಟಾಟಾ ಮೋಟಾರ್ಸ್ ಇದೆ, ಅಂಡ್ ದೇ ಹ್ಯಾವ್ ಸೋ ಮೆನಿ ಅಗ್ರಿಕಲ್ಚರಲ್ ಕೆಮಿಕಲ್ಸ್ ಇದೆ, ಅಗ್ರಿಕಲ್ಚರಲ್ ಕೆಮಿಕಲ್ಸ್ ಅನ್ನ ಮಾಡುವಂತ ಮ್ಯಾನುಫ್ಯಾಕ್ಚರಿಂಗ್, ರ್ಯಾಲೀಸ್ ಕೂಡ ಅವರದೇ ಇರುವಂತದ್ದು, ರ್ಯಾಲೀಸ್ ಕಾರ್ಪೊರೇಷನ್. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ದ ಮೆನಿ ಅದರ್, ಅಂದ್ರೆ ಅವರೊಂದಷ್ಟು ಇನ್ವೆಸ್ಟ್ ಮಾಡ್ತಾ ಹೋದ್ರು. ಇದನ್ನ ನಾವು ಈ ಎಲ್ಲ ಆಕ್ಷನ್ಸ್ ಏನಿತ್ತು, ಟಾಟಾ ಕಂಪನಿ ತನ್ನ ಹೊಸ ಕ್ಷೇತ್ರಕ್ಕೆ ತನ್ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡದ್ದು, ಅಥವಾ ರಿಲಯನ್ಸ್ ಕಂಪನಿ ಈಗ ಜಿಯೋ ಟೆಲಿಕಮ್ಯುನಿಕೇಶನ್ ಇಂಟ್ರೊಡ್ಯೂಸ್ ಆಗಿರೋದು, ಪೆಟ್ರೋಲಿಯಂ ಇನಿಷಿಯಲಿ ಪಾಲಿಸ್ಟರ್ ಬಿಸ್ನೆಸ್ ಅಲ್ಲಿ ಇತ್ತು, ಪೆಟ್ರೋಲಿಯಂ ಅಲ್ಲಿ ಇತ್ತು, ನಂತರ ಬೇರೆ ಬೇರೆ ಮೀಡಿಯಾಕ್ಕೆ ಎಂಟರ್ ಆಯ್ತು, and they have entered into the other software. So ಎಲ್ಲ ಏರಿಯಾಸ್ ಎಂಟರ್ ಆಗುವಂಥದ್ದು, ಇಟ್ ಈಸ್ ಥ್ರೂ ದ ಗ್ರೋತ್ ಸ್ಟ್ರಾಟಜಿ. ದೇ ಥಾಟ್ ಆಫ್ ಗ್ರೋತ್, ನಾವು ಗ್ರೋ ಆಗಬೇಕು, ಹೊಸ ಬಿಸ್ನೆಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಸೊ ದೇ ಆರ್ ಎಕ್ಸ್ಪಾಂಡೆಡ್. ಸೊ ಇದು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಕ್ಸಲರೇಟ್ ದ ರೇಟ್ ಆಫ್ ಗ್ರೋತ್ ಆಫ್ ಸೇಲ್ಸ್ ಇನ್ಕ್ರೀಸ್ ಮಾಡ್ಲಿಕ್ಕೆ, ಪ್ರಾಫಿಟ್ ಇನ್ಕ್ರೀಸ್ ಮಾಡ್ಲಿಕ್ಕೆ, ಮಾರ್ಕೆಟ್ ಶೇರ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ. ಈಗ ಮಾರ್ಕೆಟ್ ಶೇರ್ ನಿಮ್ಗೆ ಗೊತ್ತಿದೆ, ಜಿಯೋ ರಿಲಯನ್ಸ್ ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ಅಲ್ಲಿ ದೊಡ್ಡ ಸಕ್ಸಸ್ ಸಿಕ್ಕೇ ಇರಲಿಲ್ಲ. ರಿಲಯನ್ಸ್ ಕಮ್ಯುನಿಕೇಶನ್ ಅಂತ ಇತ್ತು ಅನಿಲ್ ಅಂಬಾನಿದು, ಬಟ್ ಅದು ನಿಮ್ಗೆ ಗೊತ್ತಿದೆ ಎಲ್ಲವರೆಗೆ ಅಂತ ಹೇಳಿದ್ರೆ ಕ್ಲೋಸ್ ಆಗೋವರೆಗೆ ಬಂತು, ಆಲ್ಮೋಸ್ಟ್ ಇಲ್ಲ. ದೆನ್ ರಿಲಯನ್ಸ್ ಥಾಟ್, ಈವನ್ ಅಂಬಾನಿ, ಮುಖೇಶ್ ಅಂಬಾನಿ ಬಿಫೋರ್ ಜಿಯೋ, ಹಿ ಆಲ್ಸೋ ಟ್ರೈಡ್ ಮೊಬೈಲ್ ಕೊಟ್ಟು ಬೇರೆ ಬೇರೆ ಸ್ಟ್ರಾಟಜೀಸ್ ಅನ್ನ ಟ್ರೈ ಮಾಡಿದ್ರು, ಬಟ್ ದೇ ಆರ್ ನಾಟ್ ಪಾಸಿಬಲ್, ದೇ ಆರ್ ನಾಟ್ ಏಬಲ್ ಟು ಗೆಟ್ ದ ಮಾರ್ಕೆಟ್ ಶೇರ್, ಬಿಕಾಸ್ ಏರ್ಟೆಲ್ ವಾಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಮಾರ್ಕೆಟ್ ಬೇಸ್ ಇದ್ದಂತ ಕಂಪನಿ ದೆನ್. But Jio helped the Reliance Industries to get the market share in telecom business. Telecom business ಅಲ್ಲಿ ಮಾರ್ಕೆಟ್ ಶೇರ್ ಅನ್ನು ಪಡ್ಕೊಳ್ಳಿಕ್ಕೆ ಜಿಯೋ ಇದೆ ಅಲ್ಲ, ಅದೊಂದು ರೀತಿ ರೆವಲ್ಯೂಷನ್. ನಾನಾಗ್ಲೂ ಹೇಳಿದೆ, ಇದೊಂಥರ ದೊಡ್ಡ ಮಟ್ಟದ ರಿಸ್ಕ್ ಅನ್ನು ತಗೊಂಡು ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಯು ಆರ್ ಗೋಯಿಂಗ್ ಟು ಗೆಟ್ ಸಮಥಿಂಗ್. ಆದ ಕಾರಣ ಅದನ್ನು ನಾವು ಗ್ರೋತ್ ಸ್ಟ್ರಾಟಜಿ ಅಂತ ಕರಿಬಹುದು. ಇಟ್ ಈಸ್ ಅಬೌಟ್ ಎಂಟರಿಂಗ್ ನ್ಯೂ ಬಿಸ್ನೆಸ್, ಯಾವ್ದು ಹೊಸ ಬಿಸ್ನೆಸ್ಗೆ, ಆಲ್ರೆಡಿ ನೀವು ಮಾಡದೇ ಇರುವಂತ ಬಿಸ್ನೆಸ್ಗೆ ಹೊಸ ಯಾವುದೋ ಎಕ್ಸಿಸ್ಟಿಂಗ್ ಕಂಪ್ನಿ ಎಂಟರ್ ಆಗುವಂಥದ್ದು. ಎಂಟರಿಂಗ್ ನ್ಯೂ ಮಾರ್ಕೆಟ್, ಯು ಆರ್ ಓನ್ಲಿ ಡೂಯಿಂಗ್ ಬಿಸ್ನೆಸ್ ಇನ್ ಇಂಡಿಯಾ, ಬಟ್ ಇಫ್ ಯು ಆರ್ ಎಂಟರಿಂಗ್ ಇನ್ ಟು ದ ಚೈನಾ ಮಾರ್ಕೆಟ್, ಎಂಟರಿಂಗ್ ಟು US ಮಾರ್ಕೆಟ್, ವಿಯೆಟ್ನಾಂ ಮಾರ್ಕೆಟ್, ಥೈಲ್ಯಾಂಡ್ ಮಾರ್ಕೆಟ್, ಮಲೇಷಿಯಾ ಮಾರ್ಕೆಟ್, ಈ ರೀತಿ ಹೊಸ ಮಾರ್ಕೆಟ್ಗೆ ಹೋಗುವಂಥದ್ದನ್ನು ನಾವು ಎಂಟರಿಂಗ್ ನ್ಯೂ ಮಾರ್ಕೆಟ್ಸ್ ಅಂತ ಹೇಳ್ತೇವೆ. ಅಂಡ್ ದೆನ್ ಆಡಿಂಗ್ ನ್ಯೂ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್, ಹೊಸ ಪ್ರಾಡಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡೋದು. ಆಲ್ರೆಡಿ ಕೆಲವು ಪ್ರಾಡಕ್ಟ್ ಅನ್ನು ಮಾಡ್ತಾ ಇದ್ದೀರಿ, ಬಟ್ ನೀವು ಹೊಸ ಪ್ರಾಡಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತೀರಿ, ನಿಮ್ಮ ಡಿಫ್ರೆಂಟ್ ಲೈನ್ಸ್ ಆಫ್ ಪ್ರಾಡಕ್ಟ್. ಈಗ ನಿಮಗೆ ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಗಾದ್ರೇಜ್, ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ವಿಪ್ರೋ ಇಸ್ ನಾಟ್ ಓನ್ಲಿ ಇನ್ IT ಸೆಕ್ಟರ್, ಇಟ್ ಹ್ಯಾಸ್ ಇವನ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಲ್ಲೂ ಇದೆ, ಬೇರೆ ಅದರ್ ಸೆಕ್ಟರ್ ಅಲ್ಲೂ ಕೂಡ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಹಿಂದೂಸ್ತಾನ್ ಯುನಿಲಿವರ್, ದೇ ಆರ್ ಗೋಯಿಂಗ್ ಟು ಆಡ್ ದ ನ್ಯೂ ಪ್ರಾಡಕ್ಟ್ಸ್ ಎವ್ರಿ ಇಯರ್ ಟು ದೇರ್ ಬಿಸ್ನೆಸ್. And developing new technologies, ಹೊಸ technology. You can take the example of Apple, you can take the example of Microsoft, you can take the example of Infosys, HCL, Tata Consultancy Service, AT&T. So these are all the technological companies which are doing, introducing the new technologies every year. So ಇಲ್ಲಿ ಡೆವಲಪಿಂಗ್ ನ್ಯೂ ಟೆಕ್ನಾಲಜೀಸ್ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ, ಐದರ್ ನೀವು ನ್ಯೂ ಟೆಕ್ನಾಲಜಿಕಲ್ ಇಂಡಸ್ಟ್ರಿಗೆ ಎಂಟರ್ ಆಗ್ಬೋದು, ಲೈಕ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನು ಸ್ಟಾರ್ಟ್ ಮಾಡಿದಾಗೆ, ಅಥವಾ ನೀವು ಟೆಕ್ನಾಲಜಿಕಲ್ ಇಂಡಸ್ಟ್ರಿಯಲ್ಲಿ ಇದ್ದ ಹೊಸ ಟೆಕ್ನಾಲಜಿಕಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಬಹುದು. ಇಟ್ ಮೇ ಬಿ ರಿಲೇಟೆಡ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಅಂಡ್ ಸೋ ಮೆನಿ ಅದರ್ ಥಿಂಗ್ಸ್, ರೈಟ್? ನಾವು ಈ
ಎಕ್ಸ್ಪಾನ್ಷನ್ ಸ್ಟ್ರಾಟಜಿ, ಗ್ರೋತ್ ಸ್ಟ್ರಾಟಜೀಸ್ ಅಲ್ಲಿ ಫರ್ದರ್ ಟೈಪ್ ಇದೆ. ಡೋಂಟ್ ಗೆಟ್ ಕನ್ಫ್ಯೂಸ್. ನಾವು ಫಸ್ಟಿಗೆ ಡಿಸ್ಕಸ್ ಮಾಡಿರುವಂತದ್ದು, ನಾವೀಗ ಡಿಸ್ಕಸ್ ಮಾಡ್ತಿರುವಂತದ್ದು ಕಾರ್ಪೊರೇಟ್ ಲೆವೆಲ್, ಫಸ್ಟ್ ಹೈಯರ್ ಲೆವೆಲ್ ಸ್ಟ್ರಾಟಜಿ, ಕಾರ್ಪೊರೇಟ್ ಲೆವೆಲ್ ಸ್ಟ್ರಾಟಜಿಯ ಸೆಕೆಂಡ್ ಪಾರ್ಟ್, ದಟ್ ಈಸ್ ಗ್ರೋತ್ ಸ್ಟ್ರಾಟಜೀಸ್. ಫಸ್ಟ್ಗೆ ಸ್ಟೆಬಿಲಿಟಿ ಸ್ಟ್ರಾಟಜಿ, ಅದರಲ್ಲಿ ಒಂದು 3 ಸಣ್ಣ ಸಣ್ಣ ಸ್ಟ್ರಾಟಜೀಸ್ ಇತ್ತು, ಅದನ್ನು ಡಿಸ್ಕಸ್ ಮಾಡಿದ್ವಿ. ಈಗ ಸೆಕೆಂಡ್ ಪಾರ್ಟ್ ಕಾರ್ಪೊರೇಟ್ ಲೆವೆಲ್ ಇತ್ತು, ದಟ್ ಈಸ್ ಎಕ್ಸ್ಪಾನ್ಷನ್ ಆರ್ ಗ್ರೋತ್ ಸ್ಟ್ರಾಟಜಿ. ಅದರಲ್ಲಿ ನಾವು ಟೈಪ್ಸ್ ಅನ್ನ ಈಗ ಡಿಸ್ಕಸ್ ಮಾಡ್ತೇವೆ. ಕಾನ್ಸಂಟ್ರೇಷನ್ ಸ್ಟ್ರಾಟಜೀಸ್ ಅಂತ ಇರುತ್ತೆ, ಅಂದ್ರೆ ಎಕ್ಸ್ಪಾನ್ಷನ್ ಆಫ್ ಪ್ರೆಸೆಂಟ್ ಬಿಸ್ನೆಸ್, ಈಗಿರುವ ಬಿಸ್ನೆಸ್ ಅನ್ನ ವ್ಯಾಪ್ತಿಯನ್ನು ಜಾಸ್ತಿ ಮಾಡುತ್ತದೆ. ಯು ಆರ್ ಗೋಯಿಂಗ್ ಟು ಎಕ್ಸ್ಪಾಂಡ್ ದ ಏರಿಯಾಸ್ ಆರ್ ದಿ ಕವರೇಜ್ ಆಫ್ ದಿ ಪ್ರೆಸೆಂಟ್ ಬಿಸ್ನೆಸ್, ದೆನ್ ವಿ ಕಾಲ್ ಇಫ್ ಸ್ಟ್ರಾಟಜೀಸ್ ರಿಲೇಟೆಡ್ ಟು ದಟ್ ಈಸ್ ಎಕ್ಸ್ಪಾನ್ಷನ್ ಆಫ್ ಪ್ರೆಸೆಂಟ್ ಬಿಸ್ನೆಸ್. ಈಗಿರುವ ಬಿಸ್ನೆಸ್ ಅನ್ನ ವ್ಯಾಪ್ತಿಯನ್ನ ಜಾಸ್ತಿ ಮಾಡುವುದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಸ್ಟ್ರಾಟಜಿ ಮಾಡಿದ್ರೆ ಅದನ್ನು ನಾವು ಕಾನ್ಸಂಟ್ರೇಷನ್ ಸ್ಟ್ರಾಟಜಿ ಹೇಳ್ತೇವೆ. ಇದು ಕೂಡ ಗ್ರೋತ್ ಸ್ಟ್ರಾಟಜಿ, ಬಟ್ ಅದರಲ್ಲಿ ಫರ್ದರ್ ಸಬ್ ಕ್ಲಾಸಿಫಿಕೇಶನ್. ದೆನ್ ಇಂಟಿಗ್ರೇಷನ್ ಸ್ಟ್ರಾಟಜಿ, ಇನ್ನೊಂದು ಸಬ್ ಕ್ಲಾಸಿಫಿಕೇಶನ್ ಗ್ರೋತ್ ಸ್ಟ್ರಾಟಜೀಸ್ ಇದ್ದು ಅದರ ಎಕ್ಸ್ಪಾನ್ಷನ್ ಸ್ಟ್ರಾಟಜಿ ಇದ್ದು. ಇಂಟಿಗ್ರೇಷನ್ ಅಂದ್ರೆ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಇಂಟಿಗ್ರೇಷನ್, ಅಂದ್ರೆ ಬೇರೆ ನೀವು ಬಿಸ್ನೆಸ್ ಅನ್ನ ತುಂಬಾ ಕನ್ವೀನಿಯಂಟ್ ಮಾಡ್ಲಿಕ್ಕೋಸ್ಕರ ಈ ಇಂಟಿಗ್ರೇಷನ್ಸ್ ಗಳನ್ನು ಮಾಡ್ತಾರೆ. ವಿ ಹ್ಯಾವ್ ದ ಡಿಸ್ಕಷನ್ ರಿಲೇಟೆಡ್, ಅಲ್ಲಿ ನಿಮ್ಗೆ ಅದನ್ನ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ. ಅಂಡ್ ದೆನ್ ಡೈವರ್ಸಿಫಿಕೇಶನ್ ಸ್ಟ್ರಾಟಜಿ, ಡಿಫ್ರೆಂಟ್ ಸೆಕ್ಟರ್ಗೆ ಹೋಗುವಂಥದ್ದು, ಡಿಫ್ರೆಂಟ್ ಪ್ರಾಡಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಅಂಡ್ ಕೋಆಪರೇಷನ್ ಸ್ಟ್ರಾಟಜಿ, ವರ್ಕಿಂಗ್ ಟುಗೆದರ್, ಯಾವುದೊಂದು ಬೇರೆ ಬೇರೆ ಕಂಪನಿ ಜೊತೆ ಸೇರಿ ಬಿಸ್ನೆಸ್ ಮಾಡುವಂಥದ್ದು. ಸೇ ಫಾರ್ ಎಕ್ಸಾಂಪಲ್ ಮಾರುತಿ ಸುಜುಕಿ ಅಂತ ಇದೆ, ರೈಟ್? ಮಾರುತಿ ಮತ್ತು ಜಪಾನ್ನ ಸುಜುಕಿ ಮತ್ತು ಇಂಡಿಯಾದ ಮಾರುತಿ ಸೇರಿ ದೊಡ್ಡ ಮಟ್ಟದ ಕಾರ್ ಮಾರ್ಕೆಟ್ ಅನ್ನು ಹೊಂದಿರುವಂಥದ್ದು, ವೆಹಿಕಲ್ ಮಾರ್ಕೆಟ್ ಅನ್ನು. ಇದೆಲ್ಲ, ಅಥವಾ ಟಾಟಾ ಆರ್ಸೆಲರ್ ಇದೆ, ಅಂಡ್ ಬಜಾಜ್ ಅಲಯನ್ಸ್ ಅಂತ ಇನ್ಶೂರೆನ್ಸ್ ಕಂಪನಿ ಇದೆ, ICICI ಪ್ರುಡೆನ್ಷಿಯಲ್ ಅಂತ ಇನ್ಶೂರೆನ್ಸ್ ಕಂಪನಿ ಇದೆ, ಸೊ ಇದು JP Morgan ಅಂತ ಕಂಪನಿ ಇದೆ. ಇದೆಲ್ಲವೂ ಕೂಡ ನಿಮ್ಗೆ ಎರಡೆರಡು ಹೆಸರು ಕಾಣ್ತದೆ ನೋಡಿ, ಅದೆಲ್ಲವೂ ಕೂಡ ಈ ಕೋಆಪರೇಷನ್ ಸ್ಟ್ರಾಟಜೀಸ್ಗಳು, ವರ್ಕಿಂಗ್ ಟುಗೆದರ್, ಎರಡೆರಡು ಕಂಪನಿ ಒಟ್ಟಾಗಿ ಏನೋ ಒಂದು ಬಿಸ್ನೆಸ್ ಮಾಡುವಂಥದ್ದು, ಅದೆಲ್ಲವೂ ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಕೋಆಪರೇಷನ್ ಸ್ಟ್ರಾಟಜಿ, ರೈಟ್? ಈಗ ಫಸ್ಟ್ ಫರ್ದರ್ once again I make it clear, we are discussing about the first level of strategy, that is corporate strategy. And our corporate strategy ಅಲ್ಲಿ further classified the strategies into stability strategies ಮತ್ತು ಗ್ರೋತ್ ಸ್ಟ್ರಾಟಜಿ. ಫಸ್ಟ್ ಸ್ಟ್ರಾಟಜಿ ನಾವು ಡಿಸ್ಕಸ್ ಮಾಡಿದ್ದು ಸ್ಟೆಬಿಲಿಟಿ ಸ್ಟ್ರಾಟಜಿ, ಅದರಲ್ಲಿ ಸಣ್ಣ ವೇರಿಯೇಷನ್ ಸಬ್ ಟೈಪ್ಸ್ ಇತ್ತು, ನೋ ಚೇಂಜ್, ಪ್ರಾಫಿಟ್ ಮತ್ತು ಪಾಸ್ ಅಥವಾ ಕಾಷನ್ ಸ್ಟ್ರಾಟಜಿ ಅಂತ. ನೆಕ್ಸ್ಟ್ ಅದರ ಗ್ರೋತ್ ಸ್ಟ್ರಾಟಜಿ ಸೆಕೆಂಡ್ ಪಾರ್ಟ್ ಇದ್ದದ್ದು, like we have discussed about the previous types of growth strategy. Further second part ಇದ್ದದ್ದು ಅದರಲ್ಲಿ ಗ್ರೋತ್ ಸ್ಟ್ರಾಟಜಿ. ಆ ಗ್ರೋತ್ ಸ್ಟ್ರಾಟಜಿಯ ಸಬ್ ಕ್ಲಾಸಿಫಿಕೇಶನ್ಸ್, ಕಾನ್ಸಂಟ್ರೇಷನ್ ಸ್ಟ್ರಾಟಜಿ, ಇಂಟಿಗ್ರೇಷನ್ ಸ್ಟ್ರಾಟಜಿ, ಡೈವರ್ಸಿಫಿಕೇಶನ್ ಸ್ಟ್ರಾಟಜಿ ಮತ್ತು ಕೋಆಪರೇಷನ್ ಸ್ಟ್ರಾಟಜಿ. ಸೊ ಇದನ್ನ ಫರ್ದರ್ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋಣ. ಡೋಂಟ್ ಗೆಟ್ ಕನ್ಫ್ಯೂಸ್. ಒಂದು ಸ್ವಲ್ಪ ಇನ್ನೊಂದ್ಸಲ ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ. ಎಟ್ ದ ಎಂಡ್ ಯು ಕ್ಯಾನ್ ಹ್ಯಾವ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳಿ ಅದನ್ನೊಂದು ಟೇಬಲ್ ಮಾಡಿ ನೀವು ಹಾಕೊಂಡು, ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಟು ಯು. ನಿಮಗೆ ಅದು ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವೀಗ ಅದನ್ನು ಅರ್ಥ ಮಾಡ್ಕೊಳ್ಳುವ ಕಡೆಗೆ ಹೋಗೋಣ. ಯು ಡೋಂಟ್ ಬಾದರ್ ಅಬೌಟ್ ದಟ್ ಟು ರಿಮೆಂಬರ್ ಅದು ಯಾವುದು ಟೈಪ್ ಅಂತ, ಮತ್ತೆ ಅದು ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಲೇಟರ್ ವಿ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ರಿಮೆಂಬರಿಂಗ್ ದಟ್. ಓಕೆ, ಈಗ ಗ್ರೋತ್ ಸ್ಟ್ರಾಟಜಿ ಫಸ್ಟ್ ಸಬ್ ಟೈಪ್ ನೋಡಿದ್ರೆ ಕಾನ್ಸಂಟ್ರೇಷನ್ ಸ್ಟ್ರಾಟಜಿ, ಎಕ್ಸ್ಪಾನ್ಷನ್ ಇನ್ ದ ಪ್ರೆಸೆಂಟ್ ಬಿಸ್ನೆಸ್ ಅಂತ ಹೇಳಿದೆ. ಈಗಿರುವ ಬಿಸ್ನೆಸ್ ಅನ್ನು ಮತ್ತು ಜಾಸ್ತಿ ಮಾಡುವಂಥದ್ದು, ಅದರ ವ್ಯಾಪ್ತಿ ಜಾಸ್ತಿ ಮಾಡುವ. ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಪೆನೆಟ್ರೇಷನ್ ಅಂತ ಹೇಳ್ತೇವೆ. ಮಾರ್ಕೆಟ್ ಡೆವಲಪ್ಮೆಂಟ್ ಮತ್ತು ಪ್ರಾಡಕ್ಟ್ ಡೆವಲಪ್ಮೆಂಟ್, ಈ ಮೂರನ್ನ ಮಾಡಿ. ಸೊ ಈ ಮೂರು, ಮಾರ್ಕೆಟ್ ಪೆನೆಟ್ರೇಷನ್ ಅಂದ್ರೆ ಏನು, ಮಾರ್ಕೆಟ್ ಡೆವಲಪ್ಮೆಂಟ್ ಅಂದ್ರೆ ಏನು, ಮಾರ್ಕೆಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ನೋಡೋಣ. ಲೆಟ್ ಅಸ್ ಸಿ ವಾಟ್ ಆರ್ ದೀಸ್ ಎಲಿಮೆಂಟ್, ವಾಟ್ ಆರ್ ದೀಸ್ ಎಫರ್ಟ್ಸ್ ಆರ್ ಅಥವಾ ಸ್ಟ್ರಾಟಜೀಸ್ ಆರ್. ಫಸ್ಟ್, ಮಾರ್ಕೆಟ್ ಪೆನೆಟ್ರೇಷನ್ ಸ್ಟ್ರಾಟಜಿ ಅಂಡರ್ ಕಾನ್ಸಂಟ್ರೇಷನ್ ಸ್ಟ್ರಾಟಜಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೆಲ್ ಮೋರ್ ಪ್ರಾಡಕ್ಟ್ಸ್ ಟು ದ ಸೇಮ್ ಮಾರ್ಕೆಟ್. ನಮ್ಗೆ ಗೊತ್ತಿದೆ ಕಾನ್ಸಂಟ್ರೇಷನ್ ಸ್ಟ್ರಾಟಜಿ ಅಂದ್ರೆ ಏನು, ಎಕ್ಸ್ಪಾನ್ಷನ್ ಆಫ್ ದಿ ಪ್ರೆಸೆಂಟ್ ಬಿಸ್ನೆಸ್, ಈಗಿನ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡುವಂಥದ್ದು. ಸೊ ಅದರಲ್ಲಿ ಒಂದು ಸ್ಟ್ರಾಟಜಿ ಬಂದಿರುವಂತದ್ದು ಮಾರ್ಕೆಟ್ ಪೆನೆಟ್ರೇಷನ್. ಮಾರ್ಕೆಟ್ ಪೆನೆಟ್ರೇಷನ್ ಅಂದ್ರೆ ಏನು, ಸೆಲ್ ಮೋರ್ ಪ್ರಾಡಕ್ಟ್ಸ್ ಟು ದ ಸೇಮ್ ಮಾರ್ಕೆಟ್, ಈಗಿರೋ ಮಾರ್ಕೆಟ್ಗೆ ಜಾಸ್ತಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿ. ಸೊ ಇಟ್ ಈಸ್ ದಿ ಮೋಸ್ಟ್ ಕಾಮನ್ ಫಾರ್ಮ್ ಆಫ್ ಸ್ಟ್ರಾಟಜಿ. ಅಂಡ್ ಪ್ರೈಸ್, ವಾಲ್ಯೂಮ್ ಡಿಸ್ಕೌಂಟ್, ಬೋನಸ್ ಕಾರ್ಡ್, ಬೆಟರ್ ಕಸ್ಟಮರ್ ಸರ್ವಿಸ್, ಇನ್ಕ್ರೀಸಿಂಗ್ ಪಬ್ಲಿಸಿಟಿ. ಅಂದ್ರೆ ಈಗೇನು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಈಗೇನು ಪ್ರಾಡಕ್ಟ್ ಅನ್ನ ಮಾಡ್ತಾ ಇದ್ದೀರಿ ನೀವು, ಅದೇ ಪ್ರಾಡಕ್ಟ್ ಅನ್ನ ಜಾಸ್ತಿ ಜನರಿಗೆ ರೀಚ್ ಆಗುವಾಗ ಅಥವಾ ಜಾಸ್ತಿ ಸೇಲ್ ಆಗುವಾಗ ಮಾಡಬೇಕು. ಸೊ ನೀವು ಡಿಸ್ಕೌಂಟ್ ಕೊಡ್ತಿರೋ, ಪಬ್ಲಿಸಿಟಿ ಕೊಡ್ತಿರೋ, ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋ. ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ತಗೊಳ್ಬಹುದು. ಬಿಗ್ ಬಜಾರ್ ಈಗ ಇಸ್ಸೆ ಸಸ್ತಾ ಅವ್ರ ಅಚ್ಚ ಕೈ ನೈ ಮಿಲೇಗಾ ಅಂತೇಳಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಥವಾ ಹಫ್ತೆ ಕಾ ಸಬ್ಸೆ ಸಸ್ತಾ ದಿನ್ ಅಂತೇಳಿ ವೆನೆಸ್ಡೇ ಬಜಾರ್, ಜಾಸ್ತಿ ಸೇಲ್ಸ್ ಜಾಸ್ತಿ ಮಾಡ್ಬೇಕು.
ಸೊ ಅವರು ಈ ರೀತಿ ಆಫರ್ ಅನ್ನು ಕೊಡುವಂಥದ್ದು ಬಿಗ್ ಬಜಾರ್ ಇರ್ಬೋದು, ಮೋರ್ ಶಾಪ್ಸ್ ಇರ್ಬೋದು, ಅಥವಾ ಡಿಫ್ರೆಂಟ್ ಅದರ್ ಮಾಲ್ಸ್ ಇರ್ಬೋದು. ಈ ಎಲ್ಲ ಎಫರ್ಟ್ಸ್ ಇದೆ ಅಲ್ಲ ಈ ರೀತಿ ಮಾಡುವಂಥದ್ದವರು, ಅಥವಾ ಸೇಲ್ಸ್ ಈಗಿರೋ ಪ್ರಾಡಕ್ಟ್ ಬಿಸ್ನೆಸ್ ಅಲ್ಲಿ ಜಾಸ್ತಿ ಸೇಲ್ ಆಗುವಾಗ ಮಾಡುವ ಹಾಗೆ ದೀಪಾವಳಿಗೆ ಆಫರ್ ಕೊಡುವಂಥದ್ದು, ಹೊಸ ವರ್ಷಕ್ಕೆ ಆಫರ್ ಕೊಡುವಂಥ ಅದೆಲ್ಲ ಬಿಸ್ನೆಸ್ ಸ್ಟ್ರಾಟಜೀಸ್ ಅನ್ನು ನಾವು ಮಾರ್ಕೆಟ್ ಪೆನೆಟ್ರೇಷನ್ ಸ್ಟ್ರಾಟಜಿ ಅಂತ ಹೇಳ್ತೇವೆ. ದಟ್ ಈಸ್ ನಥಿಂಗ್ ಬಟ್ ಸೆಲ್ ಮೋರ್ ಪ್ರಾಡಕ್ಟ್ಸ್ ಟು ದ ಸೇಮ್ ಮಾರ್ಕೆಟ್. ಓಕೆ, ರೈಟ್. ನಾವು ಅದೇ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಫ್ಲಿಪ್ಕಾರ್ಟ್ ಅಂಡ್ ಅಮೆಝಾನ್. ಅವ್ರು ಬಿಗ್ ಬಿಲಿಯನ್ ಡೇ ಅಂತ ಮಾಡ್ತಾರೆ, ಅಥವಾ ಅಮೆಝಾನ್ ಡೇ ಅಂತ ಮಾಡ್ತಾರೆ. ಇದೆಲ್ಲ ಏನಂತ ಹೇಳಿದ್ರೆ ದೇ ಆರ್ ಅಟೆಂಪ್ಟಿಂಗ್ ಇನ್ಕ್ರೀಸ್ ದೇರ್ ಪ್ರೆಸೆಂಟ್ ಸೇಲ್ ಆಫ್ ಬಿಸ್ನೆಸ್. ಜಾಸ್ತಿ ಯೂನಿಟ್ಸ್ ಅನ್ನು, ಜಾಸ್ತಿ ಪ್ರಾಡಕ್ಟ್ ಅನ್ನು ಸೇಲ್ ಮಾಡಬೇಕು. ದಟ್ ಈಸ್ ವೈ ವೆನ್ ಎ ಸ್ಟ್ರಾಟಜಿ ಇಸ್ ರಿಲೇಟೆಡ್ ಟು ಸೆಲ್ ಮೋರ್ ಪ್ರಾಡಕ್ಟ್ಸ್ ಟು ದ ಸೇಮ್ ಮಾರ್ಕೆಟ್, ಇಟ್ ಈಸ್ ಕಾಲ್ಡ್ ದ ಮಾರ್ಕೆಟ್ ಪೆನೆಟ್ರೇಷನ್. Next is market development. Same product to the new market. If a firm seeks sell same product to the new market, in the previous case you know that sell more products to the same market. Illi sell same product to the new market. Same product to the new market ಅಂತ ಹೇಳಿದ್ರೆ ಅಲ್ಲಿ ಪ್ರೀವಿಯಸ್ ಕೇಸ್ ಅಲ್ಲಿ ಹೊಸ ಮಾರ್ಕೆಟಿಗೆ ಅಲ್ಲ, ಇದ್ದ ಮಾರ್ಕೆಟಿಗೆ ಜಾಸ್ತಿ ಪ್ರಾಡಕ್ಟ್, ಅದು ಮಾರ್ಕೆಟ್ ಪೆನೆಟ್ರೇಷನ್. ಅದೇ ಮಾರ್ಕೆಟ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಅದೇ ಇದ್ದ ಪ್ರಾಡಕ್ಟೇ ಬಟ್ ಜಾಸ್ತಿ ಅಲ್ಲ, ಹೊಸ ಮಾರ್ಕೆಟ್ ಇದೆ. ಸೊ ದಟ್ ಈಸ್ ವೈ ವಿ ಕಾಲ್ ಇಟ್ ಈಸ್ ಎ ಫರ್ಮ್ ಸೆಲ್ ದ ಸೇಮ್ ಪ್ರಾಡಕ್ಟ್ ಟು ದ ನ್ಯೂ ಮಾರ್ಕೆಟ್. ಈ ರೀತಿ ಏನಾದರೂ ಸ್ಟ್ರಾಟಜಿ ಮಾಡಿದ್ರೆ ಅದನ್ನ ಮಾರ್ಕೆಟ್ ಅನ್ನ ಡೆವಲಪ್ಮೆಂಟ್, ಮಾರುಕಟ್ಟೆಯನ್ನು ವಿಸ್ತಾರ ಮಾಡುವಂಥದ್ದು, ರೈಟ್. ಸೊ ಅಪಾಯಿಂಟಿಂಗ್ ನ್ಯೂ ಚಾನಲ್ಸ್ ಪಾರ್ಟ್ನರ್ಸ್, ಸೇಲ್ಸ್ ಏಜೆಂಟ್ಸ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ರೆಪ್ರೆಸೆಂಟೇಟಿವ್ ಬೈ ಫ್ರಾಂಚೈಸಿಂಗ್ ಇಟ್ಸ್ ಆಪರೇಷನ್ಸ್. ಅದನ್ನ ಬೇರೆ ಬೇರೆ ಸೇಲ್ಸ್ ಚಾನಲ್ಸ್ ಮತ್ತೆ ಏಜೆಂಟ್ಸ್ ಮತ್ತೆ ಫ್ರಾಂಚೈಸಿ ಕೊಡುವಂಥದ್ದು. ಈ ರೀತಿಯಾಗಿ ನೀವು ಹೊಸ ಹೊಸ ಮಾರ್ಕೆಟ್ಗೆ ಎಂಟರ್ ಆಗುವಂಥದ್ದು, ನಿಮ್ಮ ವ್ಯಾಪ್ತಿಯನ್ನು ಏರಿಯಾ ಆಪರೇಷನ್ಸ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು. ಸೊ ಅದನ್ನು ನಾವು ಮಾರ್ಕೆಟ್ ಡೆವಲಪ್ಮೆಂಟ್ ಅಂತ ಸ್ಟ್ರಾಟಜಿ ಅಂತ ಹೇಳ್ತೇವೆ. ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಕ್ಯಾಡ್ಬರಿ ಚಾಕ್ಲೇಟ್ಸ್. ನಿಮ್ಗೆ ಗೊತ್ತಿದೆ ಕ್ಯಾಡ್ಬರಿ ಮೊದಲು ಇನಿಷಿಯಲಿ ಅವರು ಟಾರ್ಗೆಟ್ ಮಾಡ್ತಿರೋದು ಸಣ್ಣ ಮಕ್ಕಳನ್ನು, ಬಿಕಾಸ್ ನಮಗೆಲ್ಲ ಗೊತ್ತಿದೆ, ವಿ ಆಲ್ ನೋ ದಟ್ ದ ಕಿಡ್ಸ್ ದ ಚಿಲ್ಡ್ರನ್ ಲವ್ ದ ಚಾಕ್ಲೇಟ್. ಬಟ್ ನಾವು ಈ ರೀಸೆಂಟ್ ಅಡ್ವರ್ಟೈಸ್ಮೆಂಟ್ ಯು ಕ್ಯಾನ್ ಸಿ ದಟ್ ಬಿಟ್ವೀನ್ ಅತ್ತೆ ಮತ್ತು ಸೊಸೆ ನಡುವೆ ಅವ್ರು ಲೈಕ್ ಆ ಬಾಂಧವ್ಯವನ್ನು ಕ್ರಿಯೇಟ್ ಮಾಡೋ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಸೃಷ್ಟಿಸಿ ಅಂಡ್ ದೇ ಆರ್ ಎಂಜಾಯಿಂಗ್ ದ ಚಾಕ್ಲೇಟ್. ಸೊ ದಿಸ್ ಶೋಸ್ ದೇ ಆರ್ ಎಂಟರಿಂಗ್ ಇನ್ ಟು ದ ಮಿಡ್ಲ್ ಏಜ್ ಅಂಡ್ ಓಲ್ಡ್ ಏಜ್. ದೇ ಆರ್ ಆಲ್ಸೋ ಚಾಕ್ಲೇಟ್ ಈಸ್ ನಾಟ್ ಓನ್ಲಿ ಮೆಂಟ್ ಫಾರ್ ಕಿಡ್ಸ್ ಅಂತ, ಅಂದ್ರೆ ಇಟ್ ಈಸ್ ಆಲ್ಸೋ ಮೆಂಟ್ ಫಾರ್ ದಿ ಓಲ್ಡ್ ಏಜ್ ಅಂಡ್ ದಿ ಮಿಡ್ಲ್ ಏಜ್. ದೇ ಆಲ್ಸೋ ಕ್ಯಾನ್ ಹ್ಯಾವ್ ದ ಚಾಕ್ಲೇಟ್ಸ್ ಅನ್ನುವಂಥದ್ದು. ಆ ರೀತಿ ಸಿ ದೇ ಆರ್ ಎಂಟರಿಂಗ್ ಇನ್ ಟು ದ ನ್ಯೂ ಮಾರ್ಕೆಟ್, ಅಥವಾ ನ್ಯೂ ಸೆಗ್ಮೆಂಟ್ಗೆ ಅವರು ಎಂಟರ್ ಮಾಡ್ತಾ ಇದ್ದಾರೆ. ಅವ್ರಂದ್ರೆ ನ್ಯೂ ಮಾರ್ಕೆಟ್ ಅಂತ ಹೇಳಿದ್ರೆ ಇಲ್ಲಿ ಜಿಯೋಗ್ರಫಿಕಲಿ ಆಗ್ಬೇಕಾಗಿಲ್ಲ, ರೈಟ್. ಈಗ ಕರ್ನಾಟಕದಲ್ಲಿ ಇದ್ದವರು ಮಹಾರಾಷ್ಟ್ರ, ಗುಜರಾತಿಗೆ ಎಂಟ್ರಿ, ದಟ್ ಈಸ್ ಅ ಜಿಯೋಗ್ರಫಿಕಲ್ ಆಗಿ ಎಕ್ಸ್ಪಾಂಡ್ ಆಗುವಂತ. ಇದು ಏಜ್ ಅಂತ ಹೇಳಿದ್ರೆ ಸೆಪರಿ ಡೆಮೋಗ್ರಫಿಕಲ್. ನೀವು ಯಾವುದೊಂದು ಏಜ್ ಸಣ್ಣ ಮಕ್ಕಳಿಗೆ ಟಾರ್ಗೆಟ್ ಮಾಡ್ತಾ ಇದ್ರಿ, ಈಗ ದೊಡ್ಡವರಿಗೆ ಟಾರ್ಗೆಟ್ ಮಾಡ್ತಾ ಇರೋದು. ಸೊ ದಟ್ ಅದು ಡೆಮೋಗ್ರಫಿಕಲಿ ಯು ಆರ್ ಇನ್ಕ್ರೀಸಿಂಗ್ ಆರ್ ಎಕ್ಸ್ಪಾಂಡಿಂಗ್ ಆರ್ ಎಂಟರಿಂಗ್ ಇನ್ ಟು ದ ನ್ಯೂ ಮಾರ್ಕೆಟ್ಸ್ ಅಂತ ಆಗುತ್ತೆ. ನೆಕ್ಸ್ಟ್ ಇಸ್ ಪ್ರಾಡಕ್ಟ್ ಡೆವಲಪ್ಮೆಂಟ್. ಥರ್ಡ್ ಸ್ಟ್ರಾಟಜಿ ಕಾನ್ಸಂಟ್ರೇಷನ್ ಸ್ಟ್ರಾಟಜಿ, ಗ್ರೋತ್ ಸ್ಟ್ರಾಟಜಿಯ ಕಾನ್ಸಂಟ್ರೇಷನ್ ಸ್ಟ್ರಾಟಜಿಯಲ್ಲಿ ಥರ್ಡ್ sub classification, that is product development. A firm seeks to sell new products to the same market. First, more product to the same market, and secondly, same product to the new market. Third, is a new product to the same market. You should not get confused. I once again go back to that. First is sell more product to the same market, and second is same product to the new market, and third is new product to the same market. ಮಾರ್ಕೆಟ್ ಅದೇ ಮತ್ತು ಪ್ರಾಡಕ್ಟ್ ಹೊಸ್ತು. ನಾವು ಹೇಳ್ತೇವೆ ಏನಂತ ಹೇಳಿದ್ರೆ ಓಲ್ಡ್ ವೈನ್ ಇನ್ ದ ನ್ಯೂ ಬಾಟಲ್ ಅಂತೇಳಿ, ರೈಟ್. ಅಂದ್ರೆ ಸೇಮ್ ಮಾರ್ಕೆಟ್ ಅದೇ, ಲೈಕ್ ಮಾರ್ಕೆಟ್ ಇರುವಂತದ್ದು ಅಲ್ಲೇ, ಮಾರ್ಕೆಟ್ ಅದೇ ಮಾರ್ಕೆಟ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ವಿ, ಬಟ್ ಪ್ರಾಡಕ್ಟ್ ಅನ್ನು ಹೊಸ ಪ್ರಾಡಕ್ಟ್ ಅನ್ನ ನೀವು ತರ್ತೀವಿ, ರೈಟ್. ಯು ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ನ್ಯೂ ಪ್ರಾಡಕ್ಟ್. ಅಲ್ಲಿ ಓಲ್ಡ್ ವೈನ್ ಇನ್ ದ ನ್ಯೂ ಬಾಟಲ್ ಅಂತ ಹೇಳಿದ್ರೆ ಐ ಶುಡ್ ಸೇ ದಟ್ ನಾಟ್ ಅನ್ ಎಕ್ಸಾಕ್ಟ್ ಎಕ್ಸಾಂಪಲ್ ಹಿಯರ್, ಬಟ್ ಅದೊಂದಷ್ಟು ಹೊಸ ರುಚಿ ಅಥವಾ ಏನಾದರೂ ಚೇಂಜಸ್ ಮಾಡಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ನ್ಯೂ ಪ್ರಾಡಕ್ಟ್ ಟು ದ ಸೇಮ್ ಮಾರ್ಕೆಟ್ ಅಂತ ಹೇಳಿದ್ರೆ ಈಗ ಮಾರ್ಕೆಟ್ ಎಕ್ಸಿಸ್ಟಿಂಗ್ ಇದೆ ಇವಾಗ ಪ್ರಾಡಕ್ಟ್, ಬಟ್ ಏನೋ ಹೊಸ ಪ್ರಾಡಕ್ಟ್ ಅನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಿ. ಇನ್ವಾಲ್ವ್ಸ್ ಡೆವಲಪ್ಮೆಂಟ್ ಆಫ್ ನ್ಯೂ ಪ್ರಾಡಕ್ಟ್ಸ್ ಆರ್ ಇಂಪ್ರೂವ್ಡ್ ಪ್ರಾಡಕ್ಟ್ಸ್ ಫಾರ್ ಇಟ್ಸ್ ಕರೆಂಟ್ ಮಾರ್ಕೆಟ್. ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್. ಈಗ ನೋಡಿ, ಕಾಲ್ಗೇಟ್ ಅಲ್ಲಿ ಪೇಸ್ಟ್ ಇತ್ತು, ಅಥವಾ ಪೇಸ್ಟ್ ಅಂತ ನಾವು ಯೂಶಲಿ ಎಷ್ಟು ಬ್ರಾಂಡ್ ಇಮೇಜ್ ಅಥವಾ ಬ್ರಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ನೋಡಿ ಕಾಲ್ಗೇಟ್ ಇದು. ನಾವು ಯೂಶಲಿ ಕೇಳ್ತೇವೆ ಪೇಸ್ಟ್ ಕೊಡಿ ಅಂತ ಕೇಳೋದಿಲ್ಲ. ಈಗಲೂ ಕೂಡ ಹಳ್ಳಿಯಲ್ಲಿ ಅಥವಾ ನಾವು ಕೂಡ ಕೆಲವು ಸಲ ನೆನಪಾದ್ರೆ ಮಾತ್ರ ಪೇಸ್ಟ್ ಕೊಡಿ ಅಂತ ಕೇಳುವಂಥದ್ದು. ಅದರ್ವೈಸ್ ವಿ ಆಲ್ಸೋ
very habituated to call it as give us a Colgate ಅಂತ ಹೇಳಿ. When you are so conscious, then only you are going to say that give me a paste. So that ಬಟ್ ಇನ್ನು ಹಳ್ಳಿಯಲ್ಲಿ ಇವತ್ತಿಗೂ ಕೂಡ ಕಾಲ್ಗೇಟ್ ಕೊಡಿ ಅಂತ ಹೇಳಿ. ಅಂದ್ರೆ ದೇ ಥಾಟ್ ದಟ್ ಇಸ್ ದ ನೇಮ್ ಆಫ್ ದಿ ಪ್ರಾಡಕ್ಟ್, ನಾಟ್ ಎ ಬ್ರಾಂಡ್ ನೇಮ್ ಅಲ್ಲ, ಅದು ಆ ಪರ್ಟಿಕ್ಯುಲರ್ ಕಮಾಡಿಟಿ ಹೆಸರೇ ಕಾಲ್ಗೇಟ್ ಅಂತ ಹೇಳಿ ಅಂದ್ಕೊಂಡು ಅಷ್ಟು ಸ್ಟ್ರಾಂಗ್ ಆಗಿ ಬ್ರಾಂಡಿಂಗ್ ಅನ್ನು ಅವ್ರು ಮಾಡಿದ್ದಾರೆ. ಸೊ ಅವ್ರು ಏನ್ ಮಾಡಿದ್ದಾರೆ, ನ್ಯೂ ಪ್ರಾಡಕ್ಟ್ ಟು ದ ಸೇಮ್ ಮಾರ್ಕೆಟ್. ಈಗ ಕಾಲ್ಗೇಟ್ ಅಂದ್ರೆ ಪೇಸ್ಟ್ ಮಾರ್ಕೆಟ್, ಈಗ ಹಲ್ಲು ಅಥವಾ ಹೈಜೀನ್ ಪ್ರಾಡಕ್ಟ್ ಅದು. ಸೊ ಅಲ್ಲಿ ಹೊಸ ಪ್ರಾಡಕ್ಟ್ ಏನ್ ಮಾಡಿದ್ದಾರೆ, ಸೇಮ್ ಮಾರ್ಕೆಟ್ ಅದೇ, ಎಲ್ಲರೂ ಕೂಡ ಪೇಸ್ಟ್ ಯಾಕೆ ಯೂಸ್ ಮಾಡ್ತೇವೆ ನಾವು ಬ್ರಷ್ ಮಾಡ್ಲಿಕ್ಕೆ, ಮಾರ್ಕೆಟ್ ಅದೇ, ಸೇಮ್ ಮಾರ್ಕೆಟ್. ಬಟ್ ನ್ಯೂ ಪ್ರಾಡಕ್ಟ್ ಯಾವುದು, ಇಲ್ಲಿ ಯು ಕ್ಯಾನ್ ಸಿ ಸ್ಟ್ರಾಂಗ್ ಟೀತ್, ಸೆನ್ಸಿಟಿವ್, ಟೋಟಲ್ ಪ್ರೊಟೆಕ್ಷನ್, ಹರ್ಬಲ್, ಕಾಲ್ಗೇಟ್ ಹರ್ಬಲ್, ಆಕ್ಟಿವ್ ಸಾಲ್ಟ್, ವೈಟ್ನಿಂಗ್, ಮ್ಯಾಕ್ಸ್ ಫ್ರೆಶ್, ಸಿಬಾಕಾ. ಎಷ್ಟು ವೆರೈಟಿ ಇದೆ. ಅಟ್ ದ ಎಂಡ್ ಆಫ್ ದಿ ಡೇ ಯು ಕಾನ್ ಗೆಟ್ ಕನ್ಫ್ಯೂಸ್ಡ್, ನಾವು ಬ್ರಷ್ ಮಾಡ್ಬೇಕು ಬೇಡವಾ ಅಂತ ಹೇಳಿ. ಸೊ ದಟ್ಸ್ ಕನ್ಫ್ಯೂಷನ್ ಆಗುವಂತ ಅಷ್ಟು ಆಪ್ಷನ್ಸ್ ಇದೆ. ಯಾವ್ದನ್ನ ಈಗ ಫಾಲೋ ಮಾಡ್ಬೇಕು, ಯಾವ್ದು ಒಳ್ಳೇದು ಅಂತ ಹೇಳಿ. ದೇ ಆಲ್ಸೋ ಇಂಟ್ರೊಡ್ಯೂಸ್ ದ ಹಾರ್ಬಲ್. ಅರ್ಲಿಯರ್ ಯು ಮೈಟ್ ಹಾವ್, ನಿಮ್ಗೆ ನೆನಪಿರ್ಬೋದು ಅಥವಾ ನೀವು ಎಲ್ಲಾದ್ರೂ ಓದಿರ್ಬೋದು ಅಂತ ಅನ್ಕೊಳ್ತೇನೆ. ಅಲ್ಲಿ ಇನಿಷಿಯಲಿ ಅವರು ಕಾಲ್ಗೇಟ್ ಕಂಪನಿ ಇಂಡಿಯಾದಲ್ಲಿ ಬ್ರಾಂಡ್ ಅವ್ರು ಪಾಪ್ಯುಲರ್ ಮಾಡ್ತಾ ಇರುವಾಗ ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಈ ಇದ್ದಿಲು ಮತ್ತೆ ಉಪ್ಪನ್ನ ಬಳಸಬೇಡಿ, ನೀವು ಈ ರೀತಿ ನಾಗರಿಕರಾಗಿ ಗೆಟ್ ಸಿವಿಲೈಸ್ಡ್ ಅಂತ ಹೇಳಿ ಆ ರೀತಿ ಅಪ್ರೋಚ್ ಇಟ್ಕೊಂಡು ಅದೆಲ್ಲ ಉಪ್ಪೆಲ್ಲ ಬಳಸಬೇಡಿ, ನೀವು ಯು ಯೂಸ್ ದಿಸ್ ಪೇಸ್ಟ್ ಅಂತ ಹೇಳಿ ಹೊಸತ್ತು. ಎಲ್ಲೊಂದ್ ಕಡೆ ಅದು ದ ಮ್ಯಾಟರ್ ಆಫ್ ಲೈಕ್ ಐಡೆಂಟಿಟಿ ಅಥವಾ ಒಂದು ರೀತಿ ಗೌರವದ ಪ್ರಶ್ನೆ, ಅವರ ಮನೆಯಲ್ಲಿ ಪೇಸ್ಟ್ ಇರುವುದಿಲ್ಲ, ಅವರು ಮುಂದುವರೆದಿಲ್ಲ ಅನ್ನುವಂಥ ಆ ರೀತಿ ಕಲ್ಪನೆ ಇದ್ದಂತ ದಿನಗಳನ್ನ ಸೃಷ್ಟಿ ಮಾಡಿತ್ತು. ಆವಾಗ ಅವರು ಅಡ್ವರ್ಟೈಸ್ಮೆಂಟ್ ಆ ರೀತಿ ಕೊಟ್ಟಿದ್ರು. ಬಟ್ ನೌ ದೇ ಆರ್ ಸೇಯಿಂಗ್ ದಟ್ ಆಕ್ಟಿವ್ ಸಾಲ್ಟ್, ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪು ಇದೆ. ದಿಸ್ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ ದೇ ಆರ್ ಗಿವಿಂಗ್ ಅಂಡ್ ದೇ ಆರ್ ಸೇಯಿಂಗ್ ದಟ್ ಲವಂಗ ಇದೆ, ಉಪ್ಪು ಇದೆ, ಸಾಸಿವೆ ಇದೆ, ಇನ್ನು ಬೇರೆ ಬೇರೆ ಬರ್ಬೋದು, ಏನು ಅರಿಶಿನ ಇದೆ ಅಂತ ಹೇಳಿ. ಐ ಡೋಂಟ್ ನೋ ವಾಟ್ ದೇ ಆರ್, ಹೌ ಅಟ್ ಲೀಸ್ಟ್ ಅವ್ರೇನಂತ ಹೇಳಿದ್ರೆ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡ್ಬೇಕು, ಅದು ಹೊಸ ಹೊಸ ಕಸ್ಟಮರ್ ಅನ್ನ ಪಡ್ಕೋಬೇಕು ಅನ್ನೋ. ಅದ ನಂತರ ಅವ್ರು ನ್ಯೂ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಅದಕ್ಕೆ ರಿಲೇಟೆಡ್ ಆಗಿ ಮೌತ್ ವಾಶ್ ಅನ್ನ, ಕಾಲ್ಗೇಟ್ ಫ್ಲಾಕ್ಸ್ ಅಂತ ಹೇಳಿ. ಸೊ ಇದೆಲ್ಲ ಕೂಡ ನ್ಯೂ ಪ್ರಾಡಕ್ಟ್ಸ್, ಬಟ್ ಅದೇ ಮಾರ್ಕೆಟ್ಗೆ, ಅದಕ್ಕೆ ಸಂಬಂಧಪಟ್ಟಿಗೆ ಒಂದೇ ಆ ಪರ್ಟಿಕ್ಯುಲರ್ ಯುಟಿಲಿಟಿಯನ್ನ ಸರ್ವ್ ಮಾಡುವ ಹಾಗೆ. ಸೊ ಇದನ್ನ ನಾವು ಪ್ರಾಡಕ್ಟ್ ಅಲ್ಲಿ ಡೆವಲಪ್ಮೆಂಟ್, ಪ್ರಾಡಕ್ಟ್ ನೋಡಿ ಇದೆಲ್ಲವೂ ಕೂಡ ಒಂದೇ ಆಗಿದ್ರು ಕೂಡ ಆ ಪ್ರಾಡಕ್ಟ್ ಡಿಫ್ರೆಂಟ್, ದೇ ಆರ್ ಹ್ಯಾವಿಂಗ್ ದ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಅಂತ ಇದನ್ನ ಕರೀತೇವೆ. So it is also going to protect the teeth, but it is of different. ಅದನ್ನ ಯೂಸೇಜ್ ಬೇರೆ, ಅದರ ಫಾರ್ಮುಲಾ ಬೇರೆ, ಅದರ ಕಾಂಬಿನೇಷನ್ಸ್ ಬೇರೆ, ಅದರ ಅಪಿಯರೆನ್ಸ್ಗಳು ಬೇರೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಈಸ್ ಸ್ಟ್ರಾಟಜಿ. ಯು ಆರ್ ಸೇಯಿಂಗ್ ಗಿವಿಂಗ್ ಸಮಥಿಂಗ್ ನ್ಯೂ. ಜನರಿಗೆ ಅದೇ ಹಳೆತ್ತು ಕೊಟ್ರೆ ನಾವು ಹೇಳ್ತೇವೆ ಚರ್ವಿತ ಚರ್ವಣ ಅಂತೇಳಿ, ಅದು ಜನ ಚೇಂಜ್ ಕೇಳ್ತಾರೆ ಅಂತೇಳಿ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ದೇ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದ ನ್ಯೂ ಪ್ರಾಡಕ್ಟ್ಸ್ ಟು ದ ಸೇಮ್ ಮಾರ್ಕೆಟ್, ಬಿಕಾಸ್ ಪೀಪಲ್ ಶುಡ್ ನಾಟ್ ಗೆಟ್ ಬೋರ್ಡ್ ಬೈ ಯೂಸಿಂಗ್ ದೇರ್ ಪ್ರಾಡಕ್ಟ್. So these are related to the concentration strategy under growth strategy. Ega say for example, introducing ACE ad, a wonderful ad ಇದೆ ನೋಡಿ, presenting the new mini truck from Tata Motors. ಎಷ್ಟು ಕ್ರಿಯೇಟಿವ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ, ಈಗ ನಿಮಗೂ ಕೂಡ ಇಫ್ ಯು ಆರ್ ವೆರಿ ಕ್ರಿಯೇಟಿವ್, ಮುಂದೆ ಕಾಮರ್ಸ್ ಅಥವಾ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಇಫ್ ಯು ಆರ್ ವೆರಿ ಕ್ರಿಯೇಟಿವ್ ಅಂತ ಇಂಥ ಅಡ್ವರ್ಟೈಸ್ಮೆಂಟ್ ನೋಡಿ, ಯು ಹ್ಯಾವ್ ಲಾಟ್ ಆಫ್ ಅಪರ್ಚುನಿಟಿ ಈವನ್ ಇನ್ ದ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಸೆಕ್ಟರ್. ಇಲ್ಲಿ ನೋಡಿ ಆನೆಯ ಮರಿ ಮತ್ತು ಆನೆ. ಈ ಆನೆಯನ್ನ ಆಲ್ರೆಡಿ ಟಾಟಾ ಕಂಪನಿ ಏನಂತ ಹೇಳಿ ಟ್ರಕ್ ಇಂಡಸ್ಟ್ರಿಯಲ್ಲಿ ಇತ್ತು, ಟಾಟಾ ಟ್ರಕ್ಸ್ ಇತ್ತು. ಬಟ್ ಮಿನಿ ಟ್ರಕ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರುವಂತ, ಸಿ ಹೌ ದೇ ಆರ್ ಎಫೆಕ್ಟಿವ್ಲಿ ದೇ ಕಮ್ಯುನಿಕೇಟೆಡ್ ದಟ್ ಪ್ರೆಸೆಂಟಿಂಗ್ ದ ನ್ಯೂ ಮಿನಿ ಟ್ರಕ್ ಫ್ರಮ್ ಟಾಟಾ ಮೋಟಾರ್ಸ್ ಅಂತ ಹೇಳಿ. ಅಂದ್ರೆ ಸಣ್ಣ ಆನೆ ಮರಿಯನ್ನು ತೋರಿಸಿ ಹೊಸ ಟ್ರಕ್ ಬರ್ತಾ ಇದೆ. ಇಟ್ ವಾಸ್ ವೆರಿ ಸಕ್ಸಸ್ಫುಲ್. ದ ಸಕ್ಸಸ್ ಆಫ್ ಟಾಟಾ ಏಸ್, ನೀವೆಲ್ಲ ಗಾಡಿ ವೆಹಿಕಲ್ ನೋಡ್ತೀರಿ ನಿಮ್ಮ ಸುತ್ತಮುತ್ತಲು, 4-wheeler. ಅದಕ್ಕಿಂತ ಮುಂಚೆ ಆಪೆ AP ಒಂದು ಗೂಡ್ಸ್ ರಿಕ್ಷಾ ತರ ಇತ್ತು, ಆ 3-wheelers. ಅದು ಸ್ವಲ್ಪ ಕ್ಯಾರಿಯರ್ಸ್ ಆಗಿ ಲೋಡ್ ಅನ್ನ ಅಥವಾ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಯೂಸ್ ಆಗ್ತಾ ಇತ್ತು. ಬಟ್ ಟಾಟಾ ಏಸ್ ಬಂದ ನಂತರ ಇದು ಕೂಡ ಪಾಪ್ಯುಲರ್ ಆಯಿತು, ಬಿಕಾಸ್ ದೇ ಅಂಡರ್ಸ್ಟುಡ್ ದಟ್ ಪೀಪಲ್ ವಾಂಟ್ ಎ ಸ್ಮಾಲ್, ಅದು ದೊಡ್ಡ ಟ್ರಕ್ ಬೇಡ ಅವರಿಗೆ, ಸಣ್ಣದಾಗಿ ಅದೇ ರೀತಿಯ ಬೆನಿಫಿಟ್ ಅನ್ನು ಕೊಡುವಂತದ್ದು ಬೇಕು ಅಂತೇಳಿ. ಸೊ ಯು ಕ್ಯಾನ್ ಸಿ ದಟ್ ನ್ಯೂ ಪ್ರಾಡಕ್ಟ್ ಇಸ್ ಇಂಟ್ರೊಡ್ಯೂಸ್ಡ್ ಟು ದ ಸೇಮ್ ಮಾರ್ಕೆಟ್, ದಟ್ ಇಸ್ ಟ್ರಾನ್ಸ್ಪೋರ್ಟೇಷನ್ ರಿಕ್ವೈರ್ಮೆಂಟ್ಗೆ. ಅಂಡ್ ಯು ಕ್ಯಾನ್ ಸಿ ದಟ್ ಹಿಂದೂಸ್ತಾನ್ ಯುನಿಲಿವರ್, ಇಲ್ಲಿ ಯಾವುದೇ ಶಾಪಿಗೆ ಹೋದ್ರು ಈ ಕಂಪನಿಯ ಪ್ರಾಡಕ್ಟ್ ಇಲ್ಲದೆ ಇರುವಂತದ್ದು ಖಂಡಿತ ಸಾಧ್ಯ ಇಲ್ಲ. ನಿಮ್ಗೆ ಯಾವುದೇ ಒಂದು ಸಣ್ಣ ಗೂಡಂಗಡಿಗೆ ಹೋಗಿ ಅಥವಾ ಸಣ್ಣ ಶಾಪಿಗೆ ಹೋಗಿ ಯು ವಿಲ್ ಫೈಂಡ್ ದ ಹಿಂದೂಸ್ತಾನ್ ಯುನಿಲಿವರ್ ಪ್ರಾಡಕ್ಟ್ಸ್. ಅಂಡ್ ಯು ಕ್ಯಾನ್ ಸಿ ದಟ್ ನಾವು ಅನ್ಕೊಳ್ತೇವೆ ಡವ್ ಇಸ್ ಡಿಫರೆಂಟ್, ಕ್ಲಿನಿಕ್ ಆಲ್ ಕ್ಲಿಯರ್, ಇದಕ್ಕೆ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಬಟ್ ಅದರ ಮ್ಯಾನುಫ್ಯಾಕ್ಚರ್ ಎಲ್ಲ ಒಬ್ಬರೇ. ಯು ಮೇ ಟೇಕ್ ದ ಲೈಫ್ ಬಾಯ್, ರೆಕ್ಸೋನಾ ತಗೊಳ್ಬಹುದು, ಹಮಾಮ್ ತಗೊಳ್ಬಹುದು, ಡವ್ ತಗೊಳ್ಬಹುದು, ಆಲ್ ಪ್ರೆಸಿಡೆಂಟ್ ತಗೊಳ್ಬಹುದು, ಕ್ಲೋಸಪ್ ತಗೊಳ್ಬಹುದು. ಸೊ ಇದೆಲ್ಲವೂ ಕೂಡ ಪ್ರಾಡಕ್ಟ್ಸ್ ಆಫ್ ಹಿಂದೂಸ್ತಾನ್ ಯುನಿಲಿವರ್, ಬಟ್ ನಮ್ಗೆ ಗೊತ್ತಿರೋದಿಲ್ಲ. ವಿ ಥಾಟ್ ದಟ್ ಇಟ್ಸ್ ಅ ಡಿಫರೆಂಟ್ ಕಂಪನಿ. ಯು ಕ್ಯಾನ್ ಸೇ ಡವ್
all clear, and Clinic Plus, all are belong to the Hindustan Unilever, right? So that ಇಲ್ಲಿ ಯು ಶುಡ್ ನೋಟ್ ಹೇಗೆ ಒಂದು ಕಂಪನಿ ಡಿಫ್ರೆಂಟ್ ವೆರೈಟಿ ಆಫ್ ಪ್ರಾಡಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ದಿಸ್ ಆರ್ ಆಲ್ ವೆರಿ ಇಂಟ್ರೆಸ್ಟಿಂಗ್. ನೀವೆಲ್ಲ ಪಟ್ಟಿ ಮಾಡಬೇಕು, ಯಾವ ಕಂಪನಿ ಯೂಸ್ ಮಾಡ್ತಿರುವಂತ ಪ್ರಾಡಕ್ಟ್ ಯಾವ ಕಂಪನಿದು, ಅದು ಮತ್ತೆ ಯಾವ್ಯಾವ ಬೇರೆ ಬೇರೆ ಡಿಫ್ರೆಂಟ್ ಕಂಪನಿ ಪ್ರಾಡಕ್ಟ್ಸ್ ಅನ್ನು ನೀವು ಯೂಸ್ ಮಾಡ್ತಾ ಇದ್ದೀರಿ ಅಂತ. ಆ ರೀತಿ ಅವೇರ್ನೆಸ್ ನಿಮಗೆ ವೆನ್ ಯು ಲುಕ್ ಎಟ್ ದ ಪ್ರಾಡಕ್ಟ್, ಯಾವುದೋ ಒಂದು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದಾಗ ಇಮಿಡಿಯೇಟ್ ನೋಡ್ಬೇಕು. ಆಸ್ ಎ ಕಾಮರ್ಸ್ ಸ್ಟೂಡೆಂಟ್, ಯಾರು ಮಾರ್ಕೆಟ್ ಪ್ರೊಡ್ಯೂಸ್ ಮಾಡಿದ್ಯಾರು, ಮಾರ್ಕೆಟ್ ಮಾಡಿದ್ಯಾರು, ಎಕ್ಸ್ಪೈರಿ ಡೇಟ್ ಯಾವಾಗ, ಅಂದ್ರೆ ನಿಮ್ಗೆ ಗೊತ್ತಿದೆ ಕೆಲವೊಂದ್ಸಲ ಮ್ಯಾನುಫ್ಯಾಕ್ಚರ್ ಬೇರೆ ಮಾಡಿರ್ತಾರೆ, ಅದನ್ನ ಪ್ರೊಡ್ಯೂಸ್ ಮಾಡಿದವ್ರು ಬೇರೆ, ಅಂಡ್ ಮಾರ್ಕೆಟರ್ಸ್ ಬೇರೆ ಇರ್ತಾರೆ. ದ ಮಾರ್ಕೆಟರ್ಸ್ ವಿಲ್ ಬಿ ಡಿಫರೆಂಟ್ ಅಂಡ್ ಮ್ಯಾನುಫ್ಯಾಕ್ಚರರ್ಸ್ ವಿಲ್ ಬಿ ಡಿಫರೆಂಟ್. You should concentrate. Being a commerce student, you should recognize that, and you should have a small habit of looking at that, and then you will get interest in that, and you will find, oh, this product is of this company, or this product belongs to the same company. In such a way, you are going to understand the market variations and market concepts. And Annapurna Attavanna, see, Hindustan Unilever Limited, UK based company, ಅಲ್ಲಿ ಇಂಡಿಯಾದಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ ಆಗಿದೆ. ಈ ಕಂಪನಿ ಬೇಸಿಕಲಿ ಕಾಸ್ಮೆಟಿಕ್ಸ್ ಮತ್ತು ಪರ್ಸನಲ್ ಕೇರ್ ಮತ್ತು ಹೈಜೀನ್ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿತ್ತು ಅಥವಾ ಮಾಡ್ತಾ ಇತ್ತು. ಬಟ್ ಅದು ಅನ್ನಪೂರ್ಣ ಅಟ್ಟ, ಚಪಾತಿ ಮಾಡುವ ಅಟ್ಟ ಇದೆ ಅಲ್ಲ, ಅದನ್ನು ಕೂಡ ಅದು ಇಂಟ್ರೊಡ್ಯೂಸ್ ಮಾಡ್ತು. ಸೊ ಇಟ್ ಈಸ್ ಅ ನ್ಯೂ ಪ್ರಾಡಕ್ಟ್ ಟು ದ ಸೇಮ್ ಮಾರ್ಕೆಟ್. ಸೇಮ್ ಮಾರ್ಕೆಟ್ ಅಂದ್ರೆ ಏನು? ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ದಿನನಿತ್ಯ ಬಳಸುವಂತ ಗೂಡ್ಸ್. ಅದೇ ಇದು ಸೆಕ್ಟರ್ಗೆ ಅವರು ಅನ್ನಪೂರ್ಣ ಚಪಾತಿ ಹಿಟ್ಟನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಥವಾ ಅಟ್ಟವನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಯು ಕ್ಯಾನ್ ಸಿ ಇಲ್ಲಿ 3 ರೋಸಸ್ ಇದೆ ಟೀಯಲ್ಲಿ, ಬ್ರೂ ಇದೆ, ಅಂಡ್ ದೆನ್ ಬ್ರೂ ಕಾಫಿ ಇರ್ಬೋದು, ಅಂಡ್ ಯು ಕ್ಯಾನ್ ಸಿ ಹಿಯರ್ ತಾಜ್ ಮಹಲ್ ಅಂತ ಇದೆ ಟೀ, 3 ರೋಸಸ್ ಟೀ, ತಾಜ್ ಮಹಲ್ ಟೀ, ಅದೆಲ್ಲ ಅವ್ರದೇ. ಲಕ್ಸು ಅವ್ರದೇ, ಲೈಬೋಯ್ ಅವ್ರದೇ, ಪಿಯರ್ಸ್ ಅವ್ರದೇ, ಸರ್ಫೆಕ್ಸೆಲ್ ಅವ್ರದೇ. ಸೊ ಯು ಕ್ಯಾನ್ ಸಿ ದಟ್ ಹೌ ದೇ ಇಂಟ್ರೊಡ್ಯೂಸ್ ಅ ನ್ಯೂ ಪ್ರಾಡಕ್ಟ್. ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನು, ಒಂದೇ ನ್ಯೂ ಪ್ರಾಡಕ್ಟ್ ಅನ್ನ ಕೊಡ್ತಾ ಹೋದ್ರೆ people find different variety. ಕೆಲವರು the ladies may prefer the Lux and men may prefer the Hamam or Rexona or maybe Lifebuoy. That how they just want to have the market ಅನ್ನ ಅವರು ಇಂಟ್ರೊಡ್ಯೂಸ್ ಮಾಡಿ ಬೆಳೆಸ್ತಾ ಹೋಗ್ಬೇಕು. That is why you can see they introduce the new product to the same market. So that is related to the concentration strategy. Under concentration strategy we had market penetration, market development, and market product development. Now the second type of growth strategy, that is integration strategy. Integration strategy ಅಂತ ಹೇಳಿದ್ರೆ combining the activities related to the present activity of a firm. ಅಂದ್ರೆ ಈಗ ಮಾಡ್ತಾ ಇರುವಂತ ಕೆಲಸಕ್ಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಯಾವ್ದು ಬಿಸ್ನೆಸ್ ಅನ್ನು ಅದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಅದನ್ನು ಆ ಪರ್ಟಿಕ್ಯುಲರ್ ಏರಿಯಾಕ್ಕೆ ಎಂಟರ್ ಆಗುವಂಥದ್ದು. Combining activities related to the present activity of the firm. In the previous case, concentration strategy ಅಂದ್ರೆ ಈಗಿರುವ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡುವಂಥದ್ದು. ಇಂಟಿಗ್ರೇಷನ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಈಗ ಇರುವಂತ ಬಿಸ್ನೆಸ್ಗೆ ಸಂಬಂಧಪಟ್ಟ ಬೇರೆ ಬಿಸ್ನೆಸ್ ಗಳ ಜೊತೆ ಸೇರುವಂತದ್ದು ಅಥವಾ ಅದನ್ನು ಆಡ್ ಮಾಡುವಂಥದ್ದು. ಇಲ್ಲಿ ಟೈಪ್ಸ್ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಇಂಟಿಗ್ರೇಷನ್ಸ್ ಅಂತ ಇರುತ್ತೆ. ಓಕೆ, ಇದು ಹೇಗೆ ಅಂತ ಹಾರಿಜಾಂಟಲ್ ನಿಮ್ಗೆ ಗೊತ್ತಿದೆ, ಹಾರಿಜಾಂಟಲ್ ಲೈನ್ ಗೊತ್ತಿದೆ, ವರ್ಟಿಕಲ್ ಲೈನ್ ಅದು ಯಾವತ್ತು ಈ ರೀತಿ ಆಗುತ್ತೆ. I will show the example, then you can understand. ಅದೇ ವರ್ಟಿಕಲ್ ಇಂಟಿಗ್ರೇಷನ್ ಈ ರೀತಿ ಆಗುತ್ತೆ. ಅದು ಆ ರೀತಿ ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ, ವರ್ಟಿಕಲ್ ಇಂಟಿಗ್ರೇಷನ್ ಅಂತ ಏನು ಅಂತ ನೋಡೋಣ. ವರ್ಟಿಕಲ್, that is the straight line. Vertical line. When an organization starts making new product that serve its own needs, any new activity undertaken with the purpose of either supplying inputs, raw material, or serving as a customer for output distribution is vertical integration. ಅಂದ್ರೆ ಯಾವ್ದಾದ್ರು ಯಾವ್ದಾದ್ರು ಒಂದು ಕಂಪನಿ ಸ್ಟಾರ್ಟ್ ಮೇಕಿಂಗ್ ನ್ಯೂ ಪ್ರಾಡಕ್ಟ್ ದಟ್ ಸರ್ವ್ ಇಟ್ಸ್ ಓನ್ ನೀಡ್ಸ್, ಅದು ತನ್ನ ಅಗತ್ಯತೆಗಳನ್ನ ಪೂರೈಸಿಗೋಸ್ಕರ ತಾನೊಂದು ಏನೋ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ರೆ. ಈಗ ತನ್ಗೆ ಏನೋ ರಾ ಮೆಟೀರಿಯಲ್ ಬೇಕು, ಈಗ ಟಿವಿ ಮ್ಯಾನುಫ್ಯಾಕ್ಚರರ್ ಅದಕ್ಕೆ ಬೇಕಾಗುವಂತ ಸ್ಪೇರ್ ಪಾರ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ, ಅಂತ ಸ್ಪೇರ್ ಪಾರ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಅದು ವರ್ಟಿಕಲ್ ಇಂಟಿಗ್ರೇಷನ್ ಆಗುತ್ತೆ. ಅಲ್ಲಿ ವರ್ಟಿಕಲ್ ಇಂಟಿಗ್ರೇಷನ್. ಅದೇ ರೀತಿ ಅವರು ಆ ಟಿವಿಯನ್ನ ಸೇಲ್ ಮಾಡ್ಬೇಕನ್ನೋ ಉದ್ದೇಶದಿಂದ ಯಾವ್ದಾದ್ರು ಒಂದು ಮಾರ್ಕೆಟಿಂಗ್ ಏಜೆನ್ಸಿಯನ್ನ ಸ್ಟಾರ್ಟ್ ಮಾಡಿದ್ರೆ ಅದು ಅವ್ರ ಜೊತೆ ಸೇರ್ಕೊಂಡ್ರೆ ದೆನ್ ಇಟ್ ಬಿಕಮ್ ಎ ವರ್ಟಿಕಲ್ ಇಂಟಿಗ್ರೇಷನ್ ಆಗುತ್ತೆ. ಸೊ ಅದು ಎರಡು ಕೂಡ ಡಿಫರೆಂಟ್. ಹೇಗೆ ಅಂತ ಹೇಳಿದ್ರೆ ಯು ಕ್ಯಾನ್ ಇಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಈ ವರ್ಟಿಕಲ್ ಇಂಟಿಗ್ರೇಷನ್ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಈಗ ಇಲ್ಲಿ ಮ್ಯಾನುಫ್ಯಾಕ್ಚರರ್ ಇದ್ದಾರೆ, ಉತ್ಪಾದಕ, ಅಂಡ್ ಮ್ಯಾನುಫ್ಯಾಕ್ಚರರ್ ಗೋಯಿಂಗ್ ಟು have the have an integration with the supplier or commodity producer. ಅದು ರಾ ಮೆಟೀರಿಯಲ್ ನ ಸಪ್ಲೈ ಮಾಡುವಂತ ಸಪ್ಲೈಯರ್ಸ್ ಅಥವಾ ಕಮೋಡಿಟಿ ಪ್ರೊಡ್ಯೂಸರ್ ಜೊತೆಗೆ
ಕಾಂಟ್ಯಾಕ್ಟ್ ಮಾಡುವಂಥದ್ದು. ಸೇ ಫಾರ್ ಎಕ್ಸಾಂಪಲ್ ಈಗ ಫುಡ್, ಈಗ ಅನ್ನಪೂರ್ಣ ಅಟ್ಟ ಮಾಡುವಂತ HUL ಕಂಪನಿ ಗೋಧಿ ಸಪ್ಲೈಯರ್ ಅಥವಾ ಗೋಧಿ ಗ್ರೋವರ್ಸ್ ಜೊತೆಗೆ ಒಂದಷ್ಟು ಕನೆಕ್ಷನ್ ಅನ್ನು ಇಟ್ಕೊಳ್ಳುವಂಥದ್ದು, ಅದು ಅಥವಾ ಅವರೇ ಗೋಧಿಯನ್ನು ಬೆಳೆಸುವಂಥದ್ದು. ಸೊ ಈ ರೀತಿಯ ಅರೇಂಜ್ಮೆಂಟ್ಸ್ ಇದೆ ಅಲ್ಲ, ಅದನ್ನು ನಾವು ಇಂಟಿಗ್ರೇಷನ್, ವರ್ಟಿಕಲ್ ಇಂಟಿಗ್ರೇಷನ್ ಅಂತ ಕರಿತೇವೆ. ಅದೇ ಅದು ಮ್ಯಾನುಫ್ಯಾಕ್ಚರರ್ ರಾ ಮೆಟೀರಿಯಲ್ ಸಪ್ಲೈಯರ್ ಜೊತೆ ಮಾಡಿದ್ರೆ ಅದನ್ನ ನಾವು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಹೇಳ್ತೇವೆ. ಅಂದ್ರೆ ಹಿಂದೆ ಅವರಿಗೆ ಬೇಕಾಗುವಂತ ರಾ ಮೆಟೀರಿಯಲ್ ಅನ್ನು ಅವ್ರು ಯಾರು ಸಪ್ಲೈ ಮಾಡ್ತಾರೆ ಅವ್ರ ಜೊತೆ ಇಂಟಿಗ್ರೇಟ್ ಮಾಡುವಂಥದ್ದು, ಅಥವಾ ಆ ರೀತಿಯ ಒಂದು ಸಪ್ಲೈ ಫೋರ್ಸ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು. ಅದೇ ನೀವು ಮ್ಯಾನುಫ್ಯಾಕ್ಚರರ್ ಯಾವ ಗೂಡ್ಸ್ ಅನ್ನ ಸೇಲ್ ಮಾಡುವವರು ಅಥವಾ ಯಾರು ಸೇಲ್ ಮಾಡ್ಲಿಕ್ಕೋಸ್ಕರ ಒಂದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಮಾರ್ಕೆಟಿಂಗ್ ಏಜೆನ್ಸಿ ಜೊತೆ ಮಿಂಗಲ್ ಆದ್ರೆ ಅಥವಾ ಮಾರ್ಕೆಟಿಂಗ್ ಏಜೆನ್ಸಿನವರೇ ಸ್ಟಾರ್ಟ್ ಮಾಡಿದ್ರೆ ಅದನ್ನ ನಾವು ಫಾರ್ವರ್ಡ್ ಇಂಟಿಗ್ರೇಷನ್ಸ್ ಅಂತ ಹೇಳ್ತೇವೆ. ಎರಡೂ ಕೂಡ ಇಂಟಿಗ್ರೇಷನ್, ಒಂದು ಹಿಂದೆ ರಾ ಮೆಟೀರಿಯಲ್, ಮತ್ತೊಂದು ಅವರ ಪ್ರಾಡಕ್ಟ್ ಅನ್ನ ಜಾಸ್ತಿ ಸೇಲ್ ಮಾಡ್ಲಿಕ್ಕೋಸ್ಕರ ಅವರು ಯಾವ್ದಾದ್ರು ಮಾರ್ಕೆಟಿಂಗ್ ಏಜೆನ್ಸಿ ಅಥವಾ ಮಾರ್ಕೆಟಿಂಗ್ ಡಿವಿಷನ್ ಅನ್ನು ಸ್ಟಾರ್ಟ್ ಮಾಡುವಂತದ್ದು. ಅದ್ ಮೇ ಬಿ ಇಂಪೋರ್ಟರ್ಸ್ ಜೊತೆಗೆ ಮಾಡ್ಬೋದು, ಅವರು ಯಾರವರ ಗೂಡ್ಸ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ತಾರೆ, ಅಥವಾ ಸ್ಟೋರ್ಸ್ ಇರ್ಬೋದು, ಯಾವ್ದೋ ಶಾಪ್ ಜೊತೆಗೆ ನಾವು ಈ ರೀತಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು, ಸೊ ದಟ್ ದೇ ಕ್ಯಾನ್ ಮೂವ್ ದೇರ್ ಗೂಡ್ಸ್ ಡೈರೆಕ್ಟ್ಲಿ ಅಥವಾ ವೆರಿ ಡೈರೆಕ್ಟ್ಲಿ ಟು ದ ಬೈಯರ್ ಬಲ್ಕ್ ಬೈಯರ್ಸ್ ಅನ್ನು. ಇಲ್ಲಿ ಯು ಶುಡ್ ನೋಟ್ ದಟ್ ಮ್ಯಾನುಫ್ಯಾಕ್ಚರ್ ಇರ್ತಾರೆ, ಅವ್ರು ಸಪ್ಲೈಯರ್ ಮತ್ತು ಯಾರಾದ್ರೂ ಪ್ರೊಡ್ಯೂಸರ್ ಜೊತೆ ಏನಾದ್ರು ಇಂಟಿಗ್ರೇಟ್ ಮಾಡ್ಕೊಂಡ್ರೆ ವಿ ಕಾಲ್ ಇಟ್ ಇಸ್ ಬ್ಯಾಕ್ವರ್ಡ್. ಇಫ್ ದೇ ಟು ವಿತ್ ದ ಸೆಲ್ಲರ್ಸ್ ದೆನ್ ವಿ ಕಾಲ್ ಇಟ್ ಇಸ್ ಫಾರ್ವರ್ಡ್ ಇಂಟಿಗ್ರೇಷನ್. ಇಲ್ಲಿ ಫಾರ್ ರಿಯಲ್ ಟೈಮ್ ಎಕ್ಸಾಂಪಲ್ ಅನ್ನು ತಗೊಳ್ಳೋದಾದ್ರೆ, ಈಗ ಡೆಲ್ ಇದೆ ನೋಡಿ, ಡೆಲ್ ಇಂಟೆಲ್ ಜೊತೆಗೆ ಇಂಟಿಗ್ರೇಷನ್ ಮಾಡ್ಕೊಂಡಿದೆ. ನೀವು ಡೆಲ್ ಅಲ್ಲಿ ಬರುವಂತ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಹೆಚ್ಚಿನ ಲ್ಯಾಪ್ಟಾಪ್ ಅಲ್ಲಿ ಇರುತ್ತೆ, ಅಥವಾ ಡೆಲ್ ಅಲ್ಲಿ ನೋಡಬಹುದು ಇಂಟೆಲ್ ಇನ್ಸೈಡ್ ಕೋರ್ i3 i7 ಆ ರೀತಿ ಇರುತ್ತೆ. ಅಂದ್ರೆ ದ ಚಿಪ್ಸ್ ಆರ್ ಪ್ರೊವೈಡೆಡ್ ಬೈ ದ ಇಂಟೆಲ್. ಅದೇ ರೀತಿ ಡೆಲ್ ಮಾರ್ಕೆಟಿಂಗ್ ಏಜೆನ್ಸಿ ಜೊತೆ, ಡೆಲ್ ಕಂಪ್ಯೂಟರ್ಸ್ ಅನ್ನು ಸೇಲ್ ಮಾಡ್ಲಿಕ್ಕೋಸ್ಕರ ಅವರೊಂದಷ್ಟು ಮಾರ್ಕೆಟಿಂಗ್ ಏಜೆನ್ಸಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಅಥವಾ ಇಂಟಿಗ್ರೇಟ್ ಆಗಿರ್ತಾರೆ. ಅದನ್ನು ನಾವು ಫಾರ್ವರ್ಡ್ ಇಂಟಿಗ್ರೇಷನ್ ಅಂತ ಕರೀತೇವೆ. ಇಲ್ಲಿ ಇಂಟೆಲ್ಗೆ ಏನಾಗುತ್ತೆ, ಇದು ಫಾರ್ವರ್ಡ್ ಇಂಟಿಗ್ರೇಷನ್. ಇಂಟೆಲ್ ಮತ್ತು ಡೆಲ್ ಜಸ್ಟ್ ಇಂಟೆಲ್ ಮತ್ತು ಡೆಲ್ ಅನ್ನ ನೋಡಿದ್ರೆ, ಈ ಇಂಟೆಲ್ ನ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಕಾಂಟ್ಯಾಕ್ಟ್ ವಿತ್ ಡೆಲ್ ಇದೆ ಅಲ್ಲ, ಅದು ಫಾರ್ವರ್ಡ್ ಇಂಟಿಗ್ರೇಷನ್. ಯಾಕಂದ್ರೆ ಅವರ ಮೈಕ್ರೋಚಿಪ್ ಅನ್ನು ಸೇಲ್ ಆಗೋದು ಹೇಗೆ, ಯಾವ್ದಕ್ಕೆ ಬಳಸ್ತಾರೆ, ಡೆಲ್ ಕಂಪ್ಯೂಟರ್ಸ್ಗೆ. ಈ ಡೆಲ್ ಕಂಪ್ಯೂಟರ್ಸ್ಗೆ, ಸೊ ದಟ್ ದೇ ಆರ್ ಹ್ಯಾವಿಂಗ್ ದ ರಿಲೇಶನ್ಶಿಪ್ ವಿತ್ ದ ಇಲ್ಲಿ ಸೇಲ್ಸ್ ಸಂಬಂಧಪಟ್ಟಾಗೆ ಅವರ ಇಂಟೆಲ್ ಚಿಪ್ಸ್ ಅನ್ನ ಸೇಲ್ ಮಾಡುವ ಹಾಗೆ, ಸೊ ದಟ್ ವಿ ಕನ್ಸಿಡರ್ ಇಟ್ ಇಸ್ ಅ ಫಾರ್ವರ್ಡ್ ಇಂಟಿಗ್ರೇಷನ್. ಅದೇ ರೀತಿ ಡೆಲ್ಗೆ ಏನಾಗುತ್ತೆ, ಅದು ಅದೇ ರಿಲೇಶನ್ಶಿಪ್ ಡೆಲ್ಗೆ ಬ್ಯಾಕ್ವರ್ಡ್. ಯಾಕಂತ ಹೇಳಿದ್ರೆ ಅವರ ಪ್ರಾಡಕ್ಟ್ಗೆ ರಾ ಮೆಟೀರಿಯಲ್ ಆಗಿ ಇಂಟೆಲ್ ಚಿಪ್ಸ್ ಏನು ಸಪ್ಲೈ ಮಾಡ್ತದೆ ಅದನ್ನು ಯೂಸ್ ಮಾಡ್ತಾರೆ. ಸೊ ದಟ್ ಫಾರ್ ಡೆಲ್ ಇಟ್ ಈಸ್ ಎ ಬ್ಯಾಕ್ವರ್ಡ್ ಇಂಟಿಗ್ರೇಷನ್. ಅದೇ ರೀತಿ ಈ ಕೇಸಲ್ಲಿ ಡೆಲ್ ತನ್ನ ಲ್ಯಾಪ್ಟಾಪ್ಸ್ ಗಳನ್ನ ಮಾರ್ಕೆಟಿಂಗ್ ಏಜೆನ್ಸಿಗೆ ಕೊಡುತ್ತೆ ಅಥವಾ ಥ್ರೂ ಮಾರ್ಕೆಟಿಂಗ್ ಏಜೆನ್ಸಿ ಮಾರ್ಕೆಟ್ ಮಾಡುತ್ತೆ ಅಂತ ಆದಾಗ ಡೆಲ್ಗೆ ಅದು ಫಾರ್ವರ್ಡ್ ಇಂಟಿಗ್ರೇಷನ್ ಆಗುತ್ತೆ. ಅದೇ ಮಾರ್ಕೆಟಿಂಗ್ ಏಜೆನ್ಸಿಗೆ ಅದು ಬ್ಯಾಕ್ವರ್ಡ್ ಇಂಟಿಗ್ರೇಷನ್. ಯಾಕಂತ ಹೇಳಿದ್ರೆ ಅವರು ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಹೇಳಿದ್ರೆ ದೇ ಆರ್ ಬ್ರಿಂಗಿಂಗ್ ದೇ ಆರ್ ಟೇಕಿಂಗ್ ಮಾರ್ಕೆಟಿಂಗ್ ಏಜೆನ್ಸಿ ಅವರಿಗೆ ರಾ ಮೆಟೀರಿಯಲ್ ಏನಂತ ಹೇಳಿದ್ರೆ ಡೆಲ್ ಲ್ಯಾಪ್ಟಾಪ್, ಅದನ್ನ ಅವ್ರು ಪರ್ಚೇಸ್ ಮಾಡಿ ಸೇಲ್ ಮಾಡುವಂಥದ್ದು. ಅವ್ರೇನ್ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ, ದೇ ಆರ್ ರೈಟ್ ರೀಸೇಲ್ ಮಾಡ್ತಾರೆ, ಸೇಲ್ ಬೈ ಅಂಡ್ ದೆನ್ ಸೆಲ್. ಸೊ ಆದ ಕಾರಣ ಇಲ್ಲಿ ಡೆಲ್ಗೆ ಅವರ ಕಂಪ್ಯೂಟರ್ಸ್ ಅನ್ನ ಮಾರ್ಕೆಟಿಂಗ್ ಏಜೆನ್ಸಿ ಕೊಡುವಂಥದ್ದು ಅದು ಫಾರ್ವರ್ಡ್ ಇಂಟಿಗ್ರೇಷನ್ ಡೆಲ್ಗೆ. ಅದೇ ಪರ್ಟಿಕ್ಯುಲರ್ ಪ್ರೋಸೆಸ್ ಮಾರ್ಕೆಟಿಂಗ್ ಏಜೆನ್ಸಿಗೆ ಅದು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಆಗುತ್ತೆ. ಸೊ ಇದನ್ನು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ರಿಲೇಟೆಡ್ ಟು ದ ವರ್ಟಿಕಲ್ ಇಂಟಿಗ್ರೇಷನ್. ನೆಕ್ಸ್ಟ್ ಈಗ ಹಾರಿಜಾಂಟಲ್ ಇಂಟಿಗ್ರೇಷನ್, ಸೆಕೆಂಡ್ ಟೈಪ್ ಆಫ್ ಇಂಟಿಗ್ರೇಷನ್ ಹೇಗಾಗುತ್ತೆ ಅಂದ್ರೆ, ಹಾರಿಜಾಂಟಲ್ ಇಂಟಿಗ್ರೇಷನ್ ಅಲ್ಲಿ horizontal integration, it is a process of acquiring or merging with industry competitors in an effort to achieve the competitive advantage that come with the large scale and scope. ನಿಮ್ಗೆ ಗೊತ್ತಿದೆ ಕಾಂಪಿಟೇಷನ್, ಕಟ್ ಥ್ರಾಟ್ ಕಾಂಪಿಟೇಷನ್. you all heard about the cut throat competition. The competition is so intense today. So there are a lot of players in the same industry. Sometimes ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಎಲ್ಲರೂ ಕೂಡ ಕಾಂಪೀಟ್ ಮಾಡುವಾಗ ಲಾಸ್ ಆಗುತ್ತೆ. You can take the example of Coke and Pepsi, and you can take soft drinks industry na nodi. ಎಷ್ಟು ಸಾಫ್ಟ್ ಡ್ರಿಂಕ್ಸ್ ಇಂಡಸ್ಟ್ರೀಸ್ ಇದೆ, you heard a few names you are going to. ಅದೇ ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡಿದ್ರೆ you just have the Pepsi ಕಾರ್ಪೊರೇಷನ್ and Coca-Cola ಕಾರ್ಪೊರೇಷನ್. ಬೇರೆ ಎಲ್ಲ ವೆರೈಟಿ, ನೀವು ಸ್ಪ್ರೈಟ್ ಕುಡಿಯಿರಿ, ಥಮ್ಸ್ ಅಪ್ ಕುಡಿಯಿರಿ, ಮಾಜಾ ಕುಡಿಯಿರಿ, ಸ್ಲೈಸ್ ಕುಡಿಯಿರಿ, 7 ಅಪ್ ಕುಡಿಯಿರಿ, ಡ್ಯೂ ಕುಡಿಯಿರಿ, ಇದೆಲ್ಲವೂ ಕೂಡ ಆ ಎರಡು ಕಂಪನಿಗೆ ಸಂಬಂಧಪಟ್ಟದೆ. ಅವರೆಲ್ಲೂ ಕೂಡ ಯು ಕ್ಯಾನ್ ಜಸ್ಟ್ ಕಂಪೇರ್ ದ ಸ್ಪ್ರೈಟ್ ಅಂಡ್ 7 ಪ್ರೈಸಸ್ ಅಲ್ಲಿ ಜಸ್ಟ್ ಡಿಫರೆನ್ಸ್ ಇರೋದಿಲ್ಲ, 2 ಲೀಟರ್ಸ್ 1 ಲೀಟರ್ಸ್. ಯು ಕ್ಯಾನ್ ಜಸ್ಟ್ ಕಂಪೇರ್ ದ Coca-Cola and Pepsi. There is no much difference in price. You can just compare the Slice and Maaza. There is no much difference.
ಸೊ ಇದನ್ನು ನೋಡಿ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಅವ್ರಿಗೆ ಗೊತ್ತಿದೆ, ನಾವು ಪ್ರೈಸ್ ಅಲ್ಲಿ ಕಾಂಪಿಟೇಷನ್ ಮಾಡಿದ್ರೆ ಲಾಸ್ ಆಗೋದು ನಮ್ಗೆ. ಸೊ ದಟ್ ಲೆಟ್ ಪುಟ್ ದ ಸೇಮ್ ಪ್ರೈಸ್ ಅಲ್ಲಿ ಜಾಸ್ತಿ ಕಾಂಪೀಟ್ ಮಾಡೋದು ಬೇಡ, ಲೆಟ್ ಅಸ್ ಡೂ ದ ಬಿಸ್ನೆಸ್ ಕಾಪರೇಷನ್ ಅಂತ ಅಲ್ಲಿ ಆ ರೀತಿ ಮಾಡ್ಕೊಂಡವರು ಅಂಡ್ ಮಾಡ್ತಾ ಇದ್ದಾರೆ. ಅದು ಬೇರೆ ಪ್ರಶ್ನೆ. ದಟ್ ಇಸ್ ವಾಟ್ ದೇ ನೋ ಬಿಸ್ನೆಸ್ ಅಲ್ಲಿ ದೇ ನೋ ಕಮ್ ಟು ನೋ ದಟ್ ದೇ ಲರ್ನ್ ಎ ಲೆಸನ್. ಇಫ್ ಯು ಆರ್ ಗೋಯಿಂಗ್ ಟು ಕಾಂಪೀಟ್ ವಿ ಆರ್ ಗೋಯಿಂಗ್ ಟು ಲೂಸ್. ಆದ್ರೆ ಕೆಲವೊಂದಲ್ಲ ಈ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಪೈಸ್ ಏನು ಲೈಕ್ ಕೋಕ್ ಮತ್ತು ಪೆಪ್ಸಿ ಮಾಡಿದಾಗೆ ಅವರು ತುಂಬಾ ಬಿಸ್ನೆಸ್ ಇರುತ್ತೆ, ಅವರನ್ನು ಕಾಂಪಿಟೇಷನ್ ಮಾಡಿ ಫೇಸ್ ಮಾಡ್ಬೇಕಾದ್ರೆ ಇಂಟಿಗ್ರೇಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ದೆನ್ ಯು ಕ್ಯಾನ್ ಹರ್ಡ್ ಅಬೌಟ್ VI, ದಟ್ ಈಸ್ ವಡಾಫೋನ್ ಐಡಿಯಾ. ಹೇಗೆ ಜಿಯೋ ಬಂದು ವಡಾಫೋನ್ ಮತ್ತು ಐಡಿಯಾ ಮರ್ಜ್ ಆಗುವಾಗ ಆಯ್ತು ನೋಡಿ. Because of Jio introduction, Vodafone lost the market and Idea lost the market. So they thought that to compete or to survive in the market, let us do the work together. And let us avoid the duplication of work. So duplication of work related to the so many aspects, production ಗೆ ಸಂಬಂಧಪಟ್ಟಾಗೆ, ಮಾರ್ಕೆಟಿಂಗ್ ಸಂಬಂಧಪಟ್ಟಾಗೆ, and all that execution of work ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ let us unify the things and let us avoid the duplication of work. ನಾವೆಲ್ಲ ಒಟ್ಟಾಗೋಣ ಅಂತ ಹೇಳಿ. ಇಟ್ ಇಸ್ ನಥಿಂಗ್ ಬಟ್ ಒಟ್ಟಾಗುವಂಥದ್ದು. ಇಲ್ಲಿ ಮ್ಯಾನುಫ್ಯಾಕ್ಚರ್ ಇರ್ತಾರೆ ಒಂದೇ ಲೈನ್ ಅಲ್ಲಿ, ಇವರೆಲ್ಲ ಒಟ್ಟಾದ್ರೆ ಅದನ್ನು ನಾವು ಇಂಟಿಗ್ರೇಷನ್ ಅಂತ ಕರಿತೇವೆ. ಹಾರಿಜಾಂಟಲ್. ಯು ಕ್ಯಾನ್ ಸಿ ಪ್ರೋಸೆಸ್ ಆಫ್ ಅಕ್ವೈರಿಂಗ್ ಆರ್ ಮರ್ಜಿಂಗ್ ವಿತ್ ಇಂಡಸ್ಟ್ರಿ ಕಾಂಪಿಟೇಟರ್. ಇವರೆಲ್ಲ ಕಾಂಪಿಟೇಟರ್ಸ್, ಬಟ್ ಬೇರೆ ಯಾವುದೋ ಬೇರೆಯವರಿಂದ ಕಾಂಪಿಟೇಟರ್ಸ್ ಅನ್ನ ಈ 4 ಫಾರ್ಮ್ ಇದೆ ಅಂತ ಅನ್ಕೊಳ್ಳಿ ಯಾವ್ದೊಂದು ಇಂಡಸ್ಟ್ರಿಯಲ್ಲಿ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ 2 ಫಾರ್ಮ್ ಒಟ್ಟ ಆದ್ರೆ ಅಥವಾ ಈ 3 ಫಾರ್ಮ್ ಒಟ್ಟ ಆದ್ರೆ ಅದನ್ನ ನಾವು ಹಾರಿಜಾಂಟಲ್ ಅಂದ್ರೆ ಸೇಮ್ ಬಿಸ್ನೆಸ್ ಅಲ್ಲಿ ಇರುವಂತಹ ಕಂಪ್ನಿಗಳು ಒಟ್ಟಾದ್ರೆ ಮರ್ಜ್ ಆದ್ರೆ ಅಕ್ವೈರ್ ಮಾಡ್ಕೊಂಡ್ರೆ ವಿ ಕಾಲ್ ಇಟ್ ಆಸ್ ಹಾರಿಜಾಂಟಲ್ ಇಂಟಿಗ್ರೇಷನ್. ದಟ್ ಇಸ್ ದ ಪಾಯಿಂಟ್. We can take an example of horizontal integration. By taking over the United Western Bank, the IDBI Bank increased in retail network from 181 to 410 branches. It added agricultural credit financing to its industrial credit financing. It also gained access to lower cost deposit base. IDBI Bank acquired the United Western. ಇಲ್ಲಿ ಯುನೈಟೆಡ್ ವೆಸ್ಟ್ ಯಾಕೆ IDBI ಅಕ್ವೈರ್ ಮಾಡ್ತು ಅಂತ ಹೇಳಿದ್ರೆ, ಯುನೈಟೆಡ್ ವೆಸ್ಟರ್ನ್ ಬ್ಯಾಂಕ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಫೈನಾನ್ಸಿಂಗ್ ಅಲ್ಲಿ ತುಂಬಾ ಚೆನ್ನಾಗಿತ್ತು, ಬಟ್ IDBI ಇಂಡಸ್ಟ್ರಿಯಲ್ ಕ್ರೆಡಿಟ್ ಫೈನಾನ್ಸಿಂಗ್. IDBIಗೆ ಅದು ಕೂಡ ಅದು ಹೋಗಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಅಲ್ಲಿ ಇಂಟ್ರೊಡ್ಯೂಸ್ ಆಗುವಾಗ ತುಂಬಾ ಟೈಮ್ ತಗೊಳುತ್ತೆ, ಮತ್ತೆ ಅದಕ್ಕೆ ಕಾಂಪಿಟೇಷನ್. ಅದು IDBI ಡೋಂಟ್ ಹ್ಯಾವ್ ಎಕ್ಸ್ಪರ್ಟೈಸ್ ಇನ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಫೈನಾನ್ಸಿಂಗ್. ಸೊ they thought it would be more economical, let us merge or let us mingle together, or let us accompany the process of lending. So that is why IDBI acquired the United Western. You can see there a lot of such integration. I can give so many examples related to that. And ಮೆಸೆಂಜರ್ಸ್ ಅಲ್ಲಿ ಫೇಸ್ಬುಕ್ ಅಂಡ್ ಫ್ಲಿಪ್ಕಾರ್ಟ್ ಅಕ್ವೈರ್ ಆಗಿರುವಂಥದ್ದು, ಅಲ್ಲೂ ಕೂಡ ಅಷ್ಟೇ. ಅಥವಾ ಇನ್ಸ್ಟಾಗ್ರಾಮ್ ಅನ್ನು ಫೇಸ್ಬುಕ್ ತಗೊಂಡಿರುವಂಥದ್ದು. ದಿಸ್ ಆರ್ ಆಲ್ ಯು ಕ್ಯಾನ್ ಸಿ ದ ಸೇಮ್ ಮೆಸೆಂಜರ್, ಸೋಷಿಯಲ್ ಮೆಸೆಂಜರ್ ಆಗಿದ್ದಂತಹ ಸೈಟ್ಗಳು. ಸ್ಲೈಟ್ ವೇರಿಯೇಷನ್ಸ್ ಇರ್ಬೋದು, ಬಟ್ ದೇರ್ ಪರ್ಪಸ್ ಇಸ್ ಟು ಕಮ್ಯುನಿಕೇಶನ್. ಸೊ ದೇ ಗಾಟ್ ಟುಗೆದರ್ ಬಿಕಾಸ್ ಒಂದು ಕಾಂಪಿಟೇಷನ್ ಅವಾಯ್ಡ್ ಮಾಡ್ಲಿಕ್ಕೆ ಫೇಸ್ಬುಕ್ ಮಾಡಿರುವಂಥದ್ದು, ಮತ್ತೊಂದು ಲೆಟಸ್ ಕೋಆರ್ಡಿನೇಟ್, ನಾವು ಮಾಡ್ತಿರುವಂಥ ಕೆಲಸ ಸಿಮಿಲರ್ ಇದೆ ಅಥವಾ ಸೇಮ್ ಇದೆ, ಒಟ್ಟಾಗಿ ಮಾಡೋಣ. ಸೊ ದಟ್ ನಮ್ಮ ಕಾಸ್ಟ್ ಅನ್ನು ತುಂಬಾ ಕಡಿಮೆ ಮಾಡಬಹುದು ಅಥವಾ ಎಕನಾಮಿಕ್ ಆಗಿ ಬಿಸ್ನೆಸ್, ಮೋಸ್ಟ್ ಎಕನಾಮಿಕಲ್ ವೇಯಲ್ಲಿ ಬಿಸ್ನೆಸ್ ಮಾಡಿ. ನೆಕ್ಸ್ಟ್ ಇಸ್ ಡೈವರ್ಸಿಫಿಕೇಶನ್ ಸ್ಟ್ರಾಟಜೀಸ್. ಡೈವರ್ಸಿಫಿಕೇಶನ್ ಸ್ಟ್ರಾಟಜೀಸ್ ಅಲ್ಲಿ ಬರುವಂತದ್ದು ಅಂಡ್ ಫಸ್ಟ್ ಗ್ರೋತ್ ಸ್ಟ್ರಾಟಜಿಯ 3rd ಟೈಪ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. Please note. And first is we have discussed about concentration strategies, then we have discussed about integration strategies, and now is diversification strategies. ಈಗ ಡೈವರ್ಸಿಫಿಕೇಶನ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿದೆ. ಡೈವರ್ಸಿಫಿಕೇಶನ್ ಅಂದ್ರೆ ಸ್ಪ್ರೆಡ್ ಆಗುವಂಥದ್ದು, ಸ್ಪ್ರೆಡ್ ಮಾಡುವಂಥದ್ದು. ಡೈವರ್ಸಿಫಿಕೇಶನ್ ಸ್ಟ್ರಾಟಜೀಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಾಗ ಏನು ಅಂತ ಹೇಳಿ, ಡೈವರ್ಸಿಫಿಕೇಶನ್ ಇನ್ವಾಲ್ವ್ಸ್ ಮೂವಿಂಗ್ ಇನ್ ಟು ದ ನ್ಯೂ ಲೈನ್ ಆಫ್ ಬಿಸ್ನೆಸ್. ಹೊಸ ಲೈನ್, ಯಾವುದೊಂದು ಹೊಸತ್ತು ಲೈನಿಗೆ ಬಿಸ್ನೆಸ್ಗೆ ಎಂಟರ್ ಆಗುವಂಥ, ಹೊಸ ಪ್ರಾಡಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಲೈನ್ಗೆ, ಅದು ಕೂಡ ರಿಲೇಟೆಡ್ ಅಲ್ಲ. ನಿಮ್ಗೆ ಗೊತ್ತಿದೆ ಇಂಟಿಗ್ರೇಷನ್ಸ್ ಎಲ್ಲ ಹೆಚ್ಚಾಗಿ ರಿಲೇಟೆಡ್ ಬಿಸ್ನೆಸ್ಗೆ ಸಂಬಂಧಪಟ್ಟಾಗೆ. ಅದೇ ಫಸ್ಟ್ ಸ್ಟ್ರಾಟಜಿ ಕಾನ್ಸಂಟ್ರೇಷನ್ ಸ್ಟ್ರಾಟಜಿ, ಪ್ರೆಸೆಂಟ್ ಬಿಸ್ನೆಸ್ ಅನ್ನು ಎಕ್ಸ್ಪಾಂಡ್ ಮಾಡುವಂಥದ್ದು, ನಾವಿರುವಂತ ಬಿಸ್ನೆಸ್ ಅನ್ನು ಎಕ್ಸ್ಪಾಂಡ್ ಮಾಡುವಂಥದ್ದು. ಸೆಕೆಂಡ್ ಇಂಟಿಗ್ರೇಷನ್ ಸ್ಟ್ರಾಟಜಿ, ನಾವಿರುವಂತ ಬಿಸ್ನೆಸ್ ಅನ್ನು ಎಕ್ಸ್ಪಾಂಡ್ ಮಾಡುವಂಥದ್ದಲ್ಲ, ಬಟ್ ಇರುವಂತ ಬಿಸ್ನೆಸ್ಗೆ ಸಂಬಂಧಪಟ್ಟ ಬಿಸ್ನೆಸ್ಗೆ ಎಂಟರ್ ಆಗುವಂಥದ್ದು ಅಥವಾ ಅವ್ರ ಜೊತೆಗೆ ವ್ಯವಹಾರ ಮಾಡುವಂಥದ್ದು. And the third is the diversification strategy is totally entering into the different line of business. It is not present business or it is not a related business. It is completely a new line of business. ಅಂತ ಫೀಲ್ಡ್ ಅಥವಾ ಅಂತ ಬಿಸ್ನೆಸ್ ಅನ್ನ ಎಂಟರ್ ಆಗುವ ಸ್ಟ್ರಾಟಜೀಸ್ ಗಳನ್ನ ನಾವು ಡೈವರ್ಸಿಫಿಕೇಶನ್ ಸ್ಟ್ರಾಟಜೀಸ್ ಅಂತ ಕರೀತೇವೆ. ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಟಾಟಾ ಡೈವರ್ಸಿಫಿಕೇಶನ್. ಐ ಟೋಲ್ಡ್ ಯು ದಟ್
there are number of companies under the Tata umbrella or Tata corporate ಅಂತ ಹೇಳಿ ಕರೆಯುವಾಗ. And even Reliance, even so many other companies, Aditya Birla, ITC, TTK, they have diversified business. ಅಂದ್ರೆ ಬೇರೆ 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 ಕ್ಷೇತ್ರದಲ್ಲಿ ಅವರ ಬಿಸ್ನೆಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. You can see Tata are there in engineering, Tata in service sector, Tata is in material, Tata is in information system, TCS, Tata chemicals ಇದೆ, Tata consumer goods ಇದೆ, Tata energy and communications ಇದೆ. ಕಮ್ಯುನಿಕೇಶನ್ಸ್ ಅಲ್ಲಿ ಅದರ್ ಟಾಟಾ ಡೊಕೋಮ್ ಅಂತ ಬಂತು ಒಂದ್ಸಲ, ಅಥವಾ ಟಾಟಾ ಇಂಡಿಕಾಮ್ ಅಂತ ಬಂತು. ಈ ಎರಡರಲ್ಲೂ ಕೂಡ ದೇ ಆರ್ ನಾಟ್ ಸಕ್ಸಸ್ಫುಲ್. ಯು ಕ್ಯಾನ್ ಇಫ್ ಯು ಟಾಕ್ ಅಬೌಟ್ ದ ಟೆಲಿಕಮ್ಯುನಿಕೇಶನ್ ಆಫ್ ದ ಟಾಟಾ, ದೇ ಆರ್ ನಾಟ್ ಸಕ್ಸಸ್ಫುಲ್. ಟಾಟಾ ಡೊಕೋಮೋ ಇಸ್ ಫೇಲ್ಡ್. ಡೊಕೋಮೋ ಇಸ್ ಎ ಜಪಾನ್ ಕಂಪನಿ, ಅದ್ರ ಜೊತೆಗೆ ಜಾಯಿಂಟ್ ವೆಂಚರ್ ಮಾಡ್ಕೊಂಡು ಮಾಡಿರುವಂಥದ್ದು. ಅಂಡ್ ಟಾಟಾ ಇಂಡಿಕಾಮ್, ಇಂಡಿಯನ್ ಇಂಡಿಕಾಮ್ ದಟ್ ಟೆಲಿಕಾಮ್ ನೆಟ್ವರ್ಕ್ ಅನ್ನು ಮಾಡಿರುವಂಥದ್ದು, ಅದು ಕೂಡ ಫೇಲ್. ಬಟ್ ರಿಲಯನ್ಸ್ ಜಿಯೋ ಸಕ್ಸಸ್ ಆಯಿತು. ನಿಮ್ಗೆ ನೋಡಿರ್ಬೋದು ಹೇಗೆ ಅಂದ್ರೆ ದಟ್ಸ್ ಅಬೌಟ್ ದ ಸ್ಟ್ರೆಂತ್ ಆಫ್ ದಿ ಸ್ಟ್ರಾಟಜಿ ಅಂತ ಹೇಳಿ ನೀವು ಹೇಗೆ ಇಂಟ್ರೊಡ್ಯೂಸ್ ಮಾಡ್ತೀರಿ. ಬಟ್ ಟಾಟಾ ಇಸ್ ಫೇಲ್ಡ್ ಇನ್ ಕೇಸ್ ಆಫ್ ಕಮ್ಯುನಿಕೇಶನ್, ದಟ್ ಇಸ್ ಜನರಲ್ ಕಮ್ಯುನಿಕೇಶನ್, ಟೆಲಿಕಮ್ಯುನಿಕೇಶನ್. ಅಂಡ್ ಹೂ ನೋಸ್, ದೇ ಆಲ್ಸೋ ಕಮ್ ಅಪ್ ವಿತ್ ದ ನ್ಯೂ ಸ್ಟ್ರಾಟಜಿ ಇನ್ ಫ್ಯೂಚರ್. ದಟ್ ಆಲ್ಸೋ ಮೇ ಬಿ ಜಿಯೋಗಿಂತ ಹೊಸ ಇನೋವೇಟಿವ್ ಸ್ಟ್ರಾಟಜೀಸ್ ಅನ್ನು ತರಬಹುದು. ಬಟ್ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಟಾಟಾಸ್ ಅನ್ನುವಾಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಾರೆ. ದೇ ಆರ್ ಸ್ಪ್ರೆಡೆಡ್ ದೇರ್ ಬಿಸ್ನೆಸ್ ಟು ದ ಡಿಫ್ರೆಂಟ್ ಏರಿಯಾಸ್. ಸೊ ದಟ್ ಈಸ್ ವೈ ವಿ ಕಾಲ್ ಇಟ್ ಈಸ್ ದ ಡೈವರ್ಸಿಫಿಕೇಶನ್. ಥ್ರೂ ದ ಡೈವರ್ಸಿಫಿಕೇಶನ್ ಸ್ಟ್ರಾಟಜಿ, ಡೈವರ್ಸಿಫಿಕೇಶನ್ ಆದರೆ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಸರ್ವೈವ್ ಇನ್ ದ ಮಾರ್ಕೆಟ್ ಫಾರ್ ಲಾಂಗರ್ ಪೀರಿಯಡ್. ಯಾಕಂತ ಹೇಳಿದ್ರೆ ಒಂದನ್ನೇ ನಂಬ್ಕೊಂಡಿದ್ರೆ ಅದು ಯಾವಾಗಲೂ ಕೈ ಕೊಡ್ಬೋದು ಅನ್ನುವಂಥ ರಿಸ್ಕ್ ಇದೆ. ಸೊ ದಟ್ ಈಸ್ ವೈ ದೇ ಬಿಲೀವ್ ಇನ್ ದ ಡಿಫ್ರೆಂಟ್ ಏರಿಯಾಸ್ ಅಂಡ್ ಲೆಟ್ ಅಸ್ ಹ್ಯಾವ್ ದ ಡಿಫರೆಂಟ್ ವೆರೈಟೀಸ್ ಆಫ್ ಬಿಸ್ನೆಸ್. ಇದನ್ನು ಈ ರೀತಿ ವೆರೈಟೀಸ್ ಆಫ್ ಬಿಸ್ನೆಸ್ ಅಲ್ಲಿ ಎಂಟರ್ ಆಗೋದನ್ನು ನಾವು ಡೈವರ್ಸಿಫಿಕೇಶನ್ ಸ್ಟ್ರಾಟಜೀಸ್ ಅಂತ ಕರಿತೇವೆ. ಅಂಡ್ ದ ಟಾಟಾ ವೆಸ್ಟ್ ಸೈಡ್, ನೀವೇನಾದ್ರೂ ಔಟ್ಲೆಟ್ ನೋಡಿದ್ರೆ ಅದು ಕೂಡ ಟಾಟಾ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ. ಟಾಟಾ ಸಾಲ್ಟ್ ಇದೆ. ಅಂಡ್ ಈ ಜಸ್ಟ್ ಇಮ್ಯಾಜಿನ್, ಟಾಟಾ ಉಪ್ಪು, ದೇಶದ ಉಪ್ಪು ಅಂತ ಹೇಳ್ತಾರೆ, ಅಂದ್ರೆ ಅವ್ರ ಅಡ್ವರ್ಟೈಸ್ಮೆಂಟ್ ಬರೋದು. ಈ ಉಪ್ಪನ್ನು ಕೂಡ ಮಾರ್ಕೆಟ್ ಮಾಡಬೇಕಾದಂತ ಅನಿವಾರ್ಯತೆ ಏನಿದೆ ಅಂತ. ದಟ್ ಈಸ್ ವಾಟ್ ದೇ ಆರ್ ವಾಂಟೆಡ್ ಟು ಎಕ್ಸ್ಪಾಂಡ್. ಎಲ್ಲಾ ಕ್ಷೇತ್ರಕ್ಕೆ ಎಂಟರ್ ಆದಾಗ ಮಾತ್ರ ನಿಮಗೆ ಬಿಸ್ನೆಸ್ ಗಟ್ಟಿಯಾಗಿ ಚಾನ್ಸ್ ಆಗುತ್ತೆ. ಯಾಕಂದ್ರೆ ಎಲ್ಲಾದ್ರೂ ಒಂದು ಕಡೆ ಏನಾದ್ರೂ ಸಮಸ್ಯೆ ಆದ್ರೂ ಕೂಡ ಇನ್ನೊಂದು ಕಡೆ ಅದನ್ನು ಎತ್ತಿ ಹಿಡಿಯುವಂಥದ್ದು, ಅಥವಾ ದಟ್ ಅದರ್ ಸೈಡ್ ಗೋಯಿಂಗ್ ಟು ಪ್ರೊಟೆಕ್ಟ್. ದೀಸ್ ಸ್ಟ್ರಾಟಜೀಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೆಲವರು ಬರೀತಾರೆ. ನೀವು ಮನೆಯಲ್ಲಿ ಒಂದು ಮ್ಯಾಕ್ಸಿಮ್ ಇದೆ, ಡೋಂಟ್ ಪುಟ್ ಯುವರ್ ಆಲ್ ಎಗ್ಸ್ ಇನ್ ಟು ದ ಸಿಂಗಲ್ ಬಾಸ್ಕೆಟ್ ಅಂತ. ನಿಮ್ಮ ಎಲ್ಲಾ ಮೊಟ್ಟೆಗಳನ್ನು ಒಂದೇ ಬಾಸ್ಕೆಟ್ ಅಲ್ಲಿ ಇಡಬೇಡಿ. ಏನೋ ಒಂದು ಕಲ್ಲು ಬಿತ್ತು ಎಲ್ಲ ಮೊಟ್ಟೆ ಹೋಗುತ್ತೆ. ಹಾಗಾಗಿ ಎರಡೆರಡು ಮೊಟ್ಟೆ ಬೇರೆ ಬೇರೆ ಕಡೆ ಇಡಿ. ಒಂದು ಕಡೆ ಏನಾದ್ರೂ ಲಾಸ್ ಆಗ್ಬೋದು, ಮತ್ತೊಂದು ಕಡೆ ಏನೋ ಆಗೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಹತ್ರ ಮನೆಯಿಂದ ಹೊರಡ್ತೀರಿ, ಬಸ್ಸಿಗೆ ಹಣ ಕೊಟ್ಟಿರ್ತಾರೆ, ನಿಮ್ಮ ಕಿಸೆಯಲ್ಲಿ ಇಡ್ತೀರಿ ಅಥವಾ ಪರ್ಸಲ್ಲಿ ಇಡ್ತೀರಿ. ಯಾವತ್ತೂ ಕೂಡ ಒಂದು ಸಣ್ಣ ಜೇಬ್ ಇರ್ತದೆ ಬ್ಯಾಗ್ ಅಲ್ಲಿ ನೀವು ಒಂದು 10 ರೂಪಾಯಿ 5 ರೂಪಾಯಿ ಚಿಲ್ಲರೆ ಇಡ್ತೀರಿ ಅಥವಾ 20 ರೂಪಾಯಿ ಚಿಲ್ಲರೆ ಇಡ್ತೀರಿ. ಇನ್ ಕೇಸ್ ಪರ್ಸ್ ನೆನಪೋಯ್ತು ಅಥವಾ ಪರ್ಸ್ ಕಳೆದೋಯ್ತು ಅಂತ ಆದಾಗ ನಿಮ್ಮ ಬಸ್ಸಲ್ಲಿ ನಿಮ್ಮ ಮರ್ಯಾದೆಯನ್ನು ಉಳಿಸುವಂಥದ್ದು 10 ರೂಪಾಯಿ 5 ರೂಪಾಯಿ 2 ರೂಪಾಯಿ ಕಾಯಿನ್ಗಳು. ಅಂದ್ರೆ ಅಲ್ಲಿ ಯು ಹ್ಯಾವ್ ಕೆಪ್ಟ್ ಸಮ್ ಸೇಫ್ಟಿ. ನೀವು ಅದೇ ಕಡೆ ಇರಲಿಲ್ಲ, ಪರ್ಸಲ್ಲಿ ಎಲ್ಲ ಹಣ ಇಟ್ಟಿದೆ. ಆಕ್ಚುಲಿ ಪರ್ಸ್ ಇರೋದು ಹಣ ಇಡ್ಲಿಕ್ಕೆ ಅಂತ ಆದ್ರೆ ಅಲ್ಲೇ ಎಲ್ಲ ಇಡ್ಲಿಲ್ಲ. ಯು ಕೆಪ್ಟ್ ಸಮ್ ಅಮೌಂಟ್ ಸಮ್ ವೇರ್ ಎಲ್ಸ್, ಅಥವಾ ಬ್ಯಾಂಕ್ ಯಾವುದೋ ಕಿಸೆಯಲ್ಲಿ ಇರುತ್ತೆ. ಸೊ ದಿಸ್ ಶೋಸ್ ದಟ್ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆದಾಗ, ಇದೇ ರೀತಿ ಬಿಸ್ನೆಸ್ ಅಲ್ಲೂ ಕೂಡ ಅಷ್ಟೇ, ಅದನ್ನು ನಾವು ನಿಮ್ಮ ಲೆವೆಲ್ಗೆ ಡೈವರ್ಸಿಫಿಕೇಶನ್ ಅಂತ ಹೇಳ್ಬೋದು. ಅಂದ್ರೆ ಬೇರೆ ಬೇರೆ ಕಡೆ ಹಣವನ್ನು ಇಟ್ಟಿರುವಂಥದ್ದು. ಸೊ ಇಲ್ಲಿ ಬಿಸ್ನೆಸ್ ಕೂಡ ಅಷ್ಟೇ, ದೇ ಎಂಟರ್ಡ್ ಇನ್ ಟು ದ ವಾಚ್ ಮ್ಯಾನುಫ್ಯಾಕ್ಚರಿಂಗ್, ಟೈಟಾನ್ ಇದೆ. ಅಂಡ್ ಯು ಕ್ಯಾನ್ ಟಾಕ್ ಅಬೌಟ್ ದ ಗೋಲ್ಡ್ ಅಂಡ್ ಡೈಮಂಡ್, ತನಿಷ್ಕ್ ಇದೆ. ಅಂಡ್ ವೋಲ್ಟಾಸ್ ಆಲ್ಸೋ ಅವರ ಇನ್ವೆಸ್ಟ್ಮೆಂಟ್, ಅದು ಕೂಡ ಟಾಟಾ ಕಂಪನಿ ಅಂಬ್ರೆಲ್ಲಾ ನಲ್ಲಿ ಬರುವಂತ ಒಂದು ಕಂಪನಿ. ವೋಲ್ಟಾಸ್ ಈಸ್ ಆಲ್ಸೋ AC ಕೂಲರ್, ಅದೆಲ್ಲವೂ ಕೂಡ ಟಾಟಾ ಪ್ರಾಡಕ್ಟ್ಗಳೇ. ಬಟ್ ದೇ ಹ್ಯಾವ್ ದ ಡಿಫ್ರೆಂಟ್ ಐಡೆಂಟಿಟಿ ಅಷ್ಟೇ. ದೆನ್ ಟೈಪ್ಸ್ ಆಫ್ ಡೈವರ್ಸಿಫಿಕೇಶನ್ ಅಂತ ನೀವು ನೋಡ್ತಾ ಹೋದ್ರೆ, ಡೈವರ್ಸಿಫಿಕೇಶನ್ ಸ್ಟ್ರಾಟಜಿಯಲ್ಲಿ ಫರ್ದರ್ ಟೈಪ್ಸ್ ಅನ್ನು ನೋಡಿದ್ರೆ, ಫಸ್ಟ್ ಒನ್ ರಿಲೇಟೆಡ್ ಅಥವಾ ಕಾನ್ಸೆಂಟ್ರಿಕ್ ಡೈವರ್ಸಿಫಿಕೇಶನ್. ಈ ರಿಲೇಟೆಡ್ ವರ್ಡ್ ಸೇಸ್ ಏನಂತ ಹೇಳಿದ್ರೆ, when an organization takes up an activity in such a manner that it is related to the existing business definition. ಡೈವರ್ಸಿಫಿಕೇಶನ್ ಹೌದು, ಬಟ್ ಪೂರ್ತಿಯಾಗಿ ಹೊಸ ಫೀಲ್ಡಿಗೆ ಅಲ್ಲ, ಪೂರ್ತಿಯಾಗಿ ಗೊತ್ತಿಲ್ಲದ ಫೀಲ್ಡಿಗೆ ಅಲ್ಲ, ಏನೋ ರಿಲೇಟೆಡ್. ಬಟ್ ಆಕ್ಚುಲಿ ಅವರು ಅದರಲ್ಲಿ ದೊಡ್ಡ ಮಟ್ಟದ ಬಿಸ್ನೆಸ್ ಅವರಿಗೆ ಇರಲಿಲ್ಲ. ದೇ ಆರ್ ಟೇಕಿಂಗ್ ಎ ಬಿಗ್ ಡೀಲ್ ಅಂಡರ್ ದಟ್. ಅದನ್ನು ನಾವು ವಿ ಕಾಲ್ ಇಟ್ ಆಸ್ ಎ ರಿಲೇಟೆಡ್ ಅಥವಾ ಕಾನ್ಸೆಂಟ್ರಿಕ್ ಡೈವರ್ಸಿಫಿಕೇಶನ್. ದಟ್ ಈಸ್ ನಥಿಂಗ್ ಬಟ್ ಇಂಡಿಯನ್ ಎಕಾನಮಿ ಅಂತ ಒಂದು ಬುಕ್ ಇದೆ ಇಲ್ಲಿ. ಇದನ್ನು ಪಬ್ಲಿಷ್ ಮಾಡಿರುವಂತ ಮ್ಯಾಕ್ರಾ ಹಿಲ್. ಈಗ ಮ್ಯಾಕ್ರಾ ಹಿಲ್ ಈ ಬುಕ್ ಪಬ್ಲಿಷ್ ಮಾಡ್ತಾ ಇದ್ರು ಅಂತ ಅನ್ಕೊಂಡು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಮ್ಯಾಗ್ಝಿನ್ ಕೂಡ ಮಾಡ್ತಾರೆ, ಇನ್ಫಾರ್ಮೇಶನ್ ಸಿಸ್ಟಮ್. ಇದು ಕೂಡ ಮ್ಯಾಕ್ರಾ ಹಿಲ್ ನ ಪಬ್ಲಿಕೇಶನ್ಸ್. ಸೊ ಈ ರೀತಿ ಅವ್ರು ಬುಕ್ ಪಬ್ಲಿಷ್ ಮಾಡ್ತಾ ಇದ್ದವರು ಮ್ಯಾಗ್ಝಿನ್ ಪಬ್ಲಿಕೇಶನ್ಗೆ ಟರ್ನ್ ಆಗಿರುವಂತದ್ದು, ಅದನ್ನು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ವಿ ಕಾಲ್ ಇಟ್ ಇಸ್ ಎ ಡೈವರ್ಸಿಫಿಕೇಶನ್, ಬಿಕಾಸ್ ಮ್ಯಾಗ್ಝಿನ್ ಅಂಡ್ ಬುಕ್ ಪಬ್ಲಿಷ್ ಇನ್ ಡಿಫರೆಂಟ್ ಏರಿಯಾ ಬಟ್ ರಿಲೇಟೆಡ್, ಬೋತ್ ಆರ್ ರಿಲೇಟೆಡ್ ಟು ದ ಸೇಮ್ ಬುಕ್ ಅಲ್ವಾ. ಇನ್ಫಾರ್ಮೇಶನ್, sharing the information ಅಥವಾ spreading the information. So such type of diversification is called related diversification. And next, unrelated ಅಥವಾ conglomerate diversification, completely ಹೊಸ ಏರಿಯಾ.
ಕಂಪ್ಲೀಟ್ಲಿ ನ್ಯೂ ಏರಿಯಾ ಆಫ್ ಬಿಸ್ನೆಸ್. ದೇ ಡೋಂಟ್ ಹ್ಯಾವ್ ಕನೆಕ್ಷನ್ ಎಟ್ ಆಲ್ ಟು ದೇರ್ ಪ್ರೆಸೆಂಟ್ ಬಿಸ್ನೆಸ್. ನೀವು ಈಗ ಮಾಡ್ತಿರುವಂತ ಬಿಸ್ನೆಸ್ಗೆ ಸಂಬಂಧವೇ ಪಡದಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂಥದ್ದು. ವಿ ಕಾಲ್ ಇಟ್ ಆಸ್ ಅನ್ರಿಲೇಟೆಡ್ ಅಥವಾ ಕಾಂಗ್ಲೊಮರೇಟ್ ಡೈವರ್ಸಿಫಿಕೇಶನ್. When an organization adopts a strategy which requires taking up those activities which are unrelated to the existing business definition and which are totally unrelated to the existing business definition, we call it as conglomerate or unrelated diversification. See, we can take the example. ITC Group is in agribusiness, fast moving consumer goods business, hotel business, technology business, IT business, tire business. The notes you purchase, print, Excel notes ಇದೆಲ್ಲ, that is marketed by ITC. And fast moving consumer goods, ಎಷ್ಟೋ goods ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ITC. ಹೋಟೆಲ್ ಇದೆ, ITC hotels are very popular. IT technology ಇದೆ, IT ಇದೆ, ಟೈರ್ಸ್ ಇದೆ. ಅದೇ ರೀತಿ you heard about Aditya Birla Group is a variety of uncorrelated business like ಅಲ್ಯೂಮಿನಿಯಂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಔಟ್ಸೋರ್ಸಿಂಗ್ ಮಾಡ್ತಾರೆ, ಸಿಮೆಂಟ್ ಮಾಡ್ತಾರೆ, ಕೆಮಿಕಲ್ಸ್ ಮಾಡ್ತಾರೆ, ಅಂಡ್ ಕಾಪರ್ ಇದೆ, ಗ್ಯಾಸ್ ಇದೆ, ಮೈನಿಂಗ್ ಇದೆ, ರಿಟೇಲ್ ಇದೆ, ಸಾಫ್ಟ್ವೇರ್ ಇದೆ, ಟೆಲಿಕಾಮ್ ಇದೆ, ಟೆಕ್ಸ್ಟೈಲ್ ಇದೆ. ಟೆಲಿಕಾಮ್ ಈಗ ಫಾರ್ ಎಕ್ಸಾಂಪಲ್ ಐಡಿಯಾ ಇಸ್ ಆದಿತ್ಯ ಬಿರ್ಲಾ ಗ್ರೂಪ್, ಅದು ಇನ್ಶೂರೆನ್ಸ್ ಮಾಡ್ತಾರೆ ಅವರು, ಸಾಫ್ಟ್ವೇರ್ ಇದೆ. ಅಂಡ್ ದೆರ್ ಆರ್ ಸೋ ಮೆನಿ ಏರಿಯಾಸ್ ಆಫ್ ಬಿಸ್ನೆಸ್, ಎಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತದ್ದು. ಸೊ ದಟ್ ಇಸ್ ವೈ ಕಾಲ್ಡ್ ಇಟ್ ಈಸ್ ಎ ಕಾಂಗ್ಲಮರೇಟ್. ಗಾದ್ರೇಜ್ ಗ್ರೂಪ್, TTK ಗ್ರೂಪ್, RPG ಎಂಟರ್ಪ್ರೈಸಸ್. ಈ ಗಾದ್ರೇಜ್ ನಿಮ್ಗೆ ಗೊತ್ತಿದೆ, ನಾವು ಅಲ್ಮೇರಕ್ಕೆ ಇವತ್ತಿಗೂ ಕೂಡ ಗಾದ್ರೇಜ್ ಅಂತ ಕರಿತೇವೆ. ಯಾಕಂತ ಹೇಳಿದ್ರೆ ಅಷ್ಟು ಪಾಪ್ಯುಲರ್. ಇನಿಷಿಯಲಿ ಲಾಕರ್ ಸಿಸ್ಟಮ್ ಅನ್ನು ಅಲ್ಮೇರಕ್ಕೆ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಗಾದ್ರೇಜ್ ಕಂಪನಿ. ಅದೇ ಕಾರಣ ಆ ಕಂಪನಿ ಹೆಸರು ಹೇಗೆ ಕಾಲ್ಗೇಟ್ ಅನ್ನು ಪೇಸ್ಟ್ಗೆ ಕಾಲ್ಗೇಟ್ ಅಂತ ಹೇಳ್ತಾವೆ, ಗಾದ್ರೇಜ್ ಅಲ್ಮೇರಕ್ಕೆ ಗಾದ್ರೇಜ್ ಅಂತ ಹೇಳ್ತೇವೆ. ಸೊ ದಟ್ ಟೈಪ್ ಆಫ್ ಆ ರೀತಿ ಬ್ರಾಂಡಿಂಗ್ ಅನ್ನು ಅವ್ರು ಮಾಡಿರುವಂಥದ್ದು. ಬಟ್ ಇಲ್ಲಿ ನೋಟೇಬಲ್ ಪಾಯಿಂಟ್ ಏನಂದ್ರೆ ಈ ಗಾದ್ರೇಜ್, TTK, RPG ಇವರು ಹೆಚ್ಚಿನ ಕ್ಷೇತ್ರದಲ್ಲಿ ಮಾಡ್ತಾರೆ. ಅದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ. ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ ಕೇಳ್ತಾರೆ, ಅಥವಾ ಎತ್ತಣದ ಮಾಮರವು ಎತ್ತಣದ ಕೋಗಿಲೆಯೋ ಅಂತ ನಾವು ಹೇಳ್ತೇವೆ. ಸೊ ದಿಸ್ ಈಸ್ ಕೆಲವು ಸಲ ಅದು ಸಂಬಂಧವೇ ಇಲ್ಲ, ಬಟ್ ದೇ ಆರ್ ಹ್ಯಾವಿಂಗ್ ದ ಬಿಸ್ನೆಸ್. ದಟ್ ಟೈಪ್ ಆಫ್ ಡೈವರ್ಸಿಫಿಕೇಶನ್, ದಟ್ ಟೈಪ್ ಆಫ್ ಸ್ಪ್ರೆಡಿಂಗ್ ದೇರ್ ಬಿಸ್ನೆಸ್ ಈಸ್ ಕಾಲ್ಡ್ ಅನ್ರಿಲೇಟೆಡ್ ಅಥವಾ ಕಾಂಗ್ಲಮರೇಟ್ ಡೈವರ್ಸಿಫಿಕೇಶನ್. ವೈ ಡೈವರ್ಸಿಫಿಕೇಶನ್? ಯಾಕೆ ಡೈವರ್ಸಿಫಿಕೇಶನ್ ಬೇಕು? ಸಿ, ಏರ್ ಕೂಲರ್ ಇದೆ, ವಾಟರ್ ಹೀಟರ್ ಇದೆ. ಈಗ ಒಂದು ಕಂಪನಿ ಏರ್ ಕೂಲರ್ ಅನ್ನು ಮಾಡಬಹುದು, ಎರಡನ್ನು ಮಾಡಿದ್ರೆ ರಿಸ್ಕ್ ಕಡಿಮೆ. ಯಾಕಂತ ಹೇಳಿದ್ರೆ ಏರ್ ಕೂಲರ್ ಯಾವಾಗ ಸೆಕೆ ಜಾಸ್ತಿ ಇರುತ್ತೆ ನೇಚರ್ ಅಥವಾ ಟೆಂಪರೇಚರ್ ಜಾಸ್ತಿ ಇದೆ, ಜಾಸ್ತಿ ಏರ್ ಕೂಲರ್ ಹೋಗ್ಬೋದು. ಅದೇ ನೀವು ಇಲ್ಲ, ಚಳಿಗಾಲ ಜಾಸ್ತಿ ಆಯಿತು, ಯಾವುದೋ ವರ್ಷ ನಿಮ್ಗೆ ಗೊತ್ತಿದೆ ಈಗ ನೇಚರ್ ಟೆಂಪರೇಚರ್ ತುಂಬಾ ವೇರಿಯೇಷನ್ಸ್ ಆಗಿದೆ. ಯಾವುದೋ ಒಂದು ಏರಿಯಾ ತುಂಬಾ ಚಳಿ ಜಾಸ್ತಿ, ಚಳಿಗಾಲದ ಪೀರಿಯಡ್ ಜಾಸ್ತಿ ಆಯಿತು, ದೆನ್ ಅವರ ವಾಟರ್ ಹೀಟರ್ ಜಾಸ್ತಿ ಸೇಲ್ ಆಗುತ್ತೆ. ಸೊ ಅವ್ರು ಬರೀ ಒಂದೇ ಏರಿಯಾಕ್ಕೆ ಇದ್ರೆ, ಏರ್ ಕೂಲರ್ ಮಾತ್ರ ಇದ್ರೆ, ದೇ ಕ್ಯಾನ್ ಡೂ ದ ಬಿಸ್ನೆಸ್ ಓನ್ಲಿ ಸೀಸನಲ್ ಮಾತ್ರ, ಸೆಕೆಗಾಲದಲ್ಲಿ ಮಾತ್ರ ಮಾಡಬಹುದು. ಅದೇ ವಾಟರ್ ಹೀಟರ್ ಮಾತ್ರ ಇದ್ರೆ ಚಳಿಗಾಲದಲ್ಲಿ ಮಾತ್ರ ಮಾಡಬಹುದು. ಅದು ಎರಡು ಇದ್ದಾಗ ವಾಟ್ ಹ್ಯಾಪನ್ಸ್ ಇಸ್, ಏನಾಗುತ್ತೆ ಅಂತ ಹೇಳಿದ್ರೆ, ದೇ ಕ್ಯಾನ್ ಕಾನ್ಸಂಟ್ರೇಟ್ ಯಾವ್ದಾದ್ರು ಸಿಚುವೇಶನ್ ಇರ್ಲೇಬೇಕು ತಾನೆ. ಐದರ್ ದಿ ಹಾಟ್ ಕೂಲ್ ಟೆಂಪರೇಚರ್ ಆರ್ ಎ ಹಾಟ್ ಟೆಂಪರೇಚರ್ ಆರ್ ಎನ್ ಅವರೇಜ್ ಟೆಂಪರೇಚರ್. ಸೊ ಈ ರೀತಿ ಅವರೇಜ್ ಇದ್ದಾಗ ಮೇ ಬಿ ದೇ ಕ್ಯಾನಾಟ್ ಡು, ಬಟ್ ಅಫ್ಕೋರ್ಸ್ ಒಂದು ಅವರೇಜ್ ಟೆಂಪರೇಚರ್ ಇದ್ದಾಗ ಏರ್ ಕೂಲರ್ ಆದ್ರೂ ನಾವು ಹಾಕ್ತೇವೆ. ಸೊ ಈ ರೀತಿ ಸೀಸನಲ್ ಇದ್ದಾಗ ಡೈವರ್ಸಿಫಿಕೇಶನ್ ತುಂಬಾ ಹೆಲ್ಪ್ ಮಾಡುತ್ತೆ ಬಿಸ್ನೆಸ್ಗಳಿಗೆ. ನೆಕ್ಸ್ಟ್ ಫೋರ್ತ್ ಗ್ರೋತ್ ಸ್ಟ್ರಾಟಜೀಸ್ ಅಲ್ಲಿ ಬರುವಂತದ್ದು ಕಾಪರೇಷನ್. ಸೊ ಫಾರ್ ನಾವು ಕಾನ್ಸಂಟ್ರೇಷನ್ ಸ್ಟ್ರಾಟಜಿ, ಇಂಟಿಗ್ರೇಷನ್ ಸ್ಟ್ರಾಟಜಿ, ಅಂಡ್ ದೆನ್ ಪ್ರೀವಿಯಸ್ ಸ್ಟ್ರಾಟಜಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್, ಲೈಕ್ ಐ ಟೋಲ್ಡ್ ಯು ಅಬೌಟ್ ದಟ್ ಡೈವರ್ಸಿಫಿಕೇಶನ್ ಸ್ಟ್ರಾಟಜಿ, ಅದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅಂಡ್ ನಾವು ದ ಫೋರ್ತ್ ಸ್ಟ್ರಾಟಜಿ ಇಸ್ ಅಬೌಟ್ ದ ಕಾಪರೇಷನ್ ಸ್ಟ್ರಾಟಜೀಸ್. ಕಾಪರೇಷನ್ ಸ್ಟ್ರಾಟಜೀಸ್ ಅಲ್ಲಿ ಫಸ್ಟ್ ಬರುವಂತದ್ದು ಮರ್ಜರ್ ಅಂಡ್ ಅಕ್ವಿಸಿಷನ್. ಕಾಪರೇಷನ್ ಅಂದ್ರೆ ವರ್ಕಿಂಗ್ ಟುಗೆದರ್ ಅಂತ ನಾವು ಹೇಳ್ತೀವಿ. ಏನೋ ಕಾಂಪಿಟೇಷನ್ಸ್ ಅಥವಾ ಬೇರೆ ಬೇರೆ, ಇದು ಹಾರಿಜಾಂಟಲ್ ಇಂಟಿಗ್ರೇಷನ್ ಅಲ್ಲೂ ಕೂಡ ಒಂದು ಪಾರ್ಟ್ ಆಗಿ ಬರ್ತದೆ. ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಅಲ್ಲಿ ಜಸ್ಟ್ ಅನ್ ಇಂಟಿಗ್ರೇಷನ್ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿರೋದು, ಅಂದ್ರೆ ಒಟ್ಟಾಗುವಂಥದ್ದು. ಅದು ಕೂಡ ಈ ಕೆಲವು ಸಲ ಓವರ್ಲ್ಯಾಪ್ ಆಗ್ಬೋದು ಸ್ಟ್ರಾಟಜೀಸ್ ಅಲ್ಲಿ, ಯಾಕಂದ್ರೆ ಇದಕ್ಕೆ ಕ್ಲಿಯರ್ 100% ಕ್ಲಾಸಿಫಿಕೇಶನ್ ಅನ್ನುವಂಥದ್ದು ಇಲ್ಲ ಸ್ಟ್ರಾಟಜೀಸ್ ಅಲ್ಲಿ. ಬೇರೆ ಬೇರೆ ಬುಕ್ ಅಲ್ಲಿ ನಿಮಗೆ ಬೇರೆ ಬೇರೆ ಇರ್ತದೆ, ಬಟ್ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಮಾಡುವಂಥದ್ದು, ಒಟ್ಟಾಗುವಂಥದ್ದು, ಅಮಾಲ್ಗಮೇಷನ್, ಮರ್ಜರ್ ಅಂತ ಕರಿತೇವೆ. ಸೊ ಇದನ್ನ ಈ ರೀತಿ ಅರ್ಥ ಮಾಡ್ಕೊಳ್ಳೋಣ. ಮರ್ಜರ್ ಅಂಡ್ ಅಕ್ವಿಸಿಷನ್ ಅಂದ್ರೆ ಒಂದು ಕಂಪನಿ ಇನ್ನೊಂದು ಕಂಪನಿ ಪರ್ಚೇಸ್ ಮಾಡುವಂಥದ್ದು, ಅಥವಾ ಎರಡು ಕಂಪನಿ ಒಟ್ಟಾಗಿ ಒಂದು ಹೊಸ ಕಂಪನಿ ಮಾಡುವಂಥದ್ದು. ಈ ಒಂದು ಕಂಪನಿ ಇನ್ನೊಂದು ಕಂಪನಿ ಪರ್ಚೇಸ್, ಐ ಟೋಲ್ಡ್ ಯು ದಟ್ ವಾಟ್ಸ್ಆಪ್, ಫೇಸ್ಬುಕ್ ಪರ್ಚೇಸ್ ಇರ್ತ ವಾಟ್ಸ್ಆಪ್, ಲೈಕ್ ಅದೇ ಅದು ಪರ್ಚೇಸ್ ಆಯ್ತು, ಅಥವಾ ಅದನ್ನು ಮರ್ಜರ್ ಅಂತ ಕರಿಬಹುದು. ಒಟ್ಟಾಯ್ತು, ಹೋಯ್ತು. ಅಲ್ಲಿ ಈ ಎರಡೂ ಕೂಡ ಇದೆ, ವಾಟ್ಸ್ಆಪ್ ಕೂಡ ಇದೆ, ಫೇಸ್ಬುಕ್ ಕೂಡ ಇದೆ. ಅದೇ ಯಾವ್ದೊಂದು ಮಹೀಂದ್ರ ಸತ್ಯಂ ಕಂಪ್ಯೂಟರ್ಸ್ ಅನ್ನು ಪರ್ಚೇಸ್ ಮಾಡ್ತು, ಇಟ್ ಬಿಕಮ್ ಮಹೀಂದ್ರ ಸತ್ಯಂ ಆಯ್ತು. ಅಂದ್ರೆ ಅಲ್ಲಿ ಸತ್ಯಂ ಕಂಪ್ಯೂಟರ್ಸ್ ಇಲ್ಲ, ಯಾವ್ದೊಂದು ಆ ಕಂಪನಿ ಕ್ಲೋಸ್ ಆಗುತ್ತೆ, ಅದು ಬೇರೆ ಹೆಸರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಅರೇಂಜ್ಮೆಂಟ್ ನಿಮ್ಮ ಫರ್ದರ್ ಅಡ್ವಾನ್ಸ್ ಸ್ಟಡೀಸ್ ನೀವು ಅದರ ಬಗ್ಗೆ ತಿಳ್ಕೊಳ್ತೀರಿ.
ಇಲ್ಲಿ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಂಡು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ ಎ ಸಿಂಪಲ್ ವೇ. ವಿ ಟೇಕ್ ದ ಎಕ್ಸಾಂಪಲ್ ಆಫ್ ಟಾಟಾ ಜಾಗ್ವಾರ್ acquisition. Tata acquired Jaguar and Land Rover acquisition. You heard about Land Rover, ಈ ಕಾರ್ಸ್ ಈವನ್ ಇಂಡಿಯನ್ ರೋಡ್ಸ್ ಅಲ್ಲೂ ಕೂಡ ಈಗ ಕಾಣ್ತಾ ಇದೆ. ಈ ಜಾಗ್ವರ್ ಅಂಡ್ ಲ್ಯಾಂಡ್ ರೋವರ್ ಆರ್ ದ ಇಂಟರ್ನ್ಯಾಷನಲ್ ವೆರಿ ಹೈ ಎಂಡ್ ಕಾರ್ ಮೇಕರ್ಸ್ ಬ್ರಾಂಡ್ಸ್ ಕಂಪನೀಸ್. ದಿಸ್ ಬೋತ್ ಬಿಸ್ನೆಸ್ ವರ್ ಸೋಲ್ಡ್ ಟು ಟಾಟಾ. ಅದನ್ನು ಸೇಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಫೋರ್ಡ್. ಇನಿಷಿಯಲಿ ಫೋರ್ಡ್ ಕಂಪನಿ ಈ ಜಾಗ್ವರ್ ಮತ್ತು ಲ್ಯಾಂಡ್ ರೋವರ್ ಅನ್ನ ಬೈ ಮಾಡಿತ್ತು. And later, they sold it to 2009. They sold it to Tata. So it has a very interesting story. See, ಇಂಡಿಯಾದಲ್ಲಿ ಮಾರುತಿ ಸುಜುಕಿ ವಾಸ್ ವೆರಿ ಪಾಪ್ಯುಲರ್ ಕಾರ್ ಬಿಕಾಸ್ ಅವರು ಸುಜುಕಿ ಜೊತೆಗೆ ಒಳ್ಳೆ ಟೆಕ್ನಾಲಜಿ ತೆಗೆದ ಕಾರಣ ದೇ ಆರ್ ವೆರಿ ಸಕ್ಸಸ್ಫುಲ್ ಈವನ್ ಟುಡೇ ಫಾರ್ ದಿ ಲೋ ಎಂಡ್ ಕಾರ್ಸ್, ದ ಮಿಡಲ್ ಇನ್ಕಮ್ ಫ್ಯಾಮಿಲಿಗೆ. ಇವತ್ತು ಕೂಡ ಇಂಡಿಯಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕಾರ್ಸ್ ನಿಮಗೆ, ನೀವು ಯಾವುದೋ ರೋಡ್ ಸೈಡ್ ನಿಂತರೆ ನೀವು ಲೆಕ್ಕ ಮಾಡಿ ನೋಡಿಬೇಕಾದ್ರೆ ನಿಮ್ಗೆ ಹೈಯೆಸ್ಟ್ ನಂಬರ್ ಆಫ್ ಕಾರ್ಸ್ ಸಿಗುವಂಥದ್ದು ಒಂದು ಗಂಟೆಯಲ್ಲಿ ನೋಡಿದ್ರೆ ಯು ವಿಲ್ ಗೆಟ್ ಮಾರುತಿ ಕಾರ್ಸ್, ಮಾರುತಿ ಕಂಪನಿ, ಮಾರುತಿ ಸುಜುಕಿ ಕಂಪನಿ ಕಾರ್. ಬಟ್ ಟಾಟಾ ಹ್ಯಾಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಟಾಟಾ ಮೋಟಾರ್ಸ್ ಅವರು ಫಸ್ಟ್ ಇಂಡಿಯನ್ ಮೇಡ್ ಅಥವಾ ಇಂಡಿಜಿನಿಯಸ್ ಇಂಡಿಯನ್ ಕಾರ್ ಅನ್ನ ದೇ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಕಾರ್ ಅಂತ ಅದನ್ನು ಕರೀತಾರೆ. ಅದನ್ನು ಟಾಟಾ ಇಂಡಿಕಾಮ್. ಹೆಚ್ಚು ಪಾಪ್ಯುಲರ್ ಆದದ್ದು ಈ ಬಾಡಿಗೆ ಕಾರ್. ಹೆಚ್ಚಿನ ಸಲ ಹಿಂದೆ ಬಾಡಿಗೆ ಕಾರು ಯಾವುದು ಅಂತ ಹೇಳಿದ್ರೆ ಟಾಟಾ ಇಂಡಿಕಾ ಅಂತ. So they called it as a first Indica. This is a photo of inauguration 1998 period ಅಲ್ಲಿ 97 period ಅಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಸೊ ಅಲ್ಲಿ ರತನ್ ಟಾಟಾ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಆಗ್ತಾರೆ ರೀಸೆಂಟ್ಲಿ. Everyone told us it couldn't be done without having a joint venture or partnership with an international company. ನಮ್ಗೆಲ್ಲ ಹೇಳಿದ್ರು ಇಂಡಿಯಾದಲ್ಲಿ ಕಾರ್ ಟೆಕ್ನಾಲಜಿ ಇಲ್ಲ, ನೀವು ಜಾಯಿಂಟ್ ವೆಂಚರ್ ಮಾಡಿದ್ರೆ ನಿಮಗೆ ಖಂಡಿತ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. That if I did this, I would be linked to failure. But we went ahead anyway. There were technical issues and many lessons we learned. It was a wonderful experience to be breaking new ground. The chances to give up were many. We stayed the course, worked out each issues, and that was the birth of India's first indigenous car, Tata Indica, first Indica. ಸೊ ಇದು ಟಾಟಾ ಇಂಡಿಕಾನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬಟ್ ಇನಿಷಿಯಲಿ ಅದು ಆ ಟಾಟಾ ಇಂಡಿಕಾ ಬ್ರಾಂಡ್ ತುಂಬಾ ಸಕ್ಸಸ್ ಆಯಿತು. ಅದ್ರ ಹಿಂದೆ ಯು ಶುಡ್ ನೋಟ್ ಫಸ್ಟ್ ಇಂಡಿಯನ್ ಮೇಡ್ ಕಾರ್ ಇದು. ಅಂದ್ರೆ ಇಂಡಿಯನ್ ಮಾರುತಿ ಸುಜುಕಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸುಜುಕಿ ಟೆಕ್ನಾಲಜಿ, ಮಾರುತಿ ಮಾರ್ಕೆಟ್ ಇತ್ತು, ಮಾರುತಿ ಉದ್ಯೋಗ್ ಲಿಮಿಟೆಡ್ಗೆ ಇಂಡಿಯಾದ ಮಾರ್ಕೆಟ್ ಗೊತ್ತಿತ್ತು, ಸುಜುಕಿ ಅವ್ರದ್ದು ಟೆಕ್ನಾಲಜಿ ಇತ್ತು. ಸೊ ದರ್ ಇಸ್ ಎ ಕೊಲಾಬ್ರೇಷನ್ ಆ ರೀತಿ ಆಯ್ತು ಅವ್ರದ್ದು ಜಾಯಿಂಟ್ ವೆಂಚರ್. ಮೇನ್ಲಿ ದಟ್ ಟೆಕ್ನಿಕಲ್ ಕೊಲಾಬ್ರೇಷನ್ ತುಂಬಾ ಸ್ಟ್ರಾಂಗ್ ಇತ್ತು. ಬಟ್ ಟಾಟಾ ಡೆವಲಪ್ಡ್ ದ ಇಂಡಿಯನ್ ಒರಿಜಿನೇಟೆಡ್ ಎಂಜಿನ್ ಆಫ್ ಕಾರ್. So that is what the superiority of Tata company. In 1998 ಅದೇ ಟಾಟಾ ಇಂಡಿಕಾ ಕಾರ್ಗಳು ನಂತರ ಅದೇನಾಯ್ತು ಅಂತ ಹೇಳಿದ್ರೆ ಫೇಲ್ಯೂರ್ ಆಯ್ತು. ಟಾಟಾ ಮೋಟಾರ್ಸ್ ಅಲ್ಲಿ ಈಗ ಏನಿದೆ ಅದು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಲಾಸ್ ಅನ್ನು ಅನುಭವಿಸಲಿಕ್ಕೆ ಸ್ಟಾರ್ಟ್ ಮಾಡಿತು. ಫೇಲ್ಯೂರ್ ಆಫ್ ಟಾಟಾ ಕಾರ್ಸ್. ಒನ್ಸ್ ದೇ ಡಿಸೈಡೆಡ್ ಟು ಸೆಲ್ ದ ಬಿಸ್ನೆಸ್. ಅವ್ರು ಏನ್ ಮಾಡಿದ್ರು 98-99 ಪೀರಿಯಡ್ ಅಲ್ಲಿ, ಇಲ್ಲ ಈ ಬಿಸ್ನೆಸ್ ಆಗೋದಿಲ್ಲ, ನಾವು ಇದನ್ನ ವಿ ಆರ್ ಗೋಯಿಂಗ್ ಟು ಕ್ಲೋಸ್ ದಿಸ್ ಬಿಸ್ನೆಸ್, ನಾವು ಇದನ್ನ ಕ್ಲೋಸ್ ಮಾಡ್ತೇವೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಫೋರ್ಡ್ ಹತ್ರ ಹೋದ್ರು 1999 ಅಲ್ಲಿ. ಇದೆಲ್ಲವೂ ಕೂಡ ಜಾಗರ್ ಮತ್ತು ಅದನ್ನ ಅಕ್ವೈರ್ ಆಗೋ ಮುಂಚೆ ನಾನು ಕತೆ ಹೇಳ್ತಾ ಇರುವಂತದ್ದು ಏನಾಯ್ತು ಅಂತ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಫೋರ್ಡ್ ಕಂಪನಿ ಡಿನೈಡ್ ಅಂಡ್ ಇನ್ಸಲ್ಟೆಡ್ ಟಾಟಾ. ಅದು ರೀಸೆಂಟ್ ಆಗಿ ಒಬ್ರು ಇದನ್ನ ಟಾಟಾ ಕಂಪನಿ ಆ ಟೈಮಿಗೆ ಇದ್ದಂತ ಒಬ್ಬ ಕೀ ಆಫೀಸರ್ ಇದನ್ನು ಶೇರ್ ಮಾಡಿರುವಂತದ್ದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿದ್ದು. ಅವರಿಗೆ ರತನ್ ಟಾಟಾ ಮತ್ತು ಅವರ ಕಮಿಟಿ ಏನಿತ್ತು ಅಥವಾ ಆಯೋಗ ಏನಿತ್ತು, ಅವರಿಗೆ ಫೋರ್ಡ್ ಕಂಪನಿಯವರು ಇನ್ಸಲ್ಟ್ ಮಾಡಿದ್ರು, ಇಲ್ಲ ನಿಮ್ಮ ಕಂಪನಿಯನ್ನು ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅದೇ ಹಠದಿಂದ ಏನ್ ಮಾಡ್ತಾರೆ ರತನ್ ಟಾಟಾ ಅಂತಾರೆ, ವಾಪಸ್ ಬರ್ತಾರೆ, ಮತ್ತೆ ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ತಾರೆ. ನಾವು ಏನ್ ಮಾಡಿದ್ರು ಟಾಟಾ ಮೋಟಾರ್ಸ್ ಅನ್ನು ಕ್ಲೋಸ್ ಮಾಡಬಾರ್ದು, ವಿ ಹ್ಯಾವ್ ಟು ಫೈಟ್ ಅಂತೇಳಿ, ಬಿಕಾಸ್ ದೇ ಹ್ಯಾವ್ ಫೇಸ್ ದ ಗ್ರೇಟ್ ಇನ್ಸಲ್ಟ್. ಅಂದ್ರೆ ಯಾರಾದ್ರೂ ನಮ್ಗೆ ಅವಮಾನ ಮಾಡಿದಾಗ ನಮ್ಮ ಮತ್ತು ಕೂಡ ಸಾಧಿಸುವ ಛಲ ಜಾಸ್ತಿ ಆಗುತ್ತಲ್ಲ. ಸೊ ದಟ್ಸ್ ವೈ ಸಮಟೈಮ್ಸ್ ಈವನ್ ಟೀಚರ್ ಯೂಸ್ ದ ನೆಗೆಟಿವ್ ಮೋಟಿವೇಶನ್. ವಿ ಸ್ಕೋಲ್ಡೆಡ್ ಯು, ಓನ್ಲಿ ಥಿಂಗ್ ಇಸ್ ದಟ್ ಅಟ್ ಲೀಸ್ಟ್ ನಿಮ್ಗೆ ಆ ರೀತಿ ಆದ್ರೂ ಯು ಹ್ಯಾವ್ ಟು ಅಚೀವ್ ಸಮಥಿಂಗ್ ಅಂತ ಹೇಳಿ. ವಿ ಸ್ಕೋಲ್ಡೆಡ್ ಯು ಅಂಡ್ ವಿ ಹ್ಯಾವ್ ದ ಇಂಟೆನ್ಷನ್, ಗುಡ್ ಇಂಟೆನ್ಷನ್ ಬಿಹೈಂಡ್ ದಟ್ ಅಟ್ ಲೀಸ್ಟ್ ದ್ಯಾಟ್ ಮೇಕ್ಸ್ ಯು ಟು ರೀಡ್ ಮೋರ್, ದ್ಯಾಟ್ ಮೇಕ್ಸ್ ಯು ಟು ವರ್ಕ್ ಮೋರ್ ಅಂತ ಹೇಳಿ. ಅಂದ್ರೆ ಲೈಕ್ ಕೆಲವು ಸಲ ಈ ನಮ್ಮ ಮನೆಯಲ್ಲಿ ಬಟ್ಟೆ ಒಗೆಯುವ ಕಲ್ಲಿದ್ರೆ, ಈಗೆಲ್ಲ ವಾಷಿಂಗ್ ಮೆಷಿನ್ ಬಂದಿದೆ, ಬಟ್ ಯಾವ ಮನೆಯಲ್ಲಿ ಕಲ್ಲಲ್ಲಿ ಬಟ್ಟೆ ಒಗಿತಾರೆ ನಿಮ್ಗೆ ಗೊತ್ತಿದೆ. ಅದನ್ನ ಆ ಬಟ್ಟೆಯನ್ನು ಕಲ್ಲಿಗೆ ಬಡಿತೇವೆ. ಯಾಕೆಂತ ಹೇಳಿದ್ರೆ ಬಟ್ಟೆ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಬಟ್ ಕಲೆ ಹೋಗ್ಬೇಕು ಅಂತ. ಅದು ಕೂಡ ಅಷ್ಟೇ, ಕೆಲವು ಸಲ ಮಕ್ಕಳಿಗೆ ಹೇಳುವಂತದ್ದು, ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ,
ಬಟ್ ಏನೋ ಒಂದು ಸಣ್ಣ ವೇರಿಯೇಷನ್ಸ್ ಅಥವಾ ತಪ್ಪುಗಳಾದಾಗ ಸಣ್ಣ ಬಿಹೇವಿಯರಲ್ ವೇರಿಯೇಷನ್ಸ್ ಇದ್ದಾಗ ಲೆಟಸ್ ಕರೆಕ್ಟ್ ಅಂತೆ. ಇಲ್ಲಿ ಕೂಡ ಟಾಟಾ ಅದೇ ಮಾಡಿರುವಂಥದ್ದು. ನೋಡೋಣ, ಫೋರ್ಡ್ ಮೇಲೆ ಸಿಟ್ಟು ಅಂತಲ್ಲ, ಬಟ್ ಅವ್ರು ಇನ್ಸಲ್ಟ್ ಮಾಡಿದ್ರಲ್ಲ, ಲೆಟಸ್ ಟೇಕ್ ಇಟ್ ಎಸ್ ಎ ಚಾಲೆಂಜ್. 2008 ಆಫ್ಟರ್ 9 years ಫೋರ್ಡ್ ಚೇರ್ಮನ್ 1999 ಅಲ್ಲಿ ನಿಮ್ಮ ಕಾರನ್ನು ಯಾರು ತಗೊಳ್ತಾರೆ ಅಂತ ಹೇಳಿದಂತ ಫೋರ್ಡ್ ಕಂಪನಿಯ ಚೇರ್ಮನ್, ಅದು ಫೋರ್ಡ್ ಕಂಪನಿ 2008 ಅಲ್ಲಿ ಫೋರ್ಡ್ ಚೇರ್ಮನ್ ಬಿಲ್ ಫೋರ್ಡ್ ಥ್ಯಾಂಕ್ಡ್ ರತನ್ ಟಾಟಾ ಸೇಯಿಂಗ್, ಯು ಆರ್ ಡೂಯಿಂಗ್ ಅಸ್ ಎ ಬಿಗ್ ಫೇವರ್ ಯು ಬೈ ಬೈಯಿಂಗ್ ಜಾಗ್ವಾರ್ ಲ್ಯಾಂಡ್ ರೋವರ್. ನಮಗೆ ತುಂಬಾ ಥ್ಯಾಂಕ್ಸ್, ನೀವು ನಮ್ಮನ್ನ ಬೈ ಮಾಡಿ ನಮ್ಮನ್ನು ಉಳಿಸಿದ್ರಿ ಬಿಸ್ನೆಸ್. ಅಂತಹ ದೊಡ್ಡ ಕಂಪನಿ ಕೂಡ ಸಮಸ್ಯೆ ಬಂದಿತ್ತು ಫೋರ್ಡ್ ಕಂಪನಿಗೆ. ನಿಮ್ಗೆ ಗೊತ್ತಿದೆ, ಹೆನ್ರಿ ಫೋರ್ಡ್ ಸ್ಟಾರ್ಟೆಡ್ ದ ವೆರಿ ಅಫೋರ್ಡೆಬಲ್ ಕಾರ್ಸ್ ಅಂತ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಸೆಷನ್ಸ್ಗಳಲ್ಲಿ. ಬಟ್ ಅಂತ ಕಂಪನಿ ಕೂಡ ಲಾಸ್ ಪ್ರಾಬ್ಲಮ್ ಆಗಿತ್ತು. ದೇ ರಿಕ್ವೆಸ್ಟೆಡ್ ಟಾಟಾ ಕಂಪನಿ ಟು ಬೈ ದ ಜಾಗ್ವಾರ್ ಲ್ಯಾಂಡ್ ರೋವರ್ ಅಂಡ್ ಬಟ್ ರತನ್ ಟಾಟಾ ಗ್ರೂಪ್ ಒಂದು ಹಠ ಇತ್ತು, ಅವರ ಪರ್ಚೇಸ್ ಅವರಿಗೆ ಈ ರೀತಿ ಮಾಡಿದಾರಲ್ಲ, ನಾವು ಉತ್ತರ ಪಾಸಿಟಿವ್ ಆಗಿ ಕೊಡಬೇಕು ಅಂತ ಹೇಳಿ. ಅದೇ ಯಾರಾದ್ರೂ ನಮ್ಗೆ ಇನ್ಸಲ್ಟ್ ಮಾಡಿದಾಗ, ಬೈದಾಗ ನಾವು ಅದನ್ನ ನೆಗೆಟಿವ್ ಆಗಿ ಕೋಪ ಮಾಡ್ಕೊಂಡು ಇನ್ನೊಂದು ಮಾಡುವಂಥದ್ದಲ್ಲ. ವಿ ಶುಡ್ ಲರ್ನ್ ಫ್ರಮ್ ದ ಟಾಟಾ ಗ್ರೂಪ್ ದಟ್ ಲೆಟ್ ಅಸ್ ಅಚೀವ್ ದಟ್. ನಂತರ ಅವರೇ ಅನ್ಕೊಳ್ಳಿ, ನಂತರ ಕೂಡ ನಾವು ಅಹಂಕಾರದಿಂದ ಇರ್ಬೇಕಾಗಿಲ್ಲ. ನೋಡು, ನಾನು ಈಗ ಮಾಡ್ದೆ ಅಂತಲ್ಲ. ಸಿ, ದಿಸ್ ಇಸ್, ಯು ಶುಡ್ ನಾಟ್ ಇನ್ಸಲ್ಟ್ ಎನಿವನ್. ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಇಟ್ಸ್ ಓನ್ ಡಿಗ್ನಿಟಿ. ಪ್ರತಿ ಮನುಷ್ಯನಿಗೂ, ಪ್ರತಿ ಮಾನವನಿಗೂ, ಪ್ರತಿ ಜೀವಿಗೂ ಅದರದೇ ಅಂತ ಒಂದು ಡಿಗ್ನಿಟಿ ಇದೆ. ಫಸ್ಟ್ ಎಜುಕೇಶನ್ ಇಸ್ respecting that ಅನ್ನೋದು. This is what we learned from Tata. Ratan Tata bought Jaguar to take revenge of an insult from Bill Ford ಅಂತ. ರಿವೆಂಜ್ ಅಂತ ಹೇಳಿ ಈ ಅದನ್ನ ಆ ರೀತಿ ಅಂದ್ರೆ ಒಂದು ಎ ಗುಡ್ ರಿವೆಂಜ್ ಅಥವಾ ಹೆಲ್ದಿ ಕಾಂಪಿಟೇಷನ್ಸ್ ಅನ್ನ ನಾವು ಅಂತ ಹೇಳ್ತೇವೆ. ಅಂಡ್ ಎರಡು ಕಾರನ್ನ, ಅಂಡ್ ದಟ್ ಈಸ್ ದ ಪವರ್ ಆಫ್ ಟಾಟಾ. ಟಾಟಾ ಈಸ್ ದ ಪ್ರೈಡ್ ಆಫ್ ಇಂಡಿಯಾ. ಬಿಕಾಸ್ ಟಾಟಾ ಆ ರೀತಿಯ ಒಂದು ಕಲ್ಚರ್ ಅನ್ನು ಬಿಸ್ನೆಸ್ ಅಲ್ಲಿ ಇದ್ದು ಕೂಡ, ಲೈಕ್ ಇನ್ಫೋಸಿಸ್ ನಾರಾಯಣ ಮೂರ್ತಿ, ಸುಧಾಮೂರ್ತಿ ಅವರ ಹಾಗೆ ಟಾಟಾ ಕೂಡ ಈಸ್ ಆಲ್ಸೋ ನೋ ದಟ್ ವಾಟ್ ಈಸ್ ದ ರಿಯಾಲಿಟಿ ಆಫ್ ಲೈಫ್. ಟಾಟಾ ಕೋರಸ್ ಕಂಪನಿಯನ್ನ ಟಾಟಾ ಅಕ್ವೈರ್ ಮಾಡುತ್ತೆ, ಟಾಟಾ ಸ್ಟೀಲ್. ಸೊ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಟಾಟಾ ಸ್ಟೀಲ್ 100 ವರ್ಷಕ್ಕಿಂತ ಜಾಸ್ತಿ ಬಿಸ್ನೆಸ್ ಅಲ್ಲಿ ಇರುವಂತ ಕಂಪನಿ. 1 or 2 years in steel bazaar, world's 56th largest company, capacity 30 million, founder ಜಯಂತ್ ಟಾಟಾ, ಜಮ್ಶೆಡ್ಜಿ ಟಾಟಾ, presence in 26 nations. ಬಟ್ ಕೋರಸ್ ಅನ್ನೋದು ಅಕ್ವೈರ್ ಮಾಡುತ್ತೆ. ಬಟ್ ಕೋರಸ್ ವರ್ಲ್ಡ್ಸ್ 6th largest, ಅದು ತನ್ಕಿಂತ 4 ಪಟ್ಟು ಜಾಸ್ತಿ ದೊಡ್ಡ ಕಂಪನಿಯನ್ನ ಟಾಟಾ ಕಂಪನಿ ಅಕ್ವೈರ್ ಮಾಡುತ್ತೆ. ಸೊ ಇಟ್ ಈಸ್ ವರ್ಲ್ಡ್ಸ್ 56th, ಇದು 6th, ಬಟ್ ಇದು ಇದನ್ನ ಅಕ್ವೈರ್ ಮಾಡುತ್ತೆ. ದಟ್ ಇಸ್ ಸ್ಪೆಷಾಲಿಟಿ ಹಿಯರ್. ಸೊ ಇದು ಸೆಕೆಂಡ್ ಇನ್ ಯುರೋಪ್, ಅದೆಲ್ಲ ರ್ಯಾಂಕಿಂಗ್ಸ್ ಅಲ್ಲಿ. ನಂತರ ಟಾಟಾ ಕೋರಸ್ ಅಕ್ವೈರ್ ಮಾಡಿದ, ಟಾಟಾ ಸ್ಟೀಲ್ ಕಂಪನಿ ಕೋರಸ್ ಸ್ಟೀಲ್ ಅನ್ನು ಅಕ್ವೈರ್ ಮಾಡಿದೆ. ಟಾಟಾ ಅಕ್ವೈರ್ಡ್ ಕೋರಸ್ ವಿಚ್ ಇಸ್ 4 times larger than its size and the largest steel producer in the UK. The deal, which created the world's 5th largest steel maker, is India's largest ever foreign takeover and follows Mittal Steel, Lakshmi Mittal Steel of like UK based company ಅನ್ನ ಅದು ಅಕ್ವೈರ್ ಮಾಡಿತ್ತು. ದಟ್ ಈಸ್ ಅ ಬಿಗರ್ ಡೀಲ್. ಅದ ನಂತರ ಇದೆ ಟಾಟಾ ಅಕ್ವೈರ್ಡ್ ಕೋರಸ್ ಆನ್ 2nd of April 2007 for a price of 12 billion. The price per share was 608 pence, that is around 484 rupees, which is 33.6% higher than the first offer, which was 455 pence. ಅಷ್ಟು ಜಾಸ್ತಿ ಡಿಫರೆನ್ಸಸ್ ಇತ್ತು. ಅಂಡ್ ಬಟ್ 2008 ಅಲ್ಲಿ ಅವ್ರಿಗೆ ಒಂದು ಸಣ್ಣ ಫೇಲ್ಯೂರ್ ಅಂತ ಹೇಳಿದ್ರೆ, ನಾನು ವೆರಿ ವೆರಿ ಆಂಬಿಷಿಯಸ್ ಕಾರ್ ಆಫ್ ರತನ್ ಟಾಟಾ. ಅವ್ರು ಒಂದ್ಸಲ ಬಾಂಬೆಲಿ ಹೋಗ್ತಾ ಇರುವಾಗ 3 ಜನ ಜೋರು ಮಳೆಗೆ ಒಂದೇ ಬೈಕ್ ಅಲ್ಲಿ ಒಂದು ಫ್ಯಾಮಿಲಿ ಹೋಗ್ತಾ ಇರುತ್ತೆ, 4 ಜನ, 2 ಮಕ್ಕಳು, ಗಂಡ ಹೆಂಡತಿ. ಅದನ್ನು ನೋಡಿ ದೇ ಥಾಟ್ ದಟ್ ಐ ಹ್ಯಾವ್ ಟು ಪ್ರೊವೈಡ್ ಎ ಕಾರ್ ಟು ದಿಸ್ ಟೈಪ್ ಆಫ್ ಮಿಡಲ್ ಇನ್ಕಮ್ ಗ್ರೂಪ್ಸ್ ಅಥವಾ ಪುವರ್ ಪೀಪಲ್ ಅಂತ ಹೇಳಿ. ದಟ್ ಇಸ್ ವೈ ಹಿ ಥಾಟ್ ಆಫ್ ಪ್ರೊಡ್ಯೂಸಿಂಗ್ ಎ ಕಾರ್ ಫಾರ್ 1 lakh. ಅದ ನಂತರ 1 lakh 1,30,000 ಅದಕ್ಕೆ ಬಂತು. ಬಟ್ ಆ ಕಾರ್ ಏನಾಯ್ತು ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಅಷ್ಟು ದೊಡ್ಡ ಅಕ್ಸೆಪ್ಟೆನ್ಸ್ ಪಡ್ಕೊಳ್ಳಿಲ್ಲ. ಬಿಕಾಸ್ ಅದು ಕಾರ್ ಅಂತ ಜನರಿಗೆ ಅನ್ಸಲಿಲ್ಲ. ಬಿಕಾಸ್ ಇಂಡಿಯಾದಲ್ಲಿ ಕಾರ್ ಅನ್ನುವಂಥದ್ದು ಬರೀ ವಾಹನ ಅಲ್ಲ, ವೆಹಿಕಲ್ ಅಲ್ಲ. ಇಟ್ ಈಸ್ ಅನ್ ಐಡೆಂಟಿಟಿ, ಇಟ್ಸ್ ಎ ಪ್ರೆಸ್ಟೀಜ್, ಇಟ್ ಈಸ್ ಅನ್ ಐಡೆಂಟಿಟಿ ಆಫ್ ದ ಫ್ಯಾಮಿಲಿ. ನೀವು ಕಾರ್ ಇದೆ ಅನ್ನೋ ಸುಮ್ಮನೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಂತ, ಒಂದು ಕಾರ್ ಇದೆ ಅನ್ನುವಂಥ ದ್ಯಾಟ್ ಫೀಲ್ ಅನ್ನು ಇಂಡಿಯಾದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಸೊ ದಟ್ ಈಸ್ ವೈ ಮೇ ಬಿ ಟಾಟಾ ಇಂಡಿಕಾ ವಾಸ್ ಟಾಟಾ ನ್ಯಾನೋ ವಾಸ್ failed because of that marketing reason, not because of the product, that behavioral reason ಅಥವಾ ಕಸ್ಟಮರ್ ನ ಬೇರೆ ಐಡೆಂಟಿಟಿ ಕಾರಣಕ್ಕೋಸ್ಕರ ಹೋಯ್ತು ಬಿಟ್ರೆ, ನಾಟ್ ಆಫ್ ದಟ್. ವೆರಿ ambitious car but not got that much of popularity. But we should remember Tata was established by Jamshedji Tata in 1868, 19ನೇ ಶತಮಾನ.
ಟ್ರೇಡಿಂಗ್ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ. 1903 ತಾಜ್ ಮುಂಬೈ ಲಕ್ಸುರಿ ಹೋಟೆಲ್ಸ್ ಎಸ್ಟಾಬ್ಲಿಷ್ ಆಗುತ್ತೆ. ಅದಕ್ಕೂ ಕೂಡ ಒಂದು ಇಂಪಾರ್ಟೆಂಟ್ ಕಥೆ ಇದೆ, ನೀವು ಓದ್ಬೋದು. ಅವರಿಗೆ ಫಾರಿನ್ ನಲ್ಲಿ ಒಂದು ಹೋಟೆಲ್ ಅಲ್ಲಿ ಇನ್ಸಿಡೆಂಟ್ ಆಗುತ್ತೆ. ದಟ್ ಈಸ್ ವೈ ಹಿ ಸ್ಟಾರ್ಟೆಡ್ ದ ಹೋಟೆಲ್ಸ್. 1907 ಟಾಟಾ ಸ್ಟೀಲ್, 1910 ಟಾಟಾ ಪವರ್, 1932 ಟಾಟಾ ಏರ್ಲೈನ್ಸ್ ಸಿವಿಲಿಯನ್, ಅಂಡ್ ಆಕ್ಚುಲಿ ಅದು ಇಂಡಿಯನ್ ಗವರ್ಮೆಂಟ್ ಏರ್ಲೈನ್ ಅನ್ನ ಅವರು ಪರ್ಚೇಸ್ ಮಾಡಿರುವಂತದ್ದು. TCS 1968, 1998 ಟಾಟಾ ಇಂಡಿಕಾ, 2008 ಟಾಟಾ ನ್ಯಾನೋ, ವರ್ಲ್ಡ್ಸ್ ಚೀಪೆಸ್ಟ್ ಕಾರ್ ಅಂತ ಹೇಳಿ. ಸೊ ದೇ ಹ್ಯಾವ್ ಎಂಟರ್ಡ್ ಸೋ ಮೆನಿ, ಇಲ್ಲಿ ಫ್ಯೂ ಇರುವಂತದ್ದು, ಸೋ ಮೆನಿ ಅದರ್ ಇನ್ ಏರಿಯಾಸ್. ಅದ ನಂತರ ಕೂಡ ಅವರು ಇಂಡಸ್ಟ್ರಿ ಎಂಟರ್ ಆಗಿದ್ದಾರೆ. ಆದ್ರೆ ಇಲ್ಲಿ ಒನ್ ವಿಷನ್ ಆಫ್ ದ ಟಾಟಾ ಯಾಕೆ ಇಂಡಿಯಾ ಇಸ್ ಟಾಟಾ, ದಟ್ ಇಸ್ ವೈ ಐ ಟೋಲ್ಡ್ ದಟ್ ಟಾಟಾ ಇಸ್ ದ ಪ್ರೈಡ್ ಆಫ್ ಇಂಡಿಯಾ. ಟಾಟಾ ಗ್ರೂಪ್ ಆಫ್ ಕಂಪನಿ ಇಸ್ ಎ ಪ್ರೈಡ್ ಆಫ್ ಇಂಡಿಯಾ. ಯಾಕಂತ ಹೇಳಿದ್ರೆ ಸಿ ದೇರ್ ಅವರ ನಂಬಿಕೆಗಳನ್ನು ನೋಡಿ. At Tata's, we have retained the fire of idealism, and in its glow, we have come to recognize that no wealth or power can be more valuable than our dignity. You should note, underlineable sentence: no wealth or power can be more valuable than our dignity. Right? ನಮ್ಮ ರೆಸ್ಪೆಕ್ಟ್ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಗಿಂತ ಹಣ ಅಥವಾ ಅಧಿಕಾರ ಯಾವತ್ತೂ ದೊಡ್ಡದಲ್ಲ. ನೋ ಲಾಸ್ ಆಫ್ ಪ್ರಾಫಿಟ್ can be more critical than the loss of our credibility. No loss of profit, ಒಂದು ವೇಳೆ ಪ್ರಾಫಿಟ್ ಹೋದ್ರೂ ಕೂಡ ಬಟ್ ನಮ್ಮ ಮೇಲಿರುವ ನಂಬಿಕೆ ವಿಶ್ವಾಸ ಹೋಗಬಾರ್ದು. ನೋ ಸ್ಕಿಲ್ಸ್ ಆರ್ ಕ್ವಾಲಿಫಿಕೇಶನ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ದ ಇಂಟಿಗ್ರಿಟಿ ಆಫ್ ಅವರ್ ಕ್ಯಾರೆಕ್ಟರ್. ನಮ್ಮ ಗುಣಲಕ್ಷಣಗಳನ್ನ, ನಮ್ಮ ನಡತೆಯನ್ನ ಸಬ್ಸ್ಟಿಟ್ಯೂಟ್ ಮಾಡುವಂತ ಯಾವುದೇ ಸ್ಕಿಲ್ ಇಲ್ಲ. ಯು ಮೇ ಬಿ ಡಾಕ್ಟರೇಟ್ ಆರ್ ಪೋಸ್ಟ್ ಡಾಕ್ಟರೇಟ್ ಆರ್ ಡಬಲ್ ಗ್ರಾಜುಯೇಟ್, but no qualification, such qualification can substitute your character. So that is what JRD Tata, that is what the Tata Group, that is why I told Tata is the pride of our India. And next is about the joint ventures. Second, merger and acquisitions ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಒಂದಷ್ಟು. ಅಂಡರ್ ದ ಕಾರ್ಪೊರೇಷನ್ ಸ್ಟ್ರಾಟಜಿ, ಜಾಯಿಂಟ್ ವೆಂಚರ್ ಅಂದ್ರೆ ಏನು? ಇದು ಆ ರೀತಿ ಅಲ್ಲ, ಟೋಟಲಿ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಈಸ್ ಆಫ್ ಎ ಕಂಪ್ಲೀಟ್ ನೇಚರ್, ಅದು ಕಂಪ್ಲೀಟ್ ಆಗಿ ಆಗುವಂಥದ್ದು. ಬಟ್ ಜಾಯಿಂಟ್ ವೆಂಚರ್ ಈಸ್ ಅ ಪಾರ್ಷಿಯಲಿ, ಎರಡೂ ಕಂಪನಿ ಎಕ್ಸಿಸ್ಟೆನ್ಸ್ ಇದು ಸ್ವಲ್ಪ ಶೇರ್ ಅನ್ನ ಬಿಟ್ಕೊಡುವಂತ. ಎ ಜಾಯಿಂಟ್ ವೆಂಚರ್ ಕುಡ್ ಬಿ ಕನ್ಸಿಡರ್ಡ್ ಆಸ್ ಅನ್ ಎಂಟಿಟಿ ರಿಸಲ್ಟಿಂಗ್ ಫ್ರಮ್ ಲಾಂಗ್ ಟರ್ಮ್ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಬಿಟ್ವೀನ್ 2 or more ಪಾರ್ಟೀಸ್. ಈ ಸದ್ಯಕ್ಕೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಒಂದು ಲಾಂಗ್ ಟರ್ಮ್ ಅಗ್ರಿಮೆಂಟ್ ಎರಡು ಕಂಪನಿ ಜೊತೆ ನಾವು ಒಟ್ಟಾಗಿ ಬಿಸ್ನೆಸ್ ಮಾಡುವ ಅಂತ ಹೇಳಿ. ನಂತರ ನೋಡುವುದಾದ್ರೆ, an entity formed between 2 or more parties to undertake a specified activity together. Parties agree to create a new entity by both contributing equity, and they then share revenue, expenses, and control of the enterprises. They are going to undertake specified activity together, and then loss, revenue adanna share ಮಾಡು. Unlike mergers and acquisition, in joint venture, the parent companies does not cease to exist. ಅಲ್ಲಿ ಜಾಯಿಂಟ್ ವೆಂಚರ್, ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಕೆಲವು ಸಲ ಒಂದು ಕಂಪನಿ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ, ಎಲ್ಲ ಸಂದರ್ಭದಲ್ಲ, ಕೆಲವು ಸಂದರ್ಭಗಳಲ್ಲಿ. ಬಟ್ ಇಲ್ಲಿ ಆ ರೀತಿ ಇಲ್ಲ, ಎರಡೂ ಕಂಪನಿ ಕೂಡ ಅಸ್ತಿತ್ವದಲ್ಲಿ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ನಂತರ ಗೊತ್ತಾಗುತ್ತೆ. ಯು ಡೋಂಟ್ ವರಿ, ನಾವು ಈಗ ಅದ್ರ ಬಗ್ಗೆ ಟೆನ್ಷನ್ ಮಾಡಬೇಡಿ. ಈಗ ಜಾಯಿಂಟ್ ವೆಂಚರ್ ಸೋನಿ ಮತ್ತು ಎರಿಕ್ಸನ್ ನಡುವೆ. ಸೋನಿ ಮೇಕ್ ವಿಲ್ ಯು ಎರಿಕ್ಸನ್ ಟೇಕಿಂಗ್ ಯು ಫಾರ್ವರ್ಡ್. ಯು ಹ್ಯಾವ್ ಸೀನ್ ದಿ ಸೋನಿ ಎರಿಕ್ಸನ್ ಮೊಬೈಲ್ ಫೋನ್ಸ್. ಅರ್ಲಿಯರ್ ಇಟ್ ವಾಸ್ ಪಾಪ್ಯುಲರ್. ಈಗ ಮಾರ್ಕೆಟ್ ಅಲ್ಲಿ ಸ್ಯಾಮ್ಸಂಗ್ ಅಂಡ್ ವಿವೋ, ಒಪ್ಪೋ ಅಂಡ್ ಆಪಲ್ ಫೋನ್ ಬಂದಾಗ ಸೋನಿ ಎರಿಕ್ಸನ್ ಅಷ್ಟು ಪಾಪ್ಯುಲರ್ ಆಗಿಲ್ಲ. ಒನ್ ಟೈಮ್ ಸೋನಿ ಎರಿಕ್ಸನ್ ವಾಸ್ ವೆರಿ ಅಕ್ಸೆಪ್ಟೆಡ್ ಮೊಬೈಲ್ ಫೋನ್. ಇಲ್ಲಿ ಸೋನಿ ಮತ್ತು ಎರಿಕ್ಸನ್ ಮೊಬೈಲ್ ಎರಡು ಕಂಪನಿಗಳು ಒಟ್ಟಾಗಿ ಮಾಡಿರುವಂಥದ್ದು ಸೋನಿ ಎರಿಕ್ಸನ್ ಬ್ರಾಂಡ್ ಆಫ್ ಮೊಬೈಲ್ ಫೋನ್. ಅಂಡ್ ವೆರಿ ಪಾಪ್ಯುಲರ್ ವಾಸ್ ಹೀರೋ ಹೋಂಡಾ. ಇವತ್ತು ಸಪರೇಟ್ ಇದೆ. ಮೇ ಬಿ ನಿಮ್ಗೆ ಗೊತ್ತಿರುವಂತದ್ದು ಹೀರೋ ಮತ್ತು ಹೋಂಡಾ ಸಪರೇಟ್ ಆಗಿ ನೀವು ಕಂಪನಿ ನೋಡಿರ್ಬೋದು. ಬಟ್ ಹೀರೋ ಹೋಂಡಾ ಹ್ಯಾಸ್ ಎ 27 years ಆಫ್ ಬಾಂಡಿಂಗ್. ಹ್ಯಾಡ್ ಇಸ್ 27 years ಆಫ್ ಬಾಂಡಿಂಗ್. ದಟ್ ಈಸ್ ದೇಶ್ ಕಿ ಧಡ್ಕನ್. ಮೊದಲೆಲ್ಲ ಮ್ಯಾಚ್ ಆದ್ರೆ ಹೀರೋ ಹೋಂಡಾ ಅಡ್ವರ್ಟೈಸ್ಮೆಂಟ್ ಇದ್ದೇ ಇರ್ತಾ ಇತ್ತು, ಹೀರೋ ಹೋಂಡಾ ದೇಶ್ ಕಿ ಧಡ್ಕನ್ ಅಂತೇಳಿ, ದಕ್ ಗೋ ಅನ್ನುವಂತ ಆ ರೀತಿ, ಅಥವಾ ಫಿಲ್ ಇಟ್ ಫಾರ್ಗೆಟ್ ಇಟ್ ಅಂತೇಳಿ ಆ ರೀತಿ, ಫಿಲ್ ದ ಫಿಯಲ್ ಅಂಡ್ ಫಾರ್ಗೆಟ್ ಅಂತೇಳಿ ಆ ರೀತಿ ಹೇಳುವಂತದ್ದು. 25 years ಆ ರೀತಿ ಸೆಲೆಬ್ರೇಷನ್ ಆದಾಗ ಬಂದಂತ ಲೋಗೋ ಇದು. ಹೀರೋ ಹೋಂಡಾ ಹ್ಯಾಸ್ ಎ ವೆರಿ ಬ್ಯೂಟಿಫುಲ್ ಸ್ಟೋರಿ. ಯು ಆಲ್ ಮಸ್ಟ್ ರೀಡ್ ದಟ್ ಕೇಸ್ ಸ್ಟಡಿ, ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ. ಬಟ್ ಈಗ ದೇ ಆರ್ ಡಿಪಾರ್ಟೆಡ್. ದ ಹೀರೋ ಹೋಂಡಾ ಜಾಯಿಂಟ್ ವೆಂಚರ್ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ, ದ ಹೀರೋ ವಾಸ್ ಒರಿಜಿನೇಟೆಡ್ ಇನ್ 1944. ಒಂದು ಸೈಕಲ್ ಕಂಪನಿಯಾಗಿ ಸ್ಟಾರ್ಟ್ ಆಗುತ್ತೆ ಅದು. 4 brothers of Munjal family started a bicycle spare parts business in Amritsar, Punjab and North India. They started it as a bicycle spare part manufacturer. Punjab ಅಲ್ಲಿ ಸ್ಟಾರ್ಟ್ ಆಯ್ತು. 1956 ಹೀರೋ ಸೈಕಲ್ಸ್ ಲಿಮಿಟೆಡ್ ವಾಸ್ ಎಸ್ಟಾಬ್ಲಿಷ್ ಇನ್ ಲೂಧಿಯಾನ. ಅವರೆಲ್ಲ ಒಟ್ಟಾಗಿ ಏನ್ ಮಾಡಿದ್ರು, 4 ತಮ್ಮಂದ್ರು, ಲೆಟ್ ಅಸ್ ಡೂ ಎ ಕಂಪನಿ ಅಂತೇಳಿ ದೇ ಸ್ಟಾರ್ಟೆಡ್ ಹೀರೋ ಸೈಕಲ್ಸ್. ಇವತ್ತಿಗೆ ಕೂಡ ಇದೆ. In the first year, output was 639 cycles.
ಅವ್ರು ಫಸ್ಟ್ ಇಯರ್ ಕಂಪನಿ ಸ್ಟಾರ್ಟ್ ಮಾಡಿ ಸೇಲ್ ಮಾಡಿದ ಎಷ್ಟು ಅಂದ್ರೆ 639 ಬೈಸಿಕಲ್ಸ್ ಮಾತ್ರ. By 1975, Hero had become the largest manufacturers of bicycles in India. ಭಾರತದ ಅತಿ ದೊಡ್ಡ ಸೈಕಲ್ ಮ್ಯಾನುಫ್ಯಾಕ್ಚರ್ ಆಯಿತು. 1978 ಅಲ್ಲಿ ಮೆಜೆಸ್ಟಿಕ್ ಆಟೋ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್. ಅಂದ್ರೆ ಅವರು ಈ ಮೋಟಾರ್ ಬೈಕ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಅದಕ್ಕೋಸ್ಕರ ಮೆಜೆಸ್ಟಿಕ್ ಆಟೋ ಲಿಮಿಟೆಡ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಅದರ ಫಸ್ಟ್ ಪ್ರಾಡಕ್ಟ್ ಹೀರೋ ಮೆಜೆಸ್ಟಿಕ್ ಮೊಪೆಡ್ ಬೈಕ್ ಅಂತ ಕೇಳಿರ್ಬೋದು. ಮೇ ಬಿ ನೀವು ನೋಡಿರ್ಲಿಕ್ಕಿಲ್ಲ, ನೀವು ಅದನ್ನ ಇಂಟರ್ನೆಟ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಮೊಪೆಡ್ ಸಣ್ಣ ಲೂನಾ, TVS ಲೂನಾ ತರದ ಮೊಪೆಡ್ ಬೈಕ್ ಸ್ಟಾರ್ಟ್ ಮಾಡಿದ್ರು. And in 1986, Hero became the largest bicycle manufacturer in the world. 1975 in the India and 1986 in the world. And early 1990, Japan-based Honda was looking at and entering the Indian two-wheeler market, both scooters and motorcycles through joint venture. ಆ ಟೈಮಲ್ಲಿ ಏನಾಯ್ತು 1990 ಅಲ್ಲಿ ಜಪಾನ್ ವಾಸ್ ವೆರಿ ಪಾಪ್ಯುಲರ್. ನಿಮ್ಗೆ ಗೊತ್ತಿದೆ, ಸುಜುಕಿ ಇರ್ಬೋದು, ಕವಾಸಾಕಿ ಇರ್ಬೋದು, ಅಲ್ಲಿಯ ಹೆಚ್ಚಿನ ಟೆಕ್ನಾಲಜಿಗಳು ಇಂಡಿಯಾಕ್ಕೆ ಬಂದಿದೆ. ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ದೊಡ್ಡ ಕ್ರಾಂತಿ ಮಾಡಿದಂತ ದೇಶ. ಅಲ್ಲಿ ಹೋಂಡಾ ಕಂಪನಿ they was thinking to enter into the Indian market to make the both scooters and motorcycle. ಅವಾಗ ಮಾತುಕತೆ ಆಗ್ತಾ ಇತ್ತು. ಏನಾಯ್ತು, ಇನಿಷಿಯಲಿ ಹೋಂಡಾ ಇಂಟೆಂಡೆಡ್ ಟು ಪಾರ್ಟ್ನರ್ ವಿತ್ ದ ದೆನ್ ಮಾರ್ಕೆಟ್ ಲೀಡರ್. ಆ ಟೈಮಲ್ಲಿ ಮೋಟಾರ್ ಸೈಕಲ್ ಅಲ್ಲಿ ದೊಡ್ಡ ಹೆಸರು ಇದ್ದದ್ದು ಬಜಾಜ್ ಆಟೋ ಲಿಮಿಟೆಡ್. ಸೊ ಬಜಾಜ್ ಜೊತೆ ಮಾತುಕತೆಗೆ ಹೇಳಿದ್ರು. ಬಟ್ ಆ ಮಾತುಕತೆ ಏನಾಯ್ತು ಅಂತ ಹೇಳಿದ್ರೆ, ದಾಟ್ ವೆಂಚರ್ ಡಿಡ್ ನಾಟ್ ವರ್ಕ್ಔಟ್. ಅವರಿಗೆ ಏನೂ ಸರಿ ಬರಲಿಲ್ಲ. ಹೋಂಡಾ ಪಾರ್ಟ್ನರ್ಡ್ ವಿತ್ ಕೈನೆಟಿಕ್ ಎಂಜಿನಿಯರಿಂಗ್ ಲಿಮಿಟೆಡ್. ಯು ಹಾರ್ಡ್ ಅಬೌಟ್, ಇವತ್ತು ಕೂಡ ಇದೆ ಕೈನೆಟಿಕ್ ಹೋಂಡಾ ಅಂತ, ವೆರಿ ಪಾಪ್ಯುಲರ್. ಈ ಗ್ಯಾಸ್ ಸಿಲಿಂಡರ್ ತಗೊಂಡು ಹೋಗ್ಲಿಕ್ಕೆ ಯಾವ್ದು ಅಂತ ಹೇಳಿದ್ರೆ ಬೆಸ್ಟ್, ಹೆಚ್ಚಿನವ್ರು ತಗೊಂಡೋದು ಅದಕ್ಕೆ. ಮೊದಲಿನ ಗ್ಯಾಸ್ ಸಿಲಿಂಡರ್ ತಗೊಂಡು ಹೋಗ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಕೈನೆಟಿಕ್ ಹೋಂಡಾ ತಗೋತಾ ಇದ್ದು. ತುಂಬಾ ಫ್ರಂಟ್ ಸ್ಪೇಸ್ ಇರ್ತಾ ಇತ್ತು ಅದರಲ್ಲಿ. ಸೊ ಆ ಕೈನೆಟಿಕ್ ಎಂಜಿನಿಯರಿಂಗ್ ಲಿಮಿಟೆಡ್, ಅಲ್ಲಿ ಕೈನೆಟಿಕ್ ಹೋಂಡಾ ಇದೆ ಅಲ್ಲ, ಕೈನೆಟಿಕ್ ಎಂಜಿನಿಯರಿಂಗ್ ಲಿಮಿಟೆಡ್ ಇಸ್ ಸಪರೇಟ್, ಹೋಂಡಾ ಕಂಪನಿ ಇಸ್ ಸಪರೇಟ್. ಆ ರೀತಿ ಬಂದದ್ದು. ವಿಚ್ ಮ್ಯಾನುಫ್ಯಾಕ್ಚರ್ಡ್ ದ ಲೂನಾ ಬ್ರಾಂಡ್ ಆಫ್ ಮೊಪೆಡ್ಸ್ ಇನಿಷಿಯಲಿ. ಹೀರೋ ಅಂಡ್ ಹೋಂಡಾ ನಂತರ ಏನಾಯ್ತು ಅಂತ ಹೇಳಿ, ಹೀರೋ ಕಂಪ್ನಿ ಮತ್ತು ಹೋಂಡಾ ಕಂಪ್ನಿ ಜೊತೆ ಮಾತುಕತೆ ನಡೀತು. ಅಂಡ್ ಅವರಿಬ್ರು ಹೀರೋ ಹೋಂಡಾ ಒಟ್ಟಾದ್ರು. ಜಾಯಿಂಟ್ ವೆಂಚರ್ 1984 ಅಲ್ಲಿ ಜಾಯಿಂಟ್ ವೆಂಚರ್ ಆಯ್ತು. ಇಲ್ಲಿ ಯು ಶುಡ್ ನೋಟ್ ಅರ್ಲಿ 1990s ಅಂತ ಇದೆ, ನಾಟ್ ಇನ್ 1990s, ಅರ್ಲಿ 90 ಅದಕ್ಕಿಂತ ಹಿಂದೆ ಅಂತ. ದಟ್ ಈಸ್ ಮೀನ್ 1980s 80 ಆ ಪೀರಿಯಡ್ ಅಲ್ಲಿ. ಅಂಡ್ 1984 ಅಲ್ಲಿ ಹೀರೋ ಹೋಂಡಾ ಒಟ್ಟಾಗಿ, ಹೀರೋ ಮತ್ತು ಇಂಡಿಯಾದ ಹೀರೋ ಮತ್ತು ಜಪಾನ್ನ ಹೋಂಡಾ ಕಂಪನಿ ಒಟ್ಟಾಗಿ ಒಂದು ಬೈಕ್ ಅನ್ನ ರಿಲೀಸ್ ಮಾಡ್ತಾರೆ. ದಟ್ ಈಸ್ ನಥಿಂಗ್ ಬಟ್ CD100. ಇವತ್ತಿಗೂ ಇದೆ, ಹಿರಿಯರಲ್ಲಿ ಕೇಳಿ. CD100 ಬೈಕ್ ಇದ್ರೆ ಅದು ಹೀರೋ ಹೋಂಡಾದ ಫಸ್ಟ್ ಪ್ರಾಡಕ್ಟ್. ಅಂದ್ರೆ 4 ಸ್ಟ್ರೋಕ್ ಇಂಜಿನ್ ಬಂದಿರುವಂತದ್ದು. ನಾಟ್ ಅದು ಸಣ್ಣ ಸಣ್ಣ ಬೈಕ್ಸ್ ಇತ್ತು, ಬಟ್ 4 ಸ್ಟ್ರೋಕ್ ಇಂಜಿನ್ ಇದ್ದದ್ದು 1985 ಇಂಟ್ರೊಡ್ಯೂಸ್ ಆಗಿರುವಂತದ್ದು. ಯು ಕ್ಯಾನ್ ಸಿ ದಿಸ್ ಟೈಪ್ ಆಫ್ ಬೈಕ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಹೀರೋ ಹೋಂಡಾ. ದಟ್ ಈಸ್ ಅ 4 ಸ್ಟ್ರೋಕ್. ಅದು ಅಂದ್ರೆ ಹೊಸ ಟೆಕ್ನಾಲಜಿ. ಬಟ್ ಡಿಸೆಂಬರ್ 2010 ಅಲ್ಲಿ ಸ್ಪ್ಲಿಟ್ ಆಯ್ತು. that ಹೀರೋ ಹೋಂಡಾ ಮತ್ತು ಹೀರೋದ ಲವ್ ಬ್ರೇಕ್ ಆಯ್ತು. ಅಂಡ್ ದೇ ಗೆಟ್ ಡಿಪಾರ್ಟೆಡ್. ಹೀರೋ ಗ್ರೂಪ್ ಮತ್ತು ಹೋಂಡಾ ಗ್ರೂಪ್ ಸಪರೇಟ್ ಆದ್ರು. ಅದು ಯಾಕಂತ ಹೇಳಿದ್ರೆ ಒಂದಷ್ಟು ಕಾರಣ. ಇನಿಷಿಯಲಿ ಆ ಜಾಯಿಂಟ್ ವೆಂಚರ್ ಆದದ್ದು ಕೂಡ ಹಾಗೆ. ನಾವು ಇಂಡಿಯಾದಲ್ಲಿ ಹೋಂಡಾಕ್ಕೆ ಇಂಡಿಯಾದ ಮಾರ್ಕೆಟ್ ಪರಿಚಯ ಇರಲಿಲ್ಲ, ಹೀರೋ ಅವರಿಗೆ ಟೆಕ್ನಾಲಜಿ ಇರಲಿಲ್ಲ. ಸೊ ದಟ್ ಅವ್ರ ಹತ್ರ ಇಬ್ರಿಗೂ ಕೂಡ ಹೋಂಡಾಕ್ಕೆ ಟೆಕ್ನಾಲಜಿ ಮಾರ್ಕೆಟ್ ಬೇಕಿತ್ತು, ಹೀರೋಗೆ ಟೆಕ್ನಾಲಜಿ ಬೇಕಿತ್ತು. ಸೊ ಅವರೆರಡು ಕೂಡ ಒಟ್ಟಾದ್ರು, ಲೆಟ್ ಅಸ್ ಡೂ ದ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಬಟ್ 2010 ಅಲ್ಲಿ ಸ್ಪ್ಲಿಟ್ ಆಯ್ತು. ಹೀರೋ ಮತ್ತು ಹೋಂಡಾ ಸಪರೇಟ್ ಆಗಿ ಬಿಸ್ನೆಸ್ ಅನ್ನು ಈಗ ಮಾಡ್ತಾ ಇದ್ದಾರೆ. ಆಫ್ಟರ್ 2010 ಯು ಆರ್ ಹ್ಯಾವಿಂಗ್ ಹೀರೋ ಕಾರ್ಪೊರೇಷನ್ ಆಸ್ ಸಪರೇಟ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಬೈಕ್ಸ್ ಅಂಡ್ ಹೋಂಡಾ ಕಾರ್ಪೊರೇಷನ್ಸ್. ಅದೇ ರೀತಿ ಆ ರೀತಿ ಜಾಯಿಂಟ್ ವೆಂಚರ್ಸ್ ಬಜಾಜ್ ಮತ್ತು ಕವಾಸಾಕಿ ಜೊತೆ ಆಗಿತ್ತು. TVS ಮತ್ತು ಸುಜುಕಿ ಜೊತೆ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಆಗಿತ್ತು. ಕೈನೆಟಿಕ್ ಹೋಂಡಾ, ಈಚರ್, ಯಮಹ, ಈಗ ಹೆಚ್ಚಿನವುಗಳು ಅದನ್ನ ಡಿಪಾರ್ಚರ್ ಆಗಿ ಅವುಗಳು ಬೇರೆ ಬೇರೆ ಆಗಿವೆ. ಅದೇ ಸಮ್ ಮಾರ್ಕೆಟ್ ಯಾಕೆ ಜಾಯಿಂಟ್ ವೆಂಚರ್ ಅಂತ ಹೇಳಿದ್ರೆ, ಕೆಲವು ಸಲ ನೀವು ಫಾರಿನ್ ಮಾರ್ಕೆಟ್ ಹೋಗ್ತೀರಾ ಅಂತ ಅಂದ್ರೆ, ಈಗ ಇಂಡಿಯಾದಲ್ಲಿ ಇನಿಷಿಯಲಿ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಯಾವುದೋ ಫಾರಿನ್ ಕಂಪನಿ ಬಂದು ಇಲ್ಲಿ ಇನ್ಶೂರೆನ್ಸ್ ಅನ್ನ ಬಿಸ್ನೆಸ್ ಮಾಡೋ ಹಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ದೇ ಸಪೋಸ್ ಟು ಸ್ಟಾರ್ಟ್ ವಿತ್ ಎನ್ ಇಂಡಿಯನ್ ಕಂಪನಿ. ಆದ ಕಾರಣ ಜಾಯಿಂಟ್ ವೆಂಚರ್ಸ್ ಕೂಡ ಹೆಚ್ಚು ಪಾಪ್ಯುಲರ್ ಆಯಿತು. ಚೈನಾದಲ್ಲಿ ಇವತ್ತು ಕೂಡ ಅದೇ ರೀತಿ ಇದೆ, ಬಟ್ ಇಂಡಿಯಾದಲ್ಲಿ ಆ ಲಾಸ್ ಸರ್ಟನ್ಲಿ ಚೇಂಜ್ ಆಗಿದೆ. ಸೊ ನೀವು ಇಫ್ ಯು ಗೋಯಿಂಗ್ ಟು ಲುಕ್ ಇನ್ ಟು ದ ಜಾಯಿಂಟ್ ವೆಂಚರ್ಸ್ in the insurance sector, you can see that Bharati company and AXA. Bharati, you heard about Indian company, Sunil Bharati, and IFCO Tokyo, Oriental, Apollo Munich, Bajaj Alliance is a US group, and the National Insurance and so many other, Future General, Tata AIG, and you can HDFC Ergo, and so many other, Universal, Sompo, General Insurance, and they have so many joint ventures with other companies. So these are just an examples. And strategic alliance, next ಬರುವಂತದ್ದು strategic alliance, work together by helping each other.
ಅಂದ್ರೆ ಆ, ಇಲ್ಲಿ ಸ್ಟ್ರಾಟಜಿಕ್ ಅಲಯನ್ಸ್ ಅಂತ ಹೇಳಿದ್ರೆ ಲೈಕ್ ನಾಟ್ ಅ ಜಾಯಿಂಟ್ ವೆಂಚರ್ ತರ ಇನ್ವೆಸ್ಟ್ ಮಾಡಿ, ನೀವು ಇಷ್ಟು ಇನ್ವೆಸ್ಟ್ ಮಾಡಿ ನಾವು ಇಷ್ಟು ಇನ್ವೆಸ್ಟ್ ಮಾಡ್ತೇವೆ ಬಿಸ್ನೆಸ್ ಮಾಡೋಣ ಆ ರೀತಿ ಅಲ್ಲ. ಯು ಆರ್ ಜಸ್ಟ್ ಟೇಕಿಂಗ್ ದ ಹೆಲ್ಪ್ ಆಫ್ ಅದರ್ಸ್. ಅಂದ್ರೆ ನೀವು ಆ, ಅಷ್ಟು ದೊಡ್ಡ ಬಾಂಡಿಂಗ್ ಅಲ್ಲ, ನಾಟ್ ಲೈಕ್ ದ ವೆರಿ ಸ್ಟ್ರಾಂಗೆಸ್ಟ್ ಬಾಂಡಿಂಗ್ ಲೈಕ್ ಜಾಯಿಂಟ್ ವೆಂಚರ್. ತುಂಬಾ ಮರ್ಜರ್ ಅಂಡ್ ಅಕ್ವಿಸಿಷನ್ ಅಲ್ಲಿ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗುವಂಥದ್ದು. ಜಾಯಿಂಟ್ ವೆಂಚರ್ ಸ್ವಲ್ಪ ಸ್ವಲ್ಪ ದೇ ಆರ್ ಟೇಕಿಂಗ್ ನಿಮ್ಮ ನೀವು ಇಷ್ಟು ಹಾಕಿ ನಾವು ಇಷ್ಟು ಹಾಕ್ತೇವೆ, ಲೆಟ್ ಅಸ್ ಡೂ ದ ಬಿಸ್ನೆಸ್. ಸ್ಟ್ರಾಟಜಿಕ್ ಅಲಯನ್ಸ್ ಯು ಆರ್ ಟೇಕಿಂಗ್ ಹೆಲ್ಪ್, ನೀವು ಒಟ್ಟಾಗುವಂಥದ್ದಲ್ಲ, ಯು ಆರ್ ಟೇಕಿಂಗ್ ಸಮ್ ಹೆಲ್ಪ್ ಫ್ರಮ್ ಅದರ್ಸ್. ಈಗ ಲೈಕ್ ಸಮ್ ಲೈಕ್ ಬಜಾಜ್ ಇಂಡಿಯಾ ಗೋಯಿಂಗ್ ಟು ಮಾರ್ಕೆಟ್ ಸಮ್ ಆಫ್ ದಿ ಫಾರಿನ್ ಕಂಪನೀಸ್ ಬ್ರಾಂಡ್ಸ್ ಅನ್ನ. ಇಲ್ಲಿ ಹೊಸ ಸ್ಪೋರ್ಟ್ಸ್ ಬೈಕ್ ಅನ್ನು ಇಂಡಿಯಾದಲ್ಲಿ ಬಜಾಜ್ ಕಂಪನಿ ಮಾರ್ಕೆಟ್ ಮಾಡ್ತಾ ಇದೆ, K10 ಅಂತ ಬೈಕ್ಸ್ ಗಳನ್ನೆಲ್ಲ. ಸೊ ಅದೆಲ್ಲ ಕೂಡ ಸ್ಟ್ರಾಟಜಿಕ್ ಅಲಯನ್ಸ್ಗಳು. ಇಲ್ಲಿ ವೆರಿ ಇಂಪಾರ್ಟೆಂಟ್, ಗ್ಯಾಲೋ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವೈನ್ ಡಸ್ ನಾಟ್ ಗ್ರೋ ಎ ಸಿಂಗಲ್ ಗ್ರೇಪ್. ಆ ಗ್ಯಾಲೋ ಅಂತ ವರ್ಲ್ಡ್ ಅಲ್ಲಿ ವೈನ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ಕಂಪನಿ ಇದೆ. ಫ್ರಾನ್ಸ್ ಇಸ್ ವೆರಿ ಪಾಪ್ಯುಲರ್ ಫಾರ್ ವೈನ್. ಸೊ ಇಲ್ಲಿ ಗ್ಯಾಲೋ ಇಸ್ ಅನ್ ಯುಎಸ್ ಕಂಪನಿ. ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫ್ರೆಂಚ್ ವೈನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬಟ್ ಒಂದೇ ಒಂದು ದ್ರಾಕ್ಷಿಯನ್ನು ಅವ್ರು ಬೆಳೆಯೋದಿಲ್ಲ. ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಏನು, ದೇ ಆರ್ ಟೇಕಿಂಗ್ ಪರ್ಚೇಸಿಂಗ್, ದೇ ಹ್ಯಾವ್ ಸಮ್ ಕಾಂಟ್ಯಾಕ್ಟ್ ಅಲಯನ್ಸ್ ಗ್ರೋವರ್ಸ್ ಜೊತೆಗೆ. ನೈಕ್ ವೆರಿ ಪಾಪ್ಯುಲರ್ ಸ್ಪೋರ್ಟ್ಸ್ ಶೂ ಬ್ರಾಂಡ್, the world's largest producer of footwear manufacture limited shoe versions. They are not ಎಲ್ಲ ನೈಕ್ ಶೂ ನೀವು ತಗೊಳ್ತೀರಾ, ಅದು ನೈಕ್ ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲ, ಅದು ಚೈನಾದಲ್ಲೋ ವಿಯೆಟ್ನಾಮಲ್ಲೋ ಎಲ್ಲೆಲ್ಲೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅಂಡ್ ಯು ಕ್ಯಾನ್ ಟೇಕ್ ದಿಸ್ ಇಸ್ ದ ವಿಯೆಟ್ನಾಮ್ ಅಥವಾ ಚೈನಾದಲ್ಲಿ ನೈಕ್ ಶೂ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಈವನ್ ಅಡಿಡಾಸ್ ಇರಲಿ ಯಾವುದೇ ಇರಲಿ, ದೇ ಯೂಸ್ ದ ಬ್ರಾಂಡ್ ನೇಮ್ ನೈಕ್, ಬಟ್ ಇಟ್ ಮೇ ಬಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಯಾವುದು ಬ್ಯಾಂಗ್ಳೂರಲ್ಲಿ ಇಲ್ಲ. ಬಟ್ ಐ ಜಸ್ಟ್ ಸೇ ದಟ್ ವಿಯೆಟ್ನಾಮ್ ಅಲ್ಲಿ, ಈಗ ಚೈನಾದಲ್ಲಿ ಪ್ರಾಬ್ಲಮ್ ಆದಾಗ ಆಲ್ ದ ನೈಕ್ ಫ್ಯಾಕ್ಟರೀಸ್ ಆರ್ ಶಿಫ್ಟೆಡ್ ಟು ವಿಯೆಟ್ನಾಮ್ ಅಲ್ಲಿ ಇರುತ್ತೆ, ಮೇಡ್ ಇನ್ ವಿಯೆಟ್ನಾಮ್, ಮೇಡ್ ಇನ್ ಚೈನಾ ಅಂತ ಹೇಳಿ ನೀವು ಶೂ ಅಲ್ಲಿ ನೈಕ್ ಶೂ ಅಲ್ಲಿ ಇರುತ್ತೆ ನೋಡಿ. ಯು ಕ್ಯಾನ್ ಸಿ ದಟ್. ಹೌ ಇಸ್ ದಿಸ್ ಪಾಸಿಬಲ್? ಹೇಗೆ? These companies have entered into a strategic alliance with their suppliers to do much of their actual production and manufacturing. ಇಲ್ಲಿ ನಾವು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬರ್ತವೆ, ಬಿಸಿನೆಸ್ ಪ್ರಾಸೆಸ್ ಔಟ್ಸೋರ್ಸಿಂಗ್ ಅಂತ ಬರ್ತದೆ. ಇದರ ಆಲ್ ದ ಸ್ಟ್ರಾಟಜಿಸ್. ಅಂದ್ರೆ ಒಂದ್ಸಲ ಬ್ರಾಂಡ್ ಇದೆ, ನೈಕ್ ಏನಿದೆ ಬ್ರಾಂಡ್ ಇದೆ, ನೈಕ್ ಅಂತ ಹೇಳಿದ್ರೆ ಎಲ್ಲ ಪರ್ಚೇಸ್ ಮಾಡ್ತಾರೆ. ಅವರ ಕ್ವಾಲಿಟಿ ಸ್ಪೆಸಿಫಿಕೇಶನ್ ಯಾರು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ದಟ್ ಈಸ್ ವೈ ಯಾವುದು ಹೆಚ್ಚಿನ ಪ್ರಾಡಕ್ಟ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಸಿ ಮ್ಯಾನುಫ್ಯಾಕ್ಚರ್ಡ್ ಬೈ ಸಮ್ ಒನ್ ಅಂಡ್ ಮಾರ್ಕೆಟೆಡ್ ಬೈ ಸಮ್ ಒನ್. ರಾಜಸ್ಥಾನದಲ್ಲಿ ಒಂದು ಪೆಪ್ಸಿ ಕಂಪನಿ ಫ್ಯಾಕ್ಟರಿ ಇದೆ, ಅದನ್ನು ಮ್ಯಾನುಫ್ಯಾಕ್ಚರ್, ನೀವು ಕೋಕ್ ಏನ್ ಪೆಪ್ಸಿ ಕುಡಿತೀರಿ, ಪೆಪ್ಸಿ ಕಂಪನಿ ಅವರೇ ಫಾರಿನ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡುವಂತದ್ದಲ್ಲ, ಅದು ಅವ್ರದೇ ಇಲ್ಲಿ ಕಂಪನಿ ಅಲ್ಲ. It is outsourced to some company and they are going to manufacture according to the specification and quality consciousness of the Coke or Pepsi. So this is how it works. So in Nokia and Microsoft joint venture ನಿಮ್ಗೆ ಗೊತ್ತಿದೆ, Nokia आपने क्या किया, ಸಾಫ್ಟ್ವೇರ್ नहीं किया ಅಂತೇಳಿ ಹಿಂದೆ ನಾವು ಹೇಳ್ತಾ ಇದ್ದು. Nokia was very very popular but it lost the market in 2012. and earlier Nokia ಅಂತ ಹೇಳಿದ್ರೆ ಮೊಬೈಲ್ ಅನ್ನೋ ರೀತಿ ಇತ್ತು, ಬಟ್ ಈಗ Nokia there is no Nokia at all. ಅಂಡ್ ಮೈಕ್ರೋಸಾಫ್ಟ್ ಅಲ್ಲಿ ಅಕ್ವೈರ್ ಮಾಡಿರುವಂತದ್ದು. ಅಂಡ್ ಯು ಕ್ಯಾನ್ ಸಿ ಇಲ್ಲಿ ನೋಕಿಯಾ ಮುಳುಗ್ತಿರೋ ನೋಕಿಯಾಕ್ಕೆ ಮೈಕ್ರೋಸಾಫ್ಟ್ ಕೈ ಕೊಡ್ತಾ ಇದೆ, ಬನ್ನಿ ನಾನಿದ್ದೇನೆ ಅಂತ. ಅದೇ ರೀತಿ ಆಗಿತ್ತು ಮಾರ್ಕೆಟ್ ಅಲ್ಲಿ. ಅಂಡ್ ಉಬರ್ ಮತ್ತು ಸ್ಪಾಟಿಫೈ, ಇಲ್ಲಿ ನೀವು ಉಬರ್ ಅಲ್ಲಿ ಹೋದ್ರೆ ನಿಮ್ಗೆ ಸ್ಪಾಟಿಫೈ ಅಂತ ಒಂದು ಮ್ಯೂಸಿಕ್ ಆಪ್ ಇದೆ, ಅಲ್ಲಿ ನಿಮ್ಗೆ ಫ್ರೀ ಮ್ಯೂಸಿಕ್ ಸಿಗುತ್ತೆ. ಅಂದ್ರೆ ಇಟ್ ಇಸ್ ಜಸ್ಟ್ ಟು ಹ್ಯಾವ್ ದ ಸ್ಟ್ರಾಟಜಿ ದಟ್ ಈಗ ಉಬರ್ ಅಲ್ಲಿ ಮತ್ತು ಓಲಾದಲ್ಲಿ, ಉಬರ್ ಅಲ್ಲಿ ಹೋದ್ರೆ ಏನು ವಿಶೇಷತೆ ಸಿಗುತ್ತೆ, ಯು ಕ್ಯಾನ್ ಲಿಸನ್ ಟು ಮ್ಯೂಸಿಕ್ ಫ್ರೀಲಿ ಅಂತ, ಆಕ್ಸೆಸ್ ದ ಮ್ಯೂಸಿಕ್ ಅಂತ ಹೇಳಿ. ಸೊ ಈ ರೀತಿ ಸ್ಟ್ರಾಟಜಿ ಮಾಡಿ ಕನ್ಸ್ಯೂಮರ್ ಅನ್ನ ಏನು ಇವು ಅಟ್ರಾಕ್ಟ್ ಮಾಡುವಂಥದ್ದು. ಬಟ್ ಇಲ್ಲಿ ನೋಕಿಯಾ ಮತ್ತು ಇದಕ್ಕೆ ಬಂದಾಗ ನೋಕಿಯಾ ಇಂಟ್ರೆಸ್ಟಿಂಗ್ ಸ್ಟೋರಿ, ಆಲ್ ಶುಡ್ ರೀಡ್ ಬಿಕಾಸ್ ಆಸ್ ಎ ಕಾಮನ್ ಸ್ಟೂಡೆಂಟ್ಸ್ ವಿ ಶುಡ್ ರೀಡ್ ನೋಕಿಯಾ. ಏನಾಯ್ತು ನೋಕಿಯಾ, ವಾಟ್ಸ್ ರಾಂಗ್ ವಿತ್ ನೋಕಿಯಾ, ಯಾಕೆ ಅಷ್ಟು ದೊಡ್ಡ ಕಂಪನಿ, ಫಿನ್ಲ್ಯಾಂಡ್ ಒರಿಜಿನೇಟೆಡ್ ಕಂಪನಿಗೆ ಪ್ರಾಬ್ಲಮ್ ಆಯಿತು. ಐ ವಾಸ್ ಪರ್ಚೇಸ್ ನೋಕಿಯಾ ಏನಾಯ್ತು ಅಂತ ಇನಿಷಿಯಲಿ ಎಲ್ಲ ಪರ್ಚೇಸ್, ಈವನ್ ಫೇಲ್ಯೂರ್ ಆದ ಟೈಮಲ್ಲೂ ಕೂಡ ಐ ವಾಸ್ ಪರ್ಚೇಸ್ ಲೂಮಿಯಾ ಸೀರೀಸ್ ಅಂತ ಹೇಳಿ. ಅವರು ವಿಂಡೋಸ್ ಜೊತೆಗೆ ಆಂಡ್ರಾಯ್ಡ್ ಅನ್ನೋರು, ಆಂಡ್ರಾಯ್ಡ್ ಮತ್ತು ಅವರಿಗೆ ಇನ್ ಸಿಂಪಲ್ ಆಗಿ ಜಗಳ ಆಯ್ತು ಅಥವಾ ಅವರು ಒಪ್ಕೊಳ್ಳಿಲ್ಲ. ಅವರು ಲುಮಿಯಾ ವಿಂಡೋಸ್ ಅನ್ನು ಸಾಫ್ಟ್ವೇರ್ ಆಗಿ ಅಥವಾ ಓ ಎಸ್ ಅಂತ, ನಾವು ಮೊಬೈಲ್ ಅಲ್ಲಿ ಓ ಎಸ್ ಅಂತ ಇರುತ್ತೆ, ಈಗ ಹೆಚ್ಚಿನ ನೀವು ಓ ಎಸ್ ಅನ್ನು ಯೂಸ್ ಮಾಡ್ತಿರುವಂತದ್ದು ಆಂಡ್ರಾಯ್ಡ್. ಬಟ್ ನೋಕಿಯಾ ಆ ಟೈಮಲ್ಲಿ ಅದನ್ನ ಆಂಡ್ರಾಯ್ಡ್ ಅನ್ನು ಒಪ್ಪಲಿಲ್ಲ. ದೇ ಗಾನ್ ಫಾರ್ ಐ ಥಿಂಕ್ ಸಿಬಿಎನ್ ಅಂತ ಹೇಳಿ ಒಂದು ಸಾಫ್ಟ್ವೇರ್ ಇತ್ತು, ಅದಕ್ಕೆ ಹೋದ್ರು, ಬಟ್ ಅದು ಫೇಲ್ ಆಯಿತು. ದೆನ್ ದೇ ಗಾನ್ ಫಾರ್ ಮೈಕ್ರೋಸಾಫ್ಟ್ ವಿಂಡೋಸ್, ಅದು ಕೂಡ ಲೂಮಿಯಾ ಸೀರೀಸ್ ಅಂತ ಬಂತು. ಐ ಹ್ಯಾವ್ ಯೂಸ್ಡ್ ದ್ಯಾಟ್, ಬಟ್ ದ್ಯಾಟ್ಸ್ ಆಲ್ಸೋ ನಾಟ್ ಯೂಸರ್ ಫ್ರೆಂಡ್ಲಿ. ದೆನ್ ಇಟ್ ಈಸ್ ವೆಂಟ್ ರಾಂಗ್ ಅಂಡ್ ದೇ ಕೊಲಾಪ್ಸ್ಡ್ ಫ್ರಮ್ ದಿ ಮಾರ್ಕೆಟ್. ಅಂಡ್ ತೊಶಿಬಾ ಅಪ್ರೋಚ್ ನೋಡಿ, ಅವ್ರು ಏನ್ ಮಾಡ್ತಾರೆ, ಎಲ್ಲಾ ಕಂಪನಿ ಜೊತೆ ಒಂದು ಅಲೈನ್ಸ್ ಇದೆ. ಜನರಲ್ ಎಲೆಕ್ಟ್ರಿಕ್ ಜೊತೆ ಲೈಟ್ ಬಲ್ಬ್, ಆಪಲ್ ಕಂಪ್ಯೂಟರ್ ಜೊತೆ ಮಲ್ಟಿಮೀಡಿಯಾ ಕಂಪ್ಯೂಟರ್ಸ್, ಮೈಕ್ರೋಸಾಫ್ಟ್ ಜೊತೆಗೆ ಹ್ಯಾಂಡ್ ಹೆಲ್ಡ್ ಕಂಪ್ಯೂಟರ್ಸ್, ಮೋಟೋರೋಲಾ ಜೊತೆಗೆ ಮೆಮೊರಿ ಚಿಪ್ಸ್, IBM ಅಂಡ್ ಸಿಮೆನ್ಸ್ ಜೊತೆಗೆ ಸೆಮಿ ಕಂಡಕ್ಟರ್ಸ್. ಅಂದ್ರೆ ಯಾರ್ಯಾರು ಅದರ ಸ್ಪೆಷಲೈಸೇಷನ್ ಇದ್ರೆ ಅವರು ತಗೊಳ್ಳುವಂಥದ್ದು. ಅಂಡ್ ಡೂಯಿಂಗ್ ಹ್ಯಾವಿಂಗ್ ಸಮ್ ರಿಲೇಶನ್ಶಿಪ್.
And they say Toshiba approach to develop strategic alliance with the different partners for different technological, because a single company cannot dominate in any technology or business by itself. So that let us our expert is our expertise and let us assemble it and do the a beautiful and wonderful product. And IBM and Microsoft ಜೊತೆಗೆ strategic alliance ಇದೆ. IBM is providing some service to the Microsoft. And next is about the retrenchment strategy. Third is retrenchment strategy. So far ನಾವು ಡಿಸ್ಕಸ್ ಮಾಡಿರುವಂತದ್ದು ಗ್ರೋತ್ ಸ್ಟ್ರಾಟಜಿ, ಅದರ ಅಂಡರ್ 4 ಕ್ಲಾಸಿಫಿಕೇಶನ್. ಈಗ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ರಿಟ್ರೆಂಚ್ಮೆಂಟ್ ಸ್ಟ್ರಾಟಜಿ. Just a minute. I'll just put the number there. Okay. Yeah, retrenchment strategy. Retrenchment. Now, so far, ನಾವು ನೋಡಿರುವಂತದ್ದು ಸ್ಟೆಬಿಲಿಟಿ ಸ್ಟ್ರಾಟಜಿ ನೋಡಿದ್ವಿ, ಮೇಂಟೈನಿಂಗ್ ದ ಸ್ಟೇಟಸ್ ಕೋ ಅಂಡ್ ಏನಿದೆ ಹಾಗೆ. ಗ್ರೋತ್ ಸ್ಟ್ರಾಟಜಿ ನೋಡಿದ್ವಿ, ವಿ ಹ್ಯಾವ್ ಹ್ಯಾಡ್ ಸೆವೆರಲ್ ಡಿಸ್ಕಷನ್ ಅಂಡರ್ ದಟ್, ಎಕ್ಸ್ಪಾನ್ಷನ್ ಮಾಡುವಂಥದ್ದು. ರಿಟ್ರೆಂಚ್ಮೆಂಟ್ ಅಂತ ಹೇಳಿದ್ರೆ ಏನೋ ಲಾಸ್ ಆಗ್ತಿದೆ, ಸಮಸ್ಯೆ ಇದೆ, business ಅನ್ನು ಕಡಿಮೆ ಮಾಡೋಣ. Reduce the company's level of activities. It is nothing but you are reducing the company's business affairs, right? This strategy is followed. When you are going to follow this strategy is followed when an organization substantially reduces the scope of its activity. ಅದು ಯಾವಾಗ ಈ ಸ್ಟ್ರಾಟಜಿ ಅಂತ ಹೇಳಿದ್ರೆ, ಆರ್ಗನೈಸೇಷನ್ ಥಿಂಗ್ಸ್ ಇಟ್ ಈಸ್ ನಾಟ್ ಏಬಲ್ ಟು ಕಂಟಿನ್ಯೂ ದ ಬಿಸ್ನೆಸ್, ಲೆಟ್ ಅಸ್ ಡ್ರಾಪ್ ಅಂಡ್ ಕ್ಲೋಸ್ ಡೌನ್ ದ ಬಿಸ್ನೆಸ್. ಅಲ್ಲಿ 3 ಸ್ಟ್ರಾಟಜಿ ಯೂಶುವಲಿ ಬರುತ್ತೆ. ಟರ್ನ್ ಅರೌಂಡ್ ಸ್ಟ್ರಾಟಜಿ ಅಂದ್ರೆ ಕನ್ವರ್ಟಿಂಗ್ ಎ ಸಿಕ್ ಆರ್ ಅನ್ಪ್ರಾಫಿಟಬಲ್ ಬಿಸ್ನೆಸ್ ಇಂಟು ಪ್ರಾಫಿಟಬಲ್ ಒನ್. ಲಾಸ್ ಇಲ್ಲಿ ಕ್ಲೋಸ್ ಮಾಡ್ಲಿಕ್ಕೆ ಅಂತ ಹೋಗ್ತೀರಿ, ಬಟ್ ನಿಮ್ಗೆ ಏನೋ ಒಂದು ಕಡೆ ಲೆಟ್ ಅಸ್ ಇನ್ನೊಂದು ರಿಫ್ರೆಶ್ ಮಾಡೋಣ, ಲೆಟ್ ಅಸ್ ಪ್ರೆಸ್ ರಿಫ್ರೆಶ್ ಬಟನ್, ಏನೋ ಸ್ವಲ್ಪ ಚೇಂಜಸ್ ಮಾಡಿ ಸ್ವಲ್ಪ ಹಣ ಹಾಕಿ ಇದನ್ನು ಮತ್ತೆ ಬಿಲ್ಡ್ ಮಾಡ್ಲಿಕ್ಕೆ ಆಗತ್ತಾ ನೋಡೋಣ ಅಂತೇಳಿ. ಸೊ ದ್ಯಾಟ್ ಸ್ಟ್ರಾಟಜಿ ಏನಾದ್ರು ಮಾಡಿದೆ ನಾವು ಅದನ್ನು ಟರ್ನ್ ಅರೌಂಡ್ ಸ್ಟ್ರಾಟಜಿ ಅಂತ ಹೇಳಿ. ವಿಡಿಯೋಕಾನ್ ಮತ್ತು ಏರ್ ಏಷ್ಯಾ ಮತ್ತು ರೀಸೆಂಟ್ಲಿ ಯೆಸ್ ಬ್ಯಾಂಕ್ ಅಲ್ಲಿ ತುಂಬಾ ಸಮಸ್ಯೆ ಆಗಿದೆ. SBI ಬೇರೆ ಬೇರೆ ಕಂಪನಿಗಳು ಅದರಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ನೋಡ್ತಾ ಇವೆ. ಅದೇ ರೀತಿ ವಿಡಿಯೋಕಾನ್ ಮತ್ತು ಏರ್ ಏಷ್ಯಾ ಆಗಿತ್ತು. ಡೈವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಸೇಲ್ ಆರ್ ಲಿಕ್ವಿಡೇಷನ್ ಆಫ್ ಎ ಪಾರ್ಷನ್ ಆಫ್ ದ ಬಿಸ್ನೆಸ್. ನೀವು ಅನ್ಕೊಳ್ತೀರಿ ಇಲ್ಲ ಬಿಸ್ನೆಸ್ ಅಲ್ಲಿ ನನ್ಗೆ ಉಳಿಲಿಕ್ಕೆ ಆಗೋದಿಲ್ಲ, ಸೊ ನಾವು ಒಂದು ಸರ್ವೇ ಆಗ್ಬೇಕಾದ್ರೆ ಒಂದು ತುಂಡಿಗೆ ನಿಮ್ಮ 10 ಎಕರೆ ಜಾಗ ಇದೆ, ಏನೋ ತುಂಬಾ ಕಷ್ಟ ಇದೆ, 1 ಎಕರೆ ಜಾಗ ಸೇಲ್ ಮಾಡ್ತೀರಿ. ಅದೇ ರೀತಿ ಕಂಪನಿ ಕೂಡ ಒಂದು ಪೋರ್ಷನ್ ಅನ್ನು ಸೇಲ್ ಮಾಡುತ್ತದೆ. ಲಿಕ್ವಿಡೇಷನ್ ಸ್ಟ್ರಾಟಜಿ, ಕ್ಲೋಸಿಂಗ್ ಡೌನ್ ಎ ಫರ್ಮ್ ಅಂಡ್ ಸೆಲ್ಲಿಂಗ್ ಇಟ್ಸ್ ಅಸೆಟ್ಸ್. ನೋಕಿಯಾ, ಬ್ಲಾಕ್ಬೆರಿ, ಕಿಂಗ್ಫಿಶರ್ ಏರ್ಲೈನ್ಸ್ ನೋಡಿ, ನೋಕಿಯಾ ಕೇಸಸ್, ಬ್ಲಾಕ್ಬೆರಿ, ಕಿಂಗ್ಫಿಶರ್ ಏರ್ಲೈನ್ಸ್ ಫೇಲ್ಯೂರ್ ಆಗಿರುವಂಥದ್ದು ಎಲ್ಲ ಕೂಡ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ಅಂಡ್ ನಾವು ಯು ಶುಡ್ ರೀಡ್, ಯಾಕಂತ ಹೇಳಿದ್ರೆ ವಿ ಶುಡ್ ಲರ್ನ್ ಫ್ರಮ್ ದೇರ್ ಮಿಸ್ಟೇಕ್ಸ್, ರೈಟ್? ಕಿಂಗ್ಫಿಶರ್ ಏರ್ಲೈನ್ಸ್ ಕ್ಲೋಸ್ಡ್ ದ ಡೌನ್ಫಾಲ್ ಆಫ್ ದಿ ಇಂಡಿಯನ್ ಲಕ್ಸುರಿ ಕ್ಯಾರೇಜ್. ಇನಿಷಿಯಲಿ ವಿಜಯ್ ಮಲ್ಯ ನಿಮ್ಗೆ ಗೊತ್ತಿದೆ, IPL ಅಲ್ಲಿ ವಾಸ್ ವೆರಿ ಪಾಪ್ಯುಲರ್. ದ ಬ್ಯಾಂಗ್ಳೂರ್ ರಾಯಲ್ ಚಾಲೆಂಜರ್ಸ್ ಅನ್ನು ಇನಿಷಿಯಲಿ ಸ್ಟಾರ್ಟ್ ಮಾಡಿರುವಂಥದ್ದು. ದೆನ್ ಈಸ್ ಎಸ್ಕೇಪ್ಡ್ ಅಂಡ್ ಈ ಫ್ಲೈ ಟು ಇಂಗ್ಲೆಂಡ್ ಅಂಡ್ ಸುಪ್ರೀಂ ಕೋರ್ಟ್ ಆ ಕೇಸಸ್ ವಿಜಯ್ ಮಲ್ಯ ನಿಮ್ಗೆ ಗೊತ್ತಿದೆ ಹೇಳಿರುವಂಥದ್ದು, ರೈಟ್? And that is why some people funny said that give me loan, leave me alone. The quote of Vijay Mallya, give me loan and leave me alone. So this is what funny side ಆಗಿ ನಾನು ಹೇಳ್ತಾ ಇದ್ದೆ. ಅಂಡ್ ಈವನ್ ಇನ್ ಕೇಸ್ ಆಫ್ ಯೂನಿನಾರ್ ಕೂಡ ಹಾಗೆ ಆಗಿತ್ತು. ಲಿಕ್ವಿಡೇಷನ್ ಕ್ಲೋಸ್, ಶಟರ್ ಎಳೆದು ಬಾಗಿಲು ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ದೇ ಆರ್ ನಾಟ್ ಏಬಲ್ ಟು ಕಂಟಿನ್ಯೂ. ಯೂನಿನಾರ್ ಒಂದು ಟೈಮಲ್ಲಿ ದೊಡ್ಡ ಕ್ರಾಂತಿ ಮಾಡಿತ್ತು ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ, ಬಟ್ ಯುನಿಟೆಕ್ ಅಂತೇಳಿ ಸ್ಟಾರ್ಟ್ ಮಾಡಿರುವಂಥದ್ದು ಆ ಕಂಪನಿ. ಬಟ್ ಆ ಕಂಪನಿ ಮುಚ್ಚಿ ಹೋಯಿತು ಬಿಕಾಸ್ ದೇರ್ ಆರ್ ಸಮ್ ಪ್ರಾಬ್ಲಮ್ ವಿತ್ ದ ಕಂಪನಿ. ಇದೆಲ್ಲ ಸೊ ಈ ರೀತಿ ಕೆಲವು ಸಲ ಮುಚ್ಚುವುದೇ ಒಳ್ಳೇದು ಅಂತ ಹೇಳಿ ಹೇಳ್ತಾರಲ್ವಾ. ಏನೋ ಮಾಡದೇ ಇರೋದಕ್ಕಿಂತ ಲೇಟಸ್ ಲಾಸ್ ಅನ್ನಾದ್ರೂ ಕಡಿಮೆ ಮಾಡೋಣ ಅಂತ ಇಲ್ಲಿಗೆ ನಿಲ್ಸೋಣ, ಏನಿದ್ರು ಇಲ್ಲಿಗೆ ನಿಲ್ಸೋಣ, ಎಂಡ್ ಮಾಡೋಣ ಅನ್ನೋದು. ಆ ರೀತಿ ಕೂಡ ಮುಚ್ಚುವಂಥದ್ದು ಯಾವುದೋ ಒಂದು ಈಗ ಟಾಟಾ ಕಂಪ್ನಿ ಇರ್ಬೋದು, ರಿಲಯನ್ಸ್ ಇರ್ಬೋದು, ಬೇರೆ ಬೇರೆ ಏರಿಯಾದಲ್ಲಿ ಬಿಸ್ನೆಸ್ ತೆಗೆದು ಕೆಲವನ್ನ ಕ್ಲೋಸ್ ಮಾಡಿದ್ದಾರೆ. ಯಾಕಂತ ಹೇಳಿ ಗೊತ್ತಾಗಿದೆ ಅವರಿಗೆ ವಿ ಆರ್ ನಾಟ್ ಏಬಲ್ ಟು ಕಂಟಿನ್ಯೂ ವಿತ್ ದಿಸ್, ಬಿಕಾಸ್ ಇಫ್ ಯು ಆರ್ ಗೋಯಿಂಗ್ ಟು ಕಂಟಿನ್ಯೂ ದ್ಯಾಟ್ your other business going to get disturbed and your total wealth will be get eroded. Wealth ಅಲ್ಲಿಗೆ ಕರಗ್ತದೆ. ಸೊ ದಟ್ ಈಸ್ ವೈ ಇಟ್ ಈಸ್ ನಾಟ್ ಎ ವೈಸ್ ಅಂತೇಳಿ ಅನ್ಕೊಂಡು ಕೆಲವು ಏರಿಯಾಸ್ ಅಲ್ಲಿ ಕೆಲವು ಸಲ ಈ ರಿಟ್ರೆಂಚ್ಮೆಂಟ್ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ದ ಲಾಸ್ಟ್ ಒನ್ ಅಂಡರ್ ಕಾರ್ಪೊರೇಟ್ ಸ್ಟ್ರಾಟಜೀಸ್ ಕಾಂಬಿನೇಷನ್ ಸ್ಟ್ರಾಟಜಿ, ಮಿಕ್ಸ್ಡ್ ಅಂಡ್ ಹೈಬ್ರಿಡ್. ಕಾಂಬಿನೇಷನ್ ಆಫ್ 2 or more ಸ್ಟ್ರಾಟಜಿ. ಈ ಮೇಲೆ 3 ಹೇಳಿದಂತಹ ಸ್ಟೆಬಿಲಿಟಿ ಸ್ಟ್ರಾಟಜಿ, ಗ್ರೋತ್ ಸ್ಟ್ರಾಟಜಿ ಮತ್ತು ದ ಪ್ರಿವಿಯಸ್ ರಿಟೆಂಚ್ಮೆಂಟ್ ಸ್ಟ್ರಾಟಜಿ, ಈ 3 ಕೂಡ ಮಿಕ್ಸ್ ಮಾಡಿ ಏನಾದ್ರೂ ಒಂದು ಸ್ಟ್ರಾಟಜಿ ಮಾಡಿದ್ರೆ, ಅಂದ್ರೆ ಒಂದೇ ಬಿಸ್ನೆಸ್, ಈಗ ಟಾಟಾ ಇರ್ಬೋದು, ರಿಲಯನ್ಸ್ ಇರ್ಬೋದು, ಬಿರ್ಲಾ ಇರ್ಬೋದು,
ಯಾವುದೊಂದು ಸೆಕ್ಟರ್ ಅಲ್ಲಿ ದೇ ಆರ್ ಯೂಸಿಂಗ್ ದ ಸ್ಟೆಬಿಲಿಟಿ ಸ್ಟ್ರಾಟಜಿ, ಇನ್ನೊಂದು ಸೆಕ್ಟರ್ ಅಲ್ಲಿ ದೇ ಆರ್ ಯೂಸಿಂಗ್ ಎಕ್ಸ್ಪಾನ್ಷನ್ ಸ್ಟ್ರಾಟಜಿ, ಇನ್ನೊಂದು ಫೀಲ್ಡ್ ಅಲ್ಲಿ ದೇ ಆರ್ ಯೂಸಿಂಗ್ ರಿಟ್ರೆಂಚ್ಮೆಂಟ್. ಈ ರೀತಿ ಅವ್ರು ಮಾಡ್ತಾ ಇದ್ರೆ ಅದನ್ನ ನಾವು ಹೇಳ್ತೇವೆ ದೇ ಆರ್ ಯೂಸಿಂಗ್ ದ ಕಾಂಬಿನೇಷನ್ ಸ್ಟ್ರಾಟಜಿ, ಮಿಕ್ಸ್ಡ್ ಸ್ಟ್ರಾಟಜಿ or hybrid strategy. Example, stability strategy in some activity, expansion and retrenchment in some other area of business is called a combination strategy. ITC 1910 ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಸ್ಟ್ರಾಟಜಿಯನ್ನು ಮಾಡ್ತಾರೆ 1925. ಪ್ಯಾಕೇಜಿಂಗ್ ಮತ್ತು ಪ್ರಿಂಟಿಂಗ್ ಅಲ್ಲಿ ಅವರು ರಾ ಮೆಟೀರಿಯಲ್ ಸಪ್ಲೈ ಮಾಡೋ ಜೊತೆಗೆ ಇಂಟಿಗ್ರೇಷನ್ ಮಾಡ್ಕೊಳ್ತಾರೆ. ಅಂಡ್ ಡೈವರ್ಸಿಫೈಡ್ ಸ್ಟ್ರಾಟಜಿ, ಹೋಟೆಲ್, ದೇ ಸ್ಟಾರ್ಟೆಡ್ ಹೋಟೆಲ್ ಬೀಯಿಂಗ್ ಎ ಪ್ಯಾಕೇಜಿಂಗ್ ಅಂಡ್ ಪ್ರಿಂಟಿಂಗ್ ಇಂಡಸ್ಟ್ರಿ. ಇಟ್ ವಾಸ್ ಸ್ಟಾರ್ಟೆಡ್ and they are doing fast moving consumer goods. And in 1975 they started hotel. It is nothing but diversified. Their business was not in hotel, but they diversified their business to the hotel. And agri business in 1990, the both are diversification. In hotel ಬೇರೆ, ಪ್ಯಾಕೇಜಿಂಗ್ ಬೇರೆ, agri business ಬೇರೆ, ಒಂದಕ್ಕೊಂದು ಅಷ್ಟು ಸಂಬಂಧ ಇರುವಂತ ಬಿಸ್ನೆಸ್ ಅಲ್ಲ. ಸೊ they diversified their business to have reduce the risk. And 2000 turnaround strategy, ತ್ರಿಬೇಣಿ ಟಿಶ್ಯೂಸ್ ಅಂತ ಇತ್ತು, ಅವ್ರು ಪೇಪರ್ ಬಿಸ್ನೆಸ್ ಮಾಡ್ತಾ ಇದ್ದದ್ದು. ಅದನ್ನ ಕ್ಲೋಸ್ ಮಾಡಲಿ ಅಥವಾ ಟರ್ನ್ ಕ್ಲೋಸ್ ಮಾಡಲಿಲ್ಲ, ದೇ ಟರ್ನ್ ಅರೌಂಡ್ ಅಂದ್ರೆ ಅದನ್ನ ಮತ್ತೆ ಕಾಸ್ಟ್ ರಿಡಕ್ಷನ್ ಮಾಡಿ ಸ್ವಲ್ಪ ಚೇಂಜಸ್ ಮಾಡಿ ಅದರಲ್ಲಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅದರ ಓನರ್ಶಿಪ್ ಅಂಡ್ ದೆನ್ ಅದರ ಬೋರ್ಡ್ ಅಂಡ್ ಅದರ ಮ್ಯಾನುಫ್ಯಾಕ್ಚರಿಂಗ್ ಸ್ಟೈಲ್ ಅದನ್ನೆಲ್ಲ ಚೇಂಜ್ ಮಾಡಿರುವಂಥದ್ದು. ಅದನ್ನು ಅಂದ್ರೆ ಈಗ ಏನೋ ಮುಳುಗ್ತಾ ಇದೆ ಅನ್ನೋ ಏನೋ ಒಂದು ಸ್ವಲ್ಪ ಅದಕ್ಕೆ ಲೈಕ್ ಗ್ಲೂಕೋಸ್ ಕೊಟ್ಟು ಬದುಕಿಸಿದ್ದು. ಅಂಡ್ ಡೈವೆಸ್ಟ್ಮೆಂಟ್ ಸ್ಟ್ರಾಟಜಿ, ಫೈನಾನ್ಷಿಯಲ್ ಸರ್ವಿಸ್, ITC ಫೈನಾನ್ಷಿಯಲ್ ಸರ್ವಿಸ್ ಅಂತ ಇತ್ತು. ಅವ್ರು ಅದರಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರ ಸ್ಟೇಕ್ ಅನ್ನ ಕಡಿಮೆ ಮಾಡಿದ್ರು. ಅಂದ್ರೆ ಜಾಸ್ತಿ ಗೊತ್ತಾಯ್ತು ಅವರಿಗೆ ವಿ ಕಾಂಟ್ ಓಪನ್, ಸೊ ದೇ ಡಿಕ್ರೀಸ್ಡ್, ಒಂದಷ್ಟು ಪೋರ್ಷನ್ ಅನ್ನು ಅವ್ರು ಸೇಲ್ ಮಾಡಿ ಬೇರೆಯವ್ರು ನೀವು ನೋಡ್ಕೊಳ್ಳಿ ಅಂತ ಹೇಳಿರುವಂತದ್ದು. ಸೊ ಇದೆಲ್ಲವನ್ನು ಬೇರೆ ಬೇರೆ ರೀತಿ ಆದಿತ್ಯ ಬಿರ್ಲಾ ಮಾಡಿದೆ, ಗೋದ್ರೇಜ್ ಮಾಡಿದೆ. ಹೆಚ್ಚಿನ ಅಂದ್ರೆ ಒಂದು ಕಡೆ ಎಕ್ಸ್ಪಾಂಡ್ ಮಾಡುದು, ಇನ್ನೊಂದು ಕಡೆ ಸ್ಟೆಬಿಲೈಸ್ ಮಾಡುದು, ಇನ್ನೊಂದು ಕಡೆ ಕ್ಲೋಸ್ ಮಾಡುದು. ಈ ರೀತಿ ನೂರಾರು ಬಿಸ್ನೆಸ್ ಇರುತ್ತೆ. ಅಲ್ಲಿ ಯಾವ್ದೊಂದು ಬಿಸ್ನೆಸ್ ಅನ್ನು ಕ್ಲೋಸ್ ಮಾಡ್ತಾರೆ, ಯಾವ್ದೊಂದು ಬಿಸ್ನೆಸ್ ಅನ್ನು ಮತ್ತು ಜಾಸ್ತಿ ಮಾಡ್ತಾರೆ, ಯಾವ್ದೊಂದು ಬಿಸ್ನೆಸ್ ಅನ್ನು ಇದ್ದ ಹಾಗೆ ನಡ್ಕೊಂಡು ಹೋಗ್ತಾರೆ. ಈ ರೀತಿ ಸ್ಟ್ರಾಟಜಿಸ್ ಗಳನ್ನ ಮಾಡುವಂತದ್ದು ವಿ ಕಾಲ್ ಇಟ್ ಈಸ್ ಎ ಕಾಂಬಿನೇಷನ್ ಸ್ಟ್ರಾಟಜಿ. ಅಂದ್ರೆ ದೇ ಆರ್ ಕಂಬೈನಿಂಗ್ 2 or more strategies ಅಂತ ಹೇಳಿ. So this is related to the session 10 and 11 and quite long discussion because ಇದು ಇನ್ನೂ ಕೂಡ ಇದರ ಬಗ್ಗೆ ನಾವು we can discuss more. And I think virtual platform it is not so possible. So I wish you all the best and happy watching and happy learning. Thank you.